ಈ ದಿವಸ ನಾವೆಲ್ಲ ಶಾಸ್ತ್ರದ ಕೆಲವೊಂದು ವಿಷಯಗಳನ್ನು ಗಮನಿಸಿದ್ವಿ. ಶಾಸ್ತ್ರ ಅಂದರೆ ಏನು ಮತ್ತು ಶಾಸ್ತ್ರಕ್ಕಿರುವಂತಹ ವ್ಯಾಪ್ತಿ, ತನ್ಮೂಲಕವಾಗಿಯೇ ಗೊತ್ತಾಗುವಂತಹ ಮಿತಿ, ಇವುಗಳನ್ನು ಆ ಬಗೆಗೆ ಇನ್ನೂ ಕೆಲವು ಸಂದೇಹಗಳು ಅನೇಕರಿಗೆ ಇರೋದಕ್ಕೆ ಸಾಧ್ಯ. ಆ ಕೆಲವು ಸಂದೇಹಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು 4 ಮಾತುಗಳನ್ನು ಆಡಿ ಮತ್ತೆ ಪುರಾಣಕ್ಕೆ ಅನಂತರ ಕಲೆ ಕಡೆಗೆ ತೆರಳಬಹುದು. ಶಾಸ್ತ್ರದ ಶಾಸನತ್ವ ಅಂತ ಹೇಳುವಲ್ಲಿಯೇ ಶಾಸ್ತ್ರ ನಮ್ಮ ಅನುಭವಕ್ಕೆ ಎಟುಕಿಲ್ಲ ಇನ್ನು ಅನ್ನುವ ಆಯಾಮ ಕೂಡ ಕಾಣಿಸುತ್ತೆ. ಯಾಕೆಂದರೆ ಯಾವ ಶಾಸ್ತ್ರವಾದರೂ ಅನುಭವದ ಕ್ರೋಢೀಕರಣ, ದ ಡಾಕ್ಯುಮೆಂಟೇಷನ್ ಆಫ್ ಎಕ್ಸ್ಪೀರಿಯನ್ಸ್ ಈಸ್ ಸೈನ್ಸ್. ಶಾಸ್ತ್ರ ಆ ಅನುಭವ ಅನ್ನುವುದು ಸೇಂದ್ರಿಯ ಅತೀಂದ್ರಿಯ ಅಂತ ಎರಡು, ಅಂದರೆ ಇಂದ್ರಿಯಗಳ ಮೂಲಕ ಸಿಕ್ಕಿದ್ದೊಂದು, ಇಂದ್ರಿಯಗಳಿಗೆ ಮೀರಿ ಸಿಕ್ಕಿದ್ದು ಒಂದು ಅಂತ ಎರಡು. ಈ ಹೊತ್ತಿನ ವಿಜ್ಞಾನ ಇಂದ್ರಿಯಾತೀತವಾದ ಅನುಭವಗಳನ್ನು ತನ್ನ ಪರಿಧಿಯದು ಅಲ್ಲ ಅಂತ ಅಂದುಕೊಂಡಿದೆ. ಅದು ಇಲ್ಲ ಅಂತ ಹೇಳ್ತಾ ಇಲ್ಲ, ಅದು ತನ್ನ ವ್ಯಾಪ್ತಿಯದು ಅಲ್ಲ ಅಂತ. ಈ ವ್ಯತ್ಯಾಸವನ್ನು ಗಮನಿಸಬೇಕು. ನಾವು ಏನು ಮಾಡ್ತಾ ಇದ್ದೀವಿ, ಎಷ್ಟೋ ಬಾರಿ ನಮ್ಮ ಸಾಂಪ್ರದಾಯಿಕವಾದ ಶಾಸ್ತ್ರಗಳ ಶಾಸ್ತ್ರತ್ವವನ್ನು ಸಾಬೀತು ಮಾಡೋದಕ್ಕೆ ವಿಜ್ಞಾನವನ್ನು ನೆಚ್ಚಿಕೊಳ್ತಾ ಇದ್ದೀವಿ. ಅದು ಅವಿವೇಕ ಅನ್ನೋದೇ ಗತ್ಯಂತರವೇ ಇಲ್ಲ. ತುಂಬ ಜನಕ್ಕೆ ಸೈಂಟಿಫಿಕ್ಕಾಗಿ ಇದು ಮಾಡಬೇಕು, ಸೈಂಟಿಫಿಕ್ಕಾಗಿ ಹೇಳಬೇಕು ಅಂತ. ಅದು ಎಷ್ಟು ಮೂಢತನ ಆಗಿದೆ ಅಂದರೆ, ಈ ವಿಜ್ಞಾನದ ಮೂಢನಂಬಿಕೆ, ಅಂಧಶ್ರದ್ಧೆ ಬಹಳ ದೊಡ್ಡ ಪಾತಕವಾದ ಘಾತುಕವಾದಂಥ ವೃತ್ತಿ. ಅದರದ್ದು ಬೇರೆಯೇ. ಈಗ ನಾವು ಒಂದು ಗಿಡ ಯಾವ ರೀತಿ ವರ್ತಿಸುತ್ತೆ ಅನ್ನೋದಕ್ಕೆ ಭೌತಶಾಸ್ತ್ರದ ನಿಯಮ ಹಾಕೋಲ್ಲ, ರಸಾಯನಶಾಸ್ತ್ರದ ನಿಯಮ ಹಾಕ್ತೀವಿ ಅಷ್ಟೇ. ಅದಕ್ಕೆ ಟೆಲಿಫೋನ್ನಲ್ಲಿ ಕಾಯಿನ್ ಹಾಕಿ ಮಾತಾಡಬೇಕು ಅಂತಂದರೆ ನಾವು ಕಾಯಿನ್ ಹಾಕ್ತೀವಿ ಹೊರತು ನೋಟ್ ಹಾಕೋದಿಲ್ಲ. ₹1 ನೋಟ್ಗೂ ₹1 ಕಾಯಿನ್ಗೂ ಮೌಲ್ಯ ಒಂದೇ ಆದರೂ ಅಲ್ಲಿ ಹಾಕಬೇಕಾದ ವಿಧಿ ರೀತಿ ಬೇರೆ ಇದೆ. ಅದು ಬರೀ ಕಾಯಿನ್ ಮಾತ್ರ ಅಲ್ಲ, ಅದರ ತೂಕ. ಹಾಗಾಗಿ ₹1 ಕಾಯಿನ್ ಆಕಾರದಲ್ಲಿರ್ತಕ್ಕಂಥ ಕಬ್ಬಿಣದ ತುಂಡು ಹಾಕಿದ್ರೂ ಆಗುತ್ತೆ ಅಂತ ಎಷ್ಟೋ ಜನ ಅದನ್ನು ಮಾಡ್ತಲೂ ಇದ್ದಾರೆ. ಹೀಗಿರುವಾಗ ನಾವು ಶಾಸ್ತ್ರದ ಒಂದು ಮರ್ಯಾದೆಯನ್ನು ಮತ್ತೊಂದು ಶಾಸ್ತ್ರಕ್ಕೆ ಅನ್ವಯಿಸುವುದು ತುಂಬ ತಪ್ಪು. ಈಗ ಮತದೃಷ್ಟಿಯಿಂದ ವಿಜ್ಞಾನಾದಿಗಳ ವಿಮರ್ಶನ ಎಷ್ಟು ಅವಿವೇಕವೋ ಅದೇ ತರಹದ ಅವಿವೇಕ ಇದು ಕೂಡ. ನೋಡಿ, ಆ ಥರದ ಮತದ ದೃಷ್ಟಿಯಿಂದ ವಿಜ್ಞಾನಾದಿಗಳ ವಿಮರ್ಶನೆ ಮಾಡೋಕ್ಕೆ ಹೋದಂಥದ್ದು ಮಧ್ಯಯುಗದ ಪಾಶ್ಚಾತ್ಯ ಪ್ರಪಂಚದಲ್ಲಿ ಕಾಣ್ತೀವಿ. ಅಲ್ಲಿ ಭೂಮಿ ಅನ್ನೋದು ಸ್ಥಿರವಾಗಿರುವಂಥದ್ದು, ಸೂರ್ಯ ಚಂದ್ರಾದಿಗಳೆಲ್ಲ ಸುತ್ತಾ ಇದ್ದಾರೆ ಅನ್ನುವ ಮತಶ್ರದ್ಧೆಯ ವಿಶ್ವಾಸವನ್ನು ತೆಗೆದುಕೊಂಡು ಹೋಗಿ, ಅಂದರೆ ರಿಲಿಜಿಯಸ್ ಅಂತ ಅನ್ನೋದು ಯಾವ ಡೈಮೆನ್ಷನ್ ಇದೆ ಅದನ್ನು ತೆಗೆದುಕೊಂಡು ಹೋಗಿ ವಿಜ್ಞಾನದ ಮೇಲೆ ಹೇರಿ ಅದನ್ನು ಹಿಂಸೆ ಮಾಡಿದ್ದು, ವಿಜ್ಞಾನ ಸಾಧಕರನ್ನು ಗೋಳಾಡಿಸಿದ್ದು ನಾವು ಕಾಣ್ತಾ ಇದ್ದೀವಿ. ಅದರಿಂದ ಇವುಗಳ ಮಾರ್ಗ ಬೇರೆ ಬೇರೆಯಾದದ್ದು. ಪರಸ್ಪರ ಸಹಕಾರಿಗಳಾಗಿರ್ಬೋದು, ಆದರೆ ಅವು ಎರಡು ಬೇರೆಯಾಗಿಯೇ ನೋಡಬೇಕಾದವು. ಈಗ ಬೆಂಕಿ, ನೀರು ಎರಡು ಬೇರೆ ಪದಾರ್ಥಗಳು. ಬೆಂಕಿಯಿಂದ ನೀರಿಗೆ, ನೀರಿನಿಂದ ಬೆಂಕಿಗೆ ಅನ್ಯೋನ್ಯ ಪ್ರಯೋಜನ ಇರಬಹುದು. ನೀರನ್ನು ಕಾಯಿಸೋದಕ್ಕೆ ಬೆಂಕಿ ಬೇಕಾಗಬಹುದು, ಬೆಂಕಿಯನ್ನು ಆರಿಸೋದಕ್ಕೆ ನೀರು ಬೇಕಾಗಬಹುದು. ಆದರೆ ಮತ್ತೆ ಶಾಖವನ್ನು, ಬೆಂಕಿಯ ಮುಖ್ಯ ಗುಣ ಒಂದಾದಂಥ ಶಾಖವನ್ನು, ಬೆಳಕನ್ನು ನೀರಿನ ಮೂಲಕ ಉತ್ಪಾದನೆ ಮಾಡೋದಕ್ಕೂ ಸಾಧ್ಯ ಇರಬಹುದು, ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅಂತೆಲ್ಲ. ಆದರೆ ಆ ರೀತಿ ಹೇಳಿದ ಮಾತ್ರಕ್ಕೆ ಬೆಂಕಿ ನೀರು ಎರಡಕ್ಕೂ ಸಮಾನ ತಂತ್ರ ಅಂತ ಹೇಳುವಂತೆ ಸಾಧ್ಯ ಇಲ್ಲ. ಸಮಾನ ತಂತ್ರ ಅಂತಂದರೆ ಕಾಮನ್ ಎಕ್ಸಿಕ್ಯೂಷನ್ ಅಂತ, ಅದು ಸಾಧ್ಯವಾಗೋದಿಲ್ಲ. ಅದು ಬೇರೆಯೇ ಆಗಿರುವಂಥದ್ದು. ಅವೆರಡನ್ನು ಒಟ್ಟಿಗೆ ಯಾರೋ ಒಬ್ಬ ಒಂದು ಊರಿನಲ್ಲಿ ಬೆಂಕಿಗೆ ಸ್ವಲ್ಪ ಕಷ್ಟ, ನೀರಿಗೂ ಕಷ್ಟ ಅಂತಂದರೆ ಒಂದು ಹಂಡೆ ತುಂಬ ನೀರು, ಅದರೊಳಗಡೆ ಒಂದು ಬೊಗಸೆ ಕೆಂಡಾನ ಹಾಕ್ಕೊಂಡು ಹೋದನಂತೆ. ನೀರು ಕೆಟ್ಟೋಯ್ತು, ಬೆಂಕಿನೂ ಆರೋಯ್ತು. ಆ ತರಹ ಆಗುತ್ತೆ. ಅದರಿಂದ ಅವುಗಳನ್ನು ಪ್ಯಾರಲಲ್ ಆಗಿ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಮಧ್ಯೆ ಮಧ್ಯೆ ಬ್ರಿಡ್ಜ್ ಮಾಡ್ಕೊಳ್ಬಹುದು, ತೊಂದರೆ ಇಲ್ಲ. ಆದರೆ ಮತ್ತೆ ಅವು ಬೇರೆ ಕವಲದಾರಿಯಾಗಿಯೇ ಹೋಗುವಂಥದ್ದು. ಅದಕ್ಕಾಗಿ ಯಾರೂ ಕಸಿವಿಸಿ ಪಟ್ಕೋಬೇಕಾಗಿಲ್ಲ, ಯಾರೂ ಸಂಕಟ ಪಟ್ಕೊಳ್ಬೇಕಾಗಿಲ್ಲ. ಅವು ಇರುವುದು ಅದೇ ರೀತಿಯಲ್ಲಿ. ಈಗ ಕೆಲವು ರುಚಿಯಾದ ತಿಂಡಿಗಳು, ಅವನ್ನು ಬೇರೆಯಾಗಿಯೇ ಬಡಿಸಬೇಕಾಗತ್ತೆ. ಚೌಚೌ ಬಾತ್ ಅಂತ ಹೇಳಿ ಹೋಟೆಲ್ನಲ್ಲಿ ಕೊಡ್ತಾರೆ. ಒಂದು ಸೌಟ್ನಷ್ಟು ಕೇಸರಿ ಬಾತು, ಒಂದು ಸೌಟ್ನಷ್ಟು ಉಪ್ಪಿಟ್ಟು ಕೊಡ್ತಾರೆ ಅಷ್ಟೇ. ಅದು ಎರಡನ್ನೂ ಸೇರಿಸ್ಬಿಟ್ಟು ಬೆರೆಸ್ಕೊಟ್ರೆ ಏನು ರೋಗ ಅಂತ ಕೇಳ್ತೀವ ನಾವು? ಕೊಟ್ಟರೆ ತಿಂದಾಗ ರೋಗ ಬರುತ್ತಷ್ಟೇ, ಇನ್ನೇನೂ ಇಲ್ಲ. ಹಾಗೆ ಸಮಾನ ತಂತ್ರ ಅನ್ನೋದಕ್ಕೆ ಬೇಕಾದಷ್ಟು ಅದು ಎರಡೊಳಗೂ ರವೆನೇ ಬಳಸಿರ್ತಕ್ಕಂಥದ್ದು. ಎರಡಕ್ಕೂ ಎಣ್ಣೆಯೋ ತುಪ್ಪವೋ ಅದೇ ಬಿದ್ದಿರುತ್ತೆ. ಅವುಗಳನ್ನು ಮಾಡುವ ರೀತಿ ಕೂಡ ಕೇಸರಿ ಬಾತನ್ನು ಬೇಕಾದ್ರೆ ಸಿಹಿ ಉಪ್ಪಿಟ್ಟು ಅನ್ಬೋದು, ಉಪ್ಪಿಟ್ಟನ್ನು ಬೇಕಾದರೆ ಖಾರದ ಕೇಸರಿ ಬಾತು ಅಂತಲೂ ಕರೀಬಹುದು ನಾಮಾಂತರಗಳಿಂದ. ಆದರೆ ಸಮಾನ ತಂತ್ರ, ಅವು ಪ್ಯಾರಲಲ್ ಆಗಿ ಹೋಗುವಂಥವು.
ಹಾಗೆ ವಿಜ್ಞಾನ ಮತ್ತು ಈ ಶ್ರದ್ಧಾಪ್ರೇರಿತವಾದ ಅತೀಂದ್ರಿಯ ಅಂತ ಯಾವುದಿದೆ ಅದು. ದರ್ಶನ ಬೇರೆ. ಫಿಲಾಸಫಿ ಈಸ್ ನಾಟ್ ಜಸ್ಟ್ ಬಿಯಾಂಡ್ ಸೆನ್ಸಸ್, ಇಟ್ ಈಸ್ ಬಿಯಾಂಡ್ ಆ್ಯಂಡ್ ವಿತಿನ್ ಎವ್ರಿಥಿಂಗ್. ಅದು ಅದಕ್ಕೆ ಮೀರಿದ್ದು ಹೌದು, ಅದರೊಳಗಿಂದು ಹೌದು. ಅದನ್ನು ಕೊನೆಗೆ ನಾನು ಇಟ್ಕೊಂಡಿದ್ದೀನಿ, ಅದಕ್ಕೆ ದರ್ಶನ ಅಂತ. ಆದರೆ ಮತ ಅಂತ ಯಾವುದು ಉಂಟು, ರಿಲಿಜನ್ ಅಂತ, ಆ ನಂಬಿಕೆಯ ವಲಯದೊಳಗೆ ಇಂದ್ರಿಯಗಳು ಕೆಲಸ ಮಾಡುವಂಥದ್ದಲ್ಲ. ಅದನ್ನು ನಾವು ಪ್ರತ್ಯೇಕವಾಗಿ ಇರಿಸಿಕೊಳ್ಳಬೇಕು. ಈ ಸಂದರ್ಭದಲ್ಲಿ ಯಾವ ನಂಬಿಕೆ ಉಳಿಸಿಕೊಳ್ಳಬೇಕು, ಯಾವ ನಂಬಿಕೆ ಉಳಿಸಿಕೊಳ್ಳಬಾರದು ಅಂತ ಪ್ರಶ್ನೆ ಬರುತ್ತೆ. ಈ ಭೌತಶಾಸ್ತ್ರಾದಿಗಳು, ಜೀವಶಾಸ್ತ್ರಾದಿಗಳು, ರಸಾಯನಶಾಸ್ತ್ರಾದಿಗಳು, ಮನಃಶಾಸ್ತ್ರಾದಿಗಳು ಇವುಗಳಲ್ಲಿ ಒಂದಕ್ಕಿಂತ ಒಂದು ಸೂಕ್ಷ್ಮತರವಾಗುತ್ತೆ. ಭೌತಕ್ಕಿಂತ ಜೀವಶಾಸ್ತ್ರ ಸೂಕ್ಷ್ಮ, ಜೀವಶಾಸ್ತ್ರಕ್ಕಿಂತ ಮನಃಶಾಸ್ತ್ರ ಸೂಕ್ಷ್ಮ, ಮನಃಶಾಸ್ತ್ರಕ್ಕಿಂತ ಪರಮಾನಸಶಾಸ್ತ್ರ ಸೂಕ್ಷ್ಮ, ಹೀಗಾಗುತ್ತೆ. ಅತ್ಯಂತ ಸ್ಥೂಲವಾದದ್ದು ಅಂತ ಹೇಳಬೇಕು ಅಂತಂದರೆ ನಾವು ರಸಾಯನಶಾಸ್ತ್ರ ಅಂತ ಹೇಳ್ಬೋದು. ರಸಾಯನಶಾಸ್ತ್ರ ಬಹಳ ಅಪ್ಲಿಕೇಶನ್ ಓರಿಯೆಂಟೆಡ್ ಆದದ್ದು ಹೌದು. ಅದಕ್ಕಿಂತ ಸ್ವಲ್ಪ ಸೂಕ್ಷ್ಮವಾದದ್ದು ಭೌತ, ಅಂದರೆ ಕೆಮಿಸ್ಟ್ರಿಗಿಂತ ಫಿಸಿಕ್ಸು, ಫಿಸಿಕ್ಸ್ಗಿಂತ ಲೈಫ್ ಸೈನ್ಸಸ್ಸು, ಬಯೋಲಾಜಿಕಲ್ ಸೈನ್ಸಸ್ ಅವು ಸೂಕ್ಷ್ಮ. ಕಾರಣ ಯಾಕೆಂದರೆ ದ್ರವ್ಯಕ್ಕಿಂತ ಭಿನ್ನವಾದ ಜೀವ ಅಂತ ಯಾವುದೋ ಒಂದಿರುತ್ತೆ, ಅಲ್ಲಿ ಕೆಲಸ ಮಾಡುತ್ತೆ. ಜೀವದೊಳಗೆ ಶಕ್ತಿಯೂ ಇರುತ್ತೆ. ಭೌತಶಾಸ್ತ್ರದಲ್ಲಿ ಈ ಊರ್ಜಾ ಅಂತ ಯಾವುದಿದೆ, ಎನರ್ಜಿ ಆ್ಯಂಡ್ ಮ್ಯಾಟರ್, ಸ್ಪೇಸ್ ಆ್ಯಂಡ್ ಟೈಮ್, ಇದು 4 ಭೌತಶಾಸ್ತ್ರದ ಪ್ರಮೇಯಗಳು. ರಸಾಯನಶಾಸ್ತ್ರಕ್ಕೆ ಸ್ಪೇಸ್ ಟೈಮ್ ಬರೋಲ್ಲ, ಮ್ಯಾಟರ್ ಎನರ್ಜಿ ಎರಡೇ ಬರುತ್ತೆ. ಕೆಮಿಸ್ಟ್ರಿ ಡೀಲ್ಸ್ ವಿತ್ ಮ್ಯಾಟರ್ ಆ್ಯಂಡ್ ಎನರ್ಜಿ, ವೈಲ್ ಸ್ಪೇಸ್ ಆ್ಯಂಡ್ ಟೈಮ್ ಆರ್ ಆ್ಯಡೆಡ್ ಟು ದೆಮ್ ಇನ್ ಫಿಸಿಕ್ಸ್. ಇಲ್ಲಿ ಸ್ಪೇಸ್, ಟೈಮ್, ಮ್ಯಾಟರ್, ಎನರ್ಜಿ ಜೊತೆಗೆ ಲೈಫ್ ಈಸ್ ಆಲ್ಸೋ ಆ್ಯಡೆಡ್ ಇನ್ ಲೈಫ್ ಸೈನ್ಸಸ್, ಬಯೋಲಾಜಿಕಲ್ ಸೈನ್ಸಸ್. ಇದಕ್ಕೆ ಆಲೋಚನೆ, ಭಾವನೆ, ವಿಚಾರ, ಆ ಮನಸ್ಸಿನ ಡೈಮೆನ್ಷನ್ ಕೂಡ ಬಂದು ಸೇರಿಕೊಳ್ಳುತ್ತೆ ಮನಃಶಾಸ್ತ್ರದಲ್ಲಿ. ಅದಕ್ಕೂ ಮೀರಿ ಹೋದಾಗ ನಮಗೆ ಕಲೆ ಬರುತ್ತೆ. ಕಲೆಯಲ್ಲಿ ಇವುಗಳ ಜೊತೆಗೆ ನಾವು ವಾಕು ಅಂತ ಏನಿದೆ, ಎಕ್ಸ್ಪ್ರೆಷನ್, ಅದನ್ನು ನಾವು ಸೇರಿಸ್ಕೋತೀವಿ. ಆ ಎಕ್ಸ್ಪ್ರೆಷನನ್ನು ಸೇರಿಸ್ಕೊಂಡ್ಮೇಲೆ ಇವೆಲ್ಲದರ ಇಂಟಿಗ್ರೇಟೆಡ್ ಆದಂಥ ಮುದ್ದೆಯಾಗಿ ವೇದಾಂತ ಮಾಡ್ತೀವಿ. ದರ್ಶನ ಅಂದರೆ ಹೀಗೆ ಇವುಗಳ ವಿಕಾಸ ಕ್ರಮ ಇರುವುದು ಅಂತ ಗೊತ್ತಾಗುತ್ತೆ. ಒಂದರಿಂದ ಇನ್ನೊಂದು, ಒಂದಕ್ಕಿನ್ನೊಂದು ಹೆಚ್ಚೆಚ್ಚು ಸೇರಿಕೊಳ್ತಾ ಬರುತ್ತೆ. ಅದರಿಂದಲೇ ನನ್ನ ಪರಿಚಿತರಾದಂತಹ ಒಬ್ಬರು ವಿಜ್ಞಾನಿಗಳು, ಸಂಸ್ಕೃತ ಬಲ್ಲವರಿದ್ದರು, ಶ್ರೀಯುತ ಕೃಷ್ಣಮೂರ್ತಿಯವರು ಅಂತ. ಅವರು ಈಚೆಗೆ ಕೆಲವು ತಿಂಗಳ ಕೆಳಗೆ ದುರ್ದೈವದಿಂದ ದಿವಂಗತರಾದರು. ಅವರು ಮಾಡರ್ನ್ ಫಿಸಿಕ್ಸ್ಗಿಂತ ಮಿಗಿಲಾದ ಮತ್ತೊಂದು ಫಿಸಿಕ್ಸನ್ನು ಪ್ರತಿಪಾದಿಸಬೇಕು ಅಂತ ನ್ಯೂ ಇಯರ್ ಫಿಸಿಕ್ಸ್ ಆರ್ ನ್ಯೂ ಇಯರ್ ಸೈನ್ಸ್ ಅಂತ ಒಂದು ಗ್ರಂಥವನ್ನು ಬರೆಯೋಕ್ಕೆ ಹೊರಟಿದ್ರು. ಈ ಥರದ ವಿಷಯಗಳನ್ನು ಚರ್ಚೆ ಮಾಡಬೇಕು ಅಂತ ಇತ್ತು. ಐನ್ಸ್ಟೀನ್ ಏನು ಮಾಡ್ದ, ಸ್ಪೇಸ್, ಟೈಮ್, ಮ್ಯಾಟರ್, ಎನರ್ಜಿ, ದೇಶ, ಕಾಲ, ವಸ್ತು, ಊರ್ಜಾ ಅಥವಾ ದ್ರವ್ಯ, ಊರ್ಜಾ, ಎನರ್ಜಿ, ಊರ್ಜಾ, ಇವು ಅಷ್ಟನ್ನು ಸೇರಿಸಿದ ಒಂದು ಈಕ್ವೇಷನ್ ಮಾಡಿದ, E=mc². ಅವುಗಳಲ್ಲಿ ಇರತಕ್ಕಂಥ ಸಾಪೇಕ್ಷತೆ ಏನಿದೆ, ಕ್ವಾಂಟಮ್ ಲೆವೆಲ್ನಲ್ಲಿ ಆಗುವಂತಹ ಪ್ರಾಬಬಿಲಿಟಿ ಯಾವುದಿದೆ, ಅವುಗಳ ಬಗ್ಗೆ ಹೈಸನ್ಬರ್ಗ್ ಹೇಳ್ದ. ಅದರಿಂದ ಆಚೆಗೆ ಇನ್ಯಾವುದು ನಡೆದರೂ ಈ ವ್ಯಾಪ್ತಿಯನ್ನು ಮೀರಿಸುವಂಥದ್ದು ಆಗಾಗಿಲ್ಲ. ಈಗ ನಮಗೆ ಒಂದು ಈಕ್ವೇಷನ್ ಬೇಕಾಗಿದೆ ಸೈನ್ಸ್ನಲ್ಲಿ ಟು ಬ್ರಿಡ್ಜ್ ದಿ ಫಿಸಿಕಲ್ ಆ್ಯಂಡ್ ಬಯೋಲಾಜಿಕಲ್ ಸೈನ್ಸಸ್ ಇಂಟು ಒನ್. ಅದು ಯಾವುದು ಅಂದರೆ ಲೈಫ್. ಸ್ಪೇಸ್, ಟೈಮ್, ಮ್ಯಾಟರ್, ಎನರ್ಜಿ, ಲೈಫ್, ಇವು 5 ಸೇರಿಸುವಂಥದ್ದು ಬೇಕಾಗಿದೆ. ಅದರ ಜೊತೆಗೆ ಮೈಂಡನ್ನು ಸೇರಿಸಬೇಕಾಗತ್ತೆ, ಮನಃಶಾಸ್ತ್ರದ್ದು, ಅದು 6ನೇದಾಯಿತು. ಅದರ ಜೊತೆಗೆ ಈ ಮೈಂಡ್, ಮ್ಯಾಟರ್ ಇವುಗಳಿಗೆಲ್ಲ ಲಿಂಕನ್ನು ಕೊಡುವಂಥ ವಾಕ್, ಅದನ್ನು ಸೇರಿಸಬೇಕು, ಅದು 7ನೇ ಆಯಾಮ. ಈ 7 ಅಂಶಗಳನ್ನು ಸೇರಿಸಿದ್ರೆ ಸರಿಯಾದೀತು. ನಾನು ಕೃಷ್ಣಮೂರ್ತಿಯವರು ಮಾತನಾಡ್ಕೊಳ್ತಿದ್ದಾಗ ಒಂದು ದಿವಸ ವಿಸ್ತಾರವಾದ ಚರ್ಚೆ ಬಂದಾಗ ಅವರು ವಾಕ್ಕನ್ನು ಗಮನಿಸಿರಲಿಲ್ಲ. ನಾನು ವಾಕ್ಕನ್ನು ಸೇರಿಸಬೇಕಾದೀತಲ್ವ ಅಂದೆ. ಹೌದಪ್ಪ, ಅದು ನಿಜ, ತುಂಬ ಒಳ್ಳೆಯ ವಿಷಯ ಅಂತಂದರು. ಆದರೆ ಅದನ್ನು ಹೇಗೆ ಸೇರಿಸುವುದು, ಅದು ದೊಡ್ಡ ಪ್ರಶ್ನೆ. ಬಹಳ ಅದನ್ನು ಮಾಡಿಬಿಟ್ರೆ ಅವ್ರಿಗೆ ಎಷ್ಟು ನೊಬೆಲ್ ಪ್ರೈಸ್ ಪ್ರಶಸ್ತಿಗಳು ಕೊಟ್ಟರೂ ಸಾಲದು. ಈ 7 ತತ್ವಗಳನ್ನು ಒಟ್ಟಿಗೆ ಸೇರಿಸುವಂಥ ದೇಶ, ಕಾಲ, ದ್ರವ್ಯ, ಊರ್ಜಾ, ಜೀವ, ಮನಸ್ಸು, ವಾಕು, ಇಷ್ಟನ್ನು ಸೇರಿಸಿದ್ರೆ ಇವೆಲ್ಲ ಸೇರಿರುವಂಥ ಒಂದು ಈಕ್ವೇಷನ್ ಇದೆ. ಆದರೆ ಅದು ಹೇಗೆ ಸೇರಿದೆ ಅಂತ ಬಿಡಿಸಿಕೊಳ್ಳಬೇಕಾಗತ್ತೆ. ಅದಕ್ಕೆ ವೇದಾಂತ ಪ್ರಕ್ರಿಯೆಯನ್ನು ಅನುಸರಿಸದೆ ಬೇರೆ ದಾರಿ ಇಲ್ಲ. ಏನದು? ಉಪನಿಷತ್ತುಗಳಲ್ಲಿರುವಂಥ ಸರ್ವಂ ಖಲ್ವಿದಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ,
ಪ್ರಜ್ಞಾನಂ ಬ್ರಹ್ಮ, ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ಬ್ರಹ್ಮಾನುಭವ, ಬ್ರಹ್ಮ ಪ್ರತಿಪಾದಕವಾದಂತಹ ವಾಕ್ಯಗಳು ಸಾಂಪ್ರದಾಯಿಕವಾಗಿ ಮಹಾವಾಕ್ಯಗಳು ಅಂತ ಹೇಳ್ತಾರೆ. ಅವೇ ಆ ಫಾರ್ಮುಲಾ, ಇನ್ಯಾವುದೂ ಅಲ್ಲ. ಆದರೆ ಅದು ಕಟ್ಟ ಕಡೆಯದಾಗ್ಬಿಟ್ಟಿದೆ. ಹೇಗಾಗಿದೆ ನಮ್ಮ ಸಮಸ್ಯೆ, ಆನ್ಸರ್ ಗೊತ್ತಿದೆ, ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ. ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಗಣಿತದ ಪುಸ್ತಕ ತಗೊಂಡ್ರೆ ಆ ಗಣಿತದ ಪುಸ್ತಕದಲ್ಲಿರುವಂಥ ಬೇರೆ ಬೇರೆ ಲೆಕ್ಕಗಳ ಉತ್ತರಗಳನ್ನು ಕಡೆಯಲ್ಲಿ ಕೊಟ್ಟಿರುವುದುಂಟು. ಒಂದು 8 ಪುಟದಲ್ಲಿ 800 ಪುಟದ ಎಲ್ಲ ಗಣಿತದ ಸಮಸ್ಯೆಗಳಿಗೆ ಉತ್ತರ ಇದೆ. ಆದರೆ ಹೌ ಟು ಅರೈವ್ ಅಟ್ ಇಟ್ ಅನ್ನುವುದು ಪ್ರಶ್ನೆ. ಆ ಬಗ್ಗೆ ವೇದಾಂತ ಒಂದು ಸ್ವಲ್ಪ ಸಹಾಯ ಮಾಡುತ್ತೆ, ಇಲ್ಲ ಅಂತ ಇಲ್ಲ, ಅಂದರೆ ಪ್ರಕ್ರಿಯಾ ರೂಪದಿಂದ. ಆದರೆ ಅದು ಮ್ಯಾನಿಫೆಸ್ಟೇಷನ್ ಆಗುವ ರೀತಿಯಲ್ಲಿ ಮಾಡುವಂಥದ್ದಲ್ಲ, ಅನುಭವದ ನೆಲೆಯಲ್ಲಿ ಮಾತ್ರ ಮಾಡುತ್ತೆ, ಮೆಟೀರಿಯಲೈಸ್ ಮಾಡುವಂಥ ದೃಷ್ಟಿಯಿಂದ ಅಲ್ಲ. ಮೆಟೀರಿಯಲೈಸ್ ಮಾಡೋದು ಅಂದರೆ ಕಾಂಕ್ರಿಟೈಸ್ ಮಾಡೋದು, ಅದು ಇಂಪಾಸಿಬಿಲಿಟಿ. ಅದು ಆಗಬೇಕು ಅಂದರೆ ಈಶ್ವರ ಮಾಡಬೇಕಾದದ್ದು. ಪರಮಾತ್ಮ ಈಶ್ವರ ಮಾಡ್ತಾನೆ ಎನ್ನುವುದು ನಮ್ಮ ನಂಬಿಕೆ, ಶ್ರದ್ಧೆಗೆ ಸಂಬಂಧಪಟ್ಟಿದ್ದು. ಅದು ನಮ್ಮ ಅನುಭವಕ್ಕಿಲ್ಲ, ಆದರೆ ನಮ್ಮ ನಂಬಿಕೆಗೆ ಬಂದದ್ದು. ಹೀಗಾಗಿ ಒಂದು ಕಡೆ ಫ್ಯಾಕ್ಟು, ಇನ್ನೊಂದು ಕಡೆ ರಿಯಲೈಸೇಷನ್ನು, ಇದರ ಮಧ್ಯದಲ್ಲಿ ಅಂತರಾಳದಲ್ಲಿ ನಂಬಿಕೆ ಇದೆ. ಆ ನಂಬಿಕೆ ಅನುಭೂತಿ, ಸಂವೇದನೆಗೆ ಸಂಬಂಧಪಟ್ಟಂಥ ಒಂದು ಆಯಾಮವಾದದ್ದು. ಮುಂದೆ ಅನುಭವಕ್ಕೆ ಎಟಕಬಲ್ಲಂಥದ್ದು ಅನ್ನುವಂಥದ್ದನ್ನು ನಾವು ಶ್ರದ್ಧೆ ಅಂತ ಕರೀಬೇಕು. ಈಗ ರಾಮು ಅವರು ಅದನ್ನೇ ಹೇಳ್ತಾ ಇದ್ರು, ಶಾಸ್ತ್ರಾನುಸಾರವಾದ ನಂಬಿಕೆ ಅಂತಂದರೆ ಮುಂದೆ ಅನುಭವಕ್ಕೆ ಸಿಗಬಹುದಾದದ್ದು ಅನ್ನುವಂಥದ್ದು ಅಂತ. ನಿಜ, ಆ ರೀತಿಯಾದಂಥ ಶ್ರದ್ಧೆಯನ್ನೇ ಇಟ್ಟುಕೊಂಡು ನಾವು ಹೋಗ್ತೀವಿ. ಆದರೆ ಇಲ್ಲಿ ಒಂದು ಪ್ರಶ್ನೆ, ನಾವು ಯಾವ ಥರ ಇಟ್ಕೊಳ್ಳೋದು? ಅದಕ್ಕೆ ಶಾಸ್ತ್ರವನ್ನು ಮಾಡಿರೋರು ಪೂರ್ಣಾನುಭವಿಗಳು, ಅನುಭವಗಳನ್ನು ಚೆನ್ನಾಗಿ ಬಲ್ಲಂಥವರು, ಅನುಭವಿಸಿದಂಥವರು, ಅವರು ಮಾಡಿರುವಂಥದ್ದು ಶಾಸ್ತ್ರ ಅಂತಂತ ನಾವು ಗೌರವ ಇಟ್ಕೊಳ್ಬೇಕು. ಯಾಕೆ? ಎಷ್ಟೋ ಜನ ಕಾಣ್ತಾ ಇದ್ದಾರೆ, ಅವುಗಳನ್ನು ಒಂದು ಸ್ವಲ್ಪವಾದರೂ ಕಾಣುವುದಕ್ಕೆ ಸಾಧ್ಯ ಉಂಟು. ವಿಶೇಷತಃ ಅವಸ್ಥಾತ್ರಯ ಅಧ್ಯಾರೋಪಾಪವಾದ ಪ್ರಕ್ರಿಯೆ, ಅದು ಬಿಟ್ಟು ಇನ್ಯಾವುದೂ ಇಲ್ಲ. ಎಷ್ಟು ಯಾರು ಪಲ್ಟಿ ಹೊಡೆದ್ರೂ ಸಾಧ್ಯವಾಗುವಂಥದ್ದಲ್ಲ. ಅದನ್ನಂತೂ ನಿಶ್ಚಪ್ರಚವಾಗಿ ಹೇಳ್ತೀನಿ. ಅದರ ಬಗ್ಗೆ ಅಭಿಮಾನದಿಂದ ಹೇಳುವುದಲ್ಲ, ಅದರ ಬಗ್ಗೆ ನನಗಿರುವಂತಹ ಅನುಭವದ ಒಂದು ಎಳೆಯಿಂದ ಹೇಳ್ತಾ ಇರುವಂಥದ್ದು. ಹೀಗೆ ನಾವು ಕಂಡಾಗ ಗೊತ್ತಾಗುತ್ತೆ, ನಂಬಿಕೆಗೆ ತನ್ನದೇ ಆದ ಗೌರವಯುತವಾದ ಸ್ಥಾನ ಇದೆ ಶ್ರದ್ಧೆಗೆ. ಈ ಭೌತಾದಿ ಶಾಸ್ತ್ರಗಳು ಯಾವಿವೆ ಅವುಗಳಲ್ಲಿ ಆಗಿಂದಾಗ್ಗೆ ನಾವು ವೆರಿಫೈ ಮಾಡಿಕೊಳ್ಬಹುದು ಮತ್ತು ಒಬ್ಬರ ಅನುಭವಗಳನ್ನು ಮತ್ತೊಬ್ಬರು ಟ್ರಾನ್ಸ್ಫರ್ ಮಾಡಿಕೊಳ್ಬಹುದು ಇನ್ಫಾರ್ಮೇಷನ್ ಮೂಲಕ ವೆರಿಫೈ ಮಾಡ್ಕೊಳ್ಳೋಕ್ಕೆ. ಹೀಗಾಗಿ ಇಲ್ಲಿ ಒಂದು ಅಭಿಪ್ರಾಯಕ್ಕೆ ಎಲ್ಲರೂ ಬರುವುದಕ್ಕೆ ತಕ್ಕ ಮಟ್ಟಿಗೆ ಸಾಧ್ಯತೆ ಇದೆ. ಕಾರಣ ಅವು ಸ್ಥೂಲವಾದದ್ರೊಳಗೆ ಬಂದುಬಿಡ್ತಾವಲ್ಲ. ಈಗ ಉದಾಹರಣೆಗೆ ಸಾಸಿವೆ, ಭತ್ತ ಮತ್ತು ಕಡಲೆಕಾಳು, ಆಮೇಲಿಂದ ಕಡಲೆ ಬೀಜ, ಮತ್ತು ಇನ್ನು ನೆಲ್ಲಿಕಾಯಿ, ಆಮೇಲಿಂದ ಒಂದು ಇನ್ನು ಸ್ವಲ್ಪ ದಪ್ಪದಾಗಿರುವಂಥದ್ದು ನಿಂಬೆಹಣ್ಣು ಅಂತ ಇಟ್ಕೊಳ್ಳಿ. ಇಷ್ಟು ಬೆರೆತ ಒಂದು ಪೀಪಾಯಿ ಗಾತ್ರದ ವಸ್ತು, ಮಿಶ್ರಣ ವಸ್ತು ನಮ್ಮಲ್ಲಿದೆ ಅಂದರೆ ಆರಿಸುವುದಕ್ಕೆ ತುಂಬ ಸುಲಭವಾದದ್ದು ನಿಂಬೆಕಾಯಿ. ಅದನ್ನು ಆರಿಸ್ತೀವಿ. ಅದಕ್ಕಿಂತ ಸಣ್ಣದಾದ ಕಿರುನೆಲ್ಲಿಕಾಯಿ, ಆಮೇಲೆ ಕಡಲೆ ಬೀಜ, ಆಮೇಲೆ ಕಡಲೆಕಾಳು, ಆಮೇಲೆ ಭತ್ತ. ಸಾಸಿವೆಯನ್ನು ಯಾರೂ ಆರಿಸೋಕ್ಕಾಗೋಲ್ಲ ಕೂಡ. ಹಾಗೆಯೇ ಸ್ಥೂಲವಾದಂಥ ಭೌತಾದಿ ಶಾಸ್ತ್ರಗಳನ್ನು ಇಟ್ಟುಕೊಂಡು ಬೇಗ ಚಯನ ಅಂದರೆ ಕಲೆಕ್ಟ್ ಮಾಡೋದು, ವಿವೇಚನೆ ಅಂತೀವಲ್ಲ, ಅದು ಚಯನೆ ಅನ್ನುವಂಥ ಧಾತುವಿನಿಂದ ಬಂದಿರತಕ್ಕಂಥದ್ದು. ಅನಲೈಸ್ ಮಾಡೋದಕ್ಕೆ ಸ್ಥೂಲವಾಗಿದ್ದರಿಂದ ಸುಲಭ. ಪ್ರಮಾಣ ಪ್ರಮೇಯ ವ್ಯವಹಾರಗಳಿರ್ತವೆ, ನಮ್ಮಿಂದ ಆಚೆಗಿರ್ತವೆ, ಹಿಡ್ಕೊಳ್ಬೋದು, ಮುಟ್ಟಬಹುದು, ಮಾಡಬಹುದು. ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದುವಾಗ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಹೇಳೋರು, ಅಯ್ಯೋ ನಿಮ್ಮದು ಸುಲಭ ಕಾಣೋ, ಎಲ್ಲ ಕಣ್ಣಿಗೆ ಕಾಣಿಸುತ್ತೆ, ಪರವಾಗಿಲ್ಲ ಅಂತ. ನಾನು ಹೇಳ್ತಾ ಇದ್ದೆ, ನಮಗಿಂತ ಸಿವಿಲ್ನವ್ರದ್ದು ಮತ್ತೂ ಸುಲಭ ಅಲ್ವೇ, ಅದನ್ನು ಯಾತಕ್ಕೆ ಹೇಳೋದಿಲ್ಲ ಅಂತ. ಆಗ ಸಿವಿಲ್ನವ್ರು ಹೇಳ್ತಾ ಇದ್ರು, ನಿಮ್ಗಳಿಗೊಂದು ಅನುಕೂಲ ಇದೆಯಪ್ಪ, ಯು ಆ್ಯಕ್ಟ್ ಬೋತ್ ಇನ್ ಅಬ್ಸ್ಟ್ರಾಕ್ಷನ್ ಆ್ಯಂಡ್ ಕಾಂಕ್ರಿಟೈಸೇಷನ್ ಅಂತ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅದೊಂದು ಸೌಕರ್ಯ ಇತ್ತು. ಅದು ಮೆಟೀರಿಯಲ್ ಪ್ರಾಪರ್ಟಿ, ಮೆಟೀರಿಯಲ್ ಬಿಹೇವಿಯರ್, ಮೆಟೀರಿಯಲ್ ಸೈನ್ಸ್, ಥರ್ಮೋಡೈನಮಿಕ್ಸ್ ಈ ಥರದ ವಿಷಯಗಳಲ್ಲಿ ಹೋದಾಗ ಬಹಳ ಸೂಕ್ಷ್ಮವಾಗ್ತಾ ಇತ್ತು. ಹಾಗಲ್ಲದೆ ಪ್ರೊಡಕ್ಷನ್ ಟೆಕ್ನಾಲಜಿ, ಮಷಿನ್ ಡಿಸೈನು ಈ ಥರದಕ್ಕೆ ಬಂದಾಗ ಪ್ಲ್ಯಾಂಟ್ ಇಂಜಿನಿಯರಿಂಗ್ ಸ್ಥೂಲವಾಗ್ತಾ ಇತ್ತು. ನಮಗೊಂಥರ ಎರಡೂ ಕಡೆಯೂ ಸಲ್ಲುವಂಥವರಾಗಿದ್ವಿ ನಾವು. ಅಂದರೆ ಕಪ್ಪೆಗಳಿದ್ದಂತೆ, ಆಂಫಿಬಿಯನ್ಸ್, ಉಭಯತ್ರ. ಹಾಗಾಗಿ ಎರಡರ ಕಷ್ಟ ಸುಖಗಳು ಒಂದಷ್ಟು ಗೊತ್ತಿತ್ತು. ಸ್ಥೂಲವಾದದ್ದರಲ್ಲಿ ಆ ಅನುಕೂಲತೆ ಉಂಟು.
ಆಮೇಲೆ ಸೂಕ್ಷ್ಮತರವಾಗ್ತಿದ್ದಂತೆ ಕಷ್ಟವಾಗುತ್ತೆ. ಆ ಕಷ್ಟದಿಂದಾಗಿ ಎಲ್ಲರಿಗೂ ಅದು ಎಟಕದೆ ಹೋಗಿ, ಎಟಕದೇ ಇದ್ದಾಗ ಇನ್ನು ಅನುಭವಿಸೋದೇನಿದೆ, ಅನುಭವಿಸದೇ ಇದ್ದಾಗ ಐಕಮತ್ಯಕ್ಕೆ ಎಲ್ಲಿ ಅವಕಾಶ ಇದೆ. ಇದು ಕಾರಣ. ನಂಬಿಕೆಗಳು ಬಹುವಿಧವಾಗಿರೋದಕ್ಕೆ ಮತ್ತು ಆಧ್ಯಾತ್ಮಿಕ ಅನುಭವಗಳನ್ನು ಯಾರೂ ಕೂಡ ನಮಗೆ ಬಾಯಿ ಬಿಟ್ಟು ಸ್ಪಷ್ಟವಾಗಿ ಹೇಳೋದು ಕಷ್ಟವಾಗಿರೋದಕ್ಕೆ ಅದು ಕಾರಣ. ವೇದಾಂತ ಹೇಳುತ್ತೆ, ಸ್ಪಷ್ಟವಾಗಿ ಹೇಳುತ್ತೆ, ಎಷ್ಟು ಹೇಳ್ಬೋದು ಅಷ್ಟನ್ನು ಹೇಳುತ್ತೆ. ಆದರೆ ಹೇಳಿ ಏನು ಪ್ರಯೋಜನ ಆಗೋಲ್ಲ. ಯಾಕೆ ಅಂತಂದರೆ ಅದು ಏನು ಹೇಳೋದು ಕೂಡ ಪರ್ಯಾಯ ಕ್ರಮದಿಂದ ಹೇಳುವುದಾಗಿರುತ್ತೆ. ಡೈರೆಕ್ಟಾಗಿ ಹೇಳೋಕ್ಕಾಗೋಲ್ವ, ಇಂಡೈರೆಕ್ಟಾಗಿ ಹೇಳೋಕ್ಕಾಗಿರುತ್ತೆ. ಮತ್ತು ಅನುಭವ ಮಾಹಿತಿ ಆಗಿರುವ ರೀತಿಯಿಂದ ಬಂದರೆ, ಅಂದರೆ ಅನುಭವ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡೋಕ್ಕಾಗದೇ ಇರೋದ್ರಿಂದ ಮಾಹಿತಿಯಾಗಿ ಬಂದರೆ ನಾವು ಅದನ್ನು ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ನಾವು ಅದಕ್ಕೆ ಹೋದರೆ ಉಂಟು, ಪ್ರಯೋಜನ ಇಲ್ಲದಿರೇ ಇಲ್ಲ. ಒಂದು ಸಿನಿಮಾ ಟಿಕೆಟ್ ನಾವು ಕೈನಲ್ಲಿ ಇಟ್ಕೊಂಡ್ರೆ ಸಿನಿಮಾ ನೋಡೋದಂತೆ ಆಯಿತಾ? ನೋಡೌಟ್ ಸಿನಿಮಾ ನೋಡೋದಕ್ಕೆ ಬೇಕಾದ ಅರ್ಹತೆ ಸಿಕ್ಕಿದೆ ಅಂತ ಆಯಿತು. ಅದು ಏನು, ಆ ಶೋ ಮುಗಿಯೋಗಿದ್ದಕ್ಕಿಂತ ಮುಂಚೆ, ಶುರು ಆಗೋದಕ್ಕಿಂತ ಮುಂಚೆ ಥಿಯೇಟ್ರ್ ಬಾಗಿಲಿನಲ್ಲಿ ಇದ್ದರೆ ಒಳಗೆ ಹೋಗೋದಕ್ಕೆ ಅವಕಾಶ ಉಂಟು, ಟಿಕೆಟು ಕೈನಲ್ಲಿದೆ. ಆದರೆ ಒಳಗೆ ಹೋದ ಮೇಲೆ ಆ ಸಿನಿಮಾದ ಬೆಲೆ ಈ ಟಿಕೆಟ್, ಆದರೆ ಸಿನಿಮಾದ ಅನುಭವ ಈ ಟಿಕೆಟ್ ಅಲ್ಲ. ಈ ಸಮಸ್ಯೆ ಉಂಟು. ವೇದಾಂತ ನಿಮಗೆ ಟಿಕೆಟ್ ಕೊಟ್ಬಿಟ್ಟಿದೆ, ಇಲ್ಲಿಯೇ ಇದೆ ನೋಡಿ, ಅಂಗೈಯಲ್ಲಿಯೇ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾಗಿದೆ. ಆದರೆ ವಿಜ್ಞಾನಾದಿಗಳಲ್ಲಿ ಆ ರೀತಿಯಾದಂಥದ್ದಲ್ಲ. ಒಂದು ಮಟ್ಟಕ್ಕೆ ನಮಗೆ ಎಟುಕಬಹುದಾದದ್ದು ಆಗಿದೆ. ಅಂದರೆ ನಮ್ಮ ಒಂದು ಬಟ್ಟೆ ಅಂತ ಇಟ್ಕೊಳ್ಳಿ, ಆ ಬಟ್ಟೆಯನ್ನು ಕೈಗೆ ಇಟ್ಕೊಂಡ ತಕ್ಷಣವೇ ಅದು ಮೃದುತ್ವ ಏನು, ಅದರ ಕರ್ಕಶತ್ವ ಏನು, ಇವೆಲ್ಲ ತಾನಾಗಿ ಗೊತ್ತಾಗ್ತಾ ಇದೆ. ಹಾಕ್ಕೊಳ್ಳೇಬೇಕಾಗಿಲ್ಲ, ಅಂಗೈ ಮೇಲೆ ಹಿಂಗೆ ಇಟ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಎಷ್ಟೋ ಜನ ಕಣ್ಣಲ್ಲೇ ನೋಡಿದ್ರೆ ಅದು ರೇಷ್ಮೆನ ಕೋಟಾನ ಅಂತ ಗೊತ್ತಾಗುತ್ತಂತೆ. ಸ್ವೆಟ್ರ್ ನೋಡಿಬಿಟ್ಟು ಇದು ಸೆಣಬಲ್ ಮಾಡಿದ್ದ, ಅಪ್ಪಟ ಉಣ್ಣೆಯಲ್ಲಿ ಮಾಡಿದ್ದ ಅಂತಲೂ ಬೇಕಾದ್ರೆ ಹೇಳ್ತಾರೆ ಅಂತ. ಹೀಗೆ ಅವುಗಳಲ್ಲಿ ಸ್ಥೂಲವಾದ ದೃಷ್ಟಿಗೆ ಸಿಗಬಹುದಾದಂಥದ್ದು ಉಂಟು. ಇದನ್ನು ನಾವು ಬಲ್ಲವರಾದರೆ ಮಾತ್ರ ವಿವೇಚನೆ ಸರಿಯಾಗುತ್ತೆ. ಆ ಬಳಿಕ ನಂಬಿಕೆ ಶ್ರದ್ಧಾವಲಯಗಳಿಗೆ ಬಂದರೆ, ಮೊನ್ನೆಯೇ ನಾನು ತಿಳಿಸಿದಂತೆ ನಮ್ಮ ನಂಬಿಕೆಗಳೆಲ್ಲ ನಮ್ಮ ವರ್ತನೆಯಿಂದಲೇ ಪ್ರಮಾಣೀಕೃತವಾಗುತ್ತವೆ ಅಷ್ಟೆ. ನಾವು ತುಂಬ ಒಳ್ಳೆಯದಾಗಿ ನಂಬಿದ್ದೀವಿ ಅಂತ ಆ ನಂಬಿಕೆ ವ್ಯಕ್ತೀಕೃತವಾಗದೇ ಇದ್ದರೆ, ಮೆಟೀರಿಯಲೈಸ್ ಆಗದೇ ಇದ್ದರೆ ನಂಬಿಕೆ ನಂಬಿದ್ದಲ್ಲ, ಅದು ಒಂದು ವಂಚನೆ ಅಂತ ಗೊತ್ತಾಗುತ್ತೆ. ಈಗ ತಂದೆ ತಾಯಿಗಳನ್ನು ನಾನು ದೇವರು ಅಂತ ನಂಬಿದ್ದೀನಿ ಅಂತ ಅಂದುಬಿಟ್ಟು ತಂದೆ ತಾಯಿಗಳ ಬಗ್ಗೆ ಒಂದು ಸ್ವಲ್ಪವೂ ಕೂಡ ತಿಳುವಳಿಕೆ ಇಟ್ಟುಕೊಂಡು ಪ್ರೀತಿ ವಿಶ್ವಾಸ ಇಟ್ಕೊಳ್ಳೋದಿದ್ದರೆ ಅವನು ನಂಬಿದ್ದಲ್ಲ, ಬೂಟಾಟಿಕೆ ಮಾಡುವುದು ಅಂತ ಗೊತ್ತಾಗುತ್ತೆ. ಯಾವುದು ಕಾರ್ಯರೂಪಕ್ಕೆ ಅನುವಾದವಾಗಬೇಕು, ಅನುವಾದವಾದಾಗಲೇ ಅದಕ್ಕೆ ಬೆಲೆ. ಮತ್ತು ಆ ಅನುವಾದವಾದಂಥ ಕಾರ್ಯ ತನಗೂ ತನ್ನ ಪರಿಸರಕ್ಕೂ ಹಿತವನ್ನು ಮಾಡ್ತಾ ಇದೆಯಾ? ಮುಖ್ಯವಾಗಿ ತನ್ನಲ್ಲಿ ಗೊಂದಲಗಳು, ಅಂದರೆ ಯಾವುದು ಶೋಕ ಮೋಹ ಭಯ, ಈ ಮೂರು ಇವು ಕಡಿಮೆ ಆಗ್ತಾ ಇದೆಯಾ ಅಂತ. ಯಾವ ನಂಬಿಕೆಯಿಂದ ಶೋಕ ಮೋಹ ಭಯಗಳು ಕಡಿಮೆ ಆಗ್ತಾ ಇದೆಯೋ ಅವು ಶಾಸ್ತ್ರಾನುಸಾರವಾದ ನಂಬಿಕೆ. ಯಾವ ನಂಬಿಕೆಯಿಂದ ಭಯ ಶೋಕ ಮೋಹಗಳು ಹೆಚ್ಚಾಗ್ತಾ ಇದೆಯೋ ಅದು ಅಶಾಸ್ತ್ರೀಯವಾದ ನಂಬಿಕೆ, ಅನ್ಸೈಂಟಿಫಿಕ್ ಬಿಲೀಫ್ ಅಂತ ಹೇಳ್ಬೋದು. ಯಾಕೆಂದರೆ ನೋಡಿ, ನಮಗೆ ನಂಬಿಕೆ ಮಾಡಿಕೊಳ್ಳೋದಕ್ಕೆ ಮುಖ್ಯ ಕಾರಣ ಭಯದಿಂದಾಗಿ, ಶೋಕದಿಂದಾಗಿ, ಮೋಹದಿಂದಾಗಿ. ಇವನ್ನ ನಿವೃತ್ತಿ ಮಾಡೋಕ್ಕೂ ಅದೇ ಕಾರಕವಾಗಬೇಕಾಗುತ್ತೆ. ನಾವೊಂದನ್ನು ಅಸ್ಯೂಮ್ ಮಾಡ್ಕೊಳ್ಳೋದೇನೋ, ಇದು ಈ ಒಂದು ಭಯ, ಈ ಶೋಕ ಇತ್ಯಾದಿಗಳನ್ನು ದಾಟೋಣ ಅಂತ. ಆ ನಂಬಿಕೆಯ ಮೂಲಕ ದಾಟ್ತಾ ಇದ್ದೀವಿ ಅಂದರೆ ಏನೋ ಸಾಧನೆ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಆದರೆ ಹಾಗಾಗದೇ ಇದ್ದರೆ ಮನುಷ್ಯ ಯಾತಕ್ಕೆ ಹೊಸ್ಟೈಲ್ ಆಗ್ತಾನೆ, ಯಾತಕ್ಕೆ ವಯಲೆಂಟ್ ಆಗ್ತಾನೆ, ಉಗ್ರನಾಗ್ತಾನೆ? ಭಯದಿಂದಾಗಿ. ಯಾತಕ್ಕೆ ಅವನು ಉನ್ಮಾದಿಯಂತೆ ವರ್ತಿಸ್ತಾನೆ? ಶೋಕದಿಂದಾಗಿ. ಗಮನಿಸಿರ್ಬೋದು, ಕೆಲವರಿಗೆ ತಮ್ಮ ಸಂಕಟ ತಡ್ಕೊಳ್ಳೋಕ್ಕಾಗದೆ ಆ ಸಂಕಟವನ್ನು ಮುಚ್ಕೊಳ್ಳೋದಕ್ಕೆ ತಾವು ಯಾವ ನೋವಿಗೂ ಒಳಪಟ್ಟಿಲ್ಲ, ಯಾವ ಸಂಕಟಕ್ಕೂ ತುತ್ತಾಗಿಲ್ಲ ಅನ್ನುವಂತೆ ಪ್ರಿಟೆಂಡ್ ಮಾಡ್ತಾರೆ, ನಟನೆ ಮಾಡ್ತಾರೆ. ಅದು ಒಂದೇ ಕಾರಣಕ್ಕೆ. ಈಗ ಕತ್ತಲಲ್ಲಿ ಒಂಟಿಯಾಗಿ ಹೋಗೋನು ಜೋರಾಗಿ ಹಾಡಿಕೊಂಡು ಕೂಗ್ಕೊಂಡು ಹೋಗ್ತಾನೆ ಅಂತಂದರೆ ಇದೇನು ಎಷ್ಟು ಧೈರ್ಯ ಅಂದರೆ ಆ ಧೈರ್ಯ ಇಲ್ಲದೆ ಇರೋದ್ರಿಂದ ಅಷ್ಟೇ. ಈಗ ನೋಡಿ, ಕೆಲವರಿಗೆ ಅವಾರ್ಡ್ಗಳನ್ನು ಹೇಗಾದರೂ ಮಾಡಿ ಗಿಟ್ಟಿಸಿಕೊಳ್ಳಬೇಕು. ಘಟಂ ಬಿಂಧ್ಯಾತ್ ಪಟಂ ಚಿಂಧ್ಯಾತ್ ಕುರ್ಯಾದ್ ರಾಸಭರೋಹಣಂ ಏನಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋಭವ
ಬಟ್ಟೆ ಹರಿ, ಮಡಕೆ ಒಡಿ, ಕತ್ತೆ ಮೇಲೆ ಹತ್ತು, ಏನಾದರೂ ಮಾಡು, ಪೇಪರಲ್ಲಿ ಹೆಸರು ಬರ್ತಾ ಇರಬೇಕು ಅಂತ. ಇದು ಸನ್ಯಾಸಿಗಳಿಗೂ ಬಿಟ್ಟಿದ್ದಿಲ್ಲ. ಒಬ್ಬರು ಬಹಳ ನನಗೆ ತಕ್ಕ ಮಟ್ಟಿಗೆ ಪೂಜನೀಯರಾಗಿ ಗೊತ್ತಿರುವಂಥ ಸನ್ಯಾಸಿಗಳು ಒಬ್ಬರಿದ್ದಾರೆ, ಹಿರಿಯ ಸನ್ಯಾಸಿಗಳು. ಅವರು ಪತ್ರಿಕೆಯಲ್ಲಿ ತಮ್ಮ ಫೋಟೋ ಬಂತೆ, ತಮ್ಮ ಕಾರ್ಯಾಚರಣೆಗಳ ಬಗ್ಗೆ ವಿವರಗಳು ಬಂತೆ ಅಂತ ಅನ್ನೋದು ನೋಡ್ತಾ ಇರ್ತಾರೆ. ಅದು ಒಂದು ಪ್ರಧಾನವಾದ ದೌರ್ಬಲ್ಯ ಬಿಟ್ಟು ಇನ್ನು ವಿಶೇಷವಾದ ದೌರ್ಬಲ್ಯಗಳು ಅವರಲ್ಲಿಲ್ಲ. ಮೀಡಿಯಾ ಮೇನಿಯಾ ಅಂತದ್ದು ಕರೀಬಹುದು. ಹಾಗೆ ಎಲ್ಲಿವರೆಗೂ ಅಂತಂದರೆ, ಇನ್ಯಾರೋ ಪ್ರಸಿದ್ಧರಾದ ಗಾಡ್ಮೆನ್ ಒಬ್ಬರು, ಅವರು ಸಾಂಪ್ರದಾಯಿಕವಾದ ಸನ್ಯಾಸಿಗಳಲ್ಲ, ಭಗವಂತನ ಅವತಾರ ಅಂತಲೇ ಅನಿಸ್ಕೊಂಡಿರ್ತಕ್ಕಂಥವ್ರು. ಇನ್ನು ಅವರ ಅವತಾರವೂ ಮುಗೀತಾ ಇದೆ ಅಂತ ಅನ್ಬೋದು, ಆ ವಯಸ್ಸಿಗೆ ಬಂದವರು. ಅವರನ್ನು ಒಂದು ಸರ್ತಿ ನಾನು ನೋಡಿಬಿಟ್ರೆ ಸಾಕಲ್ಲ, ಅವರಿಂದ ಏನಾದರೂ ಮೆಸ್ಮರೈಸ್ ಮಾಡಿ ನಾನು ಅವರಿಂದ ಏನಾದರೂ ಪಡಿಬೋದಲ್ಲ ಅಂತ ಅನ್ನುವಂಥವ್ರು ಈ ಸ್ವಾಮಿಗಳು. ಅದು ಬೇಕಿಲ್ಲ. ಆದರೆ ಪ್ರಸಿದ್ಧಿ, ರೆಕಾಗ್ನಿಷನ್ ಈ ರೀತಿಯಾದಂಥದ್ದಿರುತ್ತೆ. ಯಾಕೆ ಅಂದರೆ ನಾವಾಗಿರುವಾಗ ಗುರುತಿಸಲ್ಪಡ್ತಾ ಇಲ್ಲ ಅನ್ನುವಂಥ ಸಂಕಟ ಅಷ್ಟೇ, ಇನ್ಯಾವುದೂ ಇಲ್ಲ. ಅದು ಎಷ್ಟು ಜನ ಉದ್ದಂಡರು, ಸಾತ್ವಿಕರು ಅಂತ ಲೋಕದಲ್ಲಿ ಅನ್ನಿಸಿಕೊಳ್ಳೋರು ಒಂದು ಪ್ರಶಸ್ತಿಗೋ ಒಂದು ಸನ್ಮಾನಕ್ಕೋ ತಮ್ಮ ಮಾರುದ್ದ ಶರೀರವನ್ನು ಗೇಣುದ್ದವೂ ಅಲ್ಲ ಚೋಟುದ್ದ ಮಾಡಿಕೊಂಡು, ಅಂಗುಲದ ಉದ್ದ ಮಾಡಿಕೊಂಡು, ಕಾಯಲಾರೇನು ಕೃಷ್ಣ ಕಂಡವರ ಬಾಗಿಲನ್ನು ಅಂತ ಹೋಗಿಬಿಡ್ತಾರಲ್ಲ, ಯಾಚನೆ ಮಾಡ್ತಾರಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಲಾಬಿಯಿಂಗ್ ಮಾಡುವಂಥದ್ದು, ತಮ್ಮ ಶಿಷ್ಯಕೋಟಿಯಿಂದ ಸಾರ್ವಜನಿಕವಾಗಿ ಸನ್ಮಾನ ಮಾಡಿಸಿಕೊಳ್ಳುವಂಥದ್ದು, ಪತ್ರಿಕೆಗಳಲ್ಲಿ ಅವರೇ ಪ್ರಚಾರ ಮಾಡಿಸಿಕೊಳ್ಳುವುದು, ಅದೆಲ್ಲ ಏನನ್ನು ತೋರಿಸುತ್ತೆ? ನಮ್ಮ ಅಂತಃಸತ್ವ ಇಲ್ಲ ಅಂತ ಅನ್ನೋದಷ್ಟೇ. ಹಾಗಿದ್ದರೆ ಯಾವುದರಿಂದಲೂ ಬರುತ್ತಲ್ಲ. ಇಲ್ಲವೇ ಬೇಕಾಗಿಲ್ಲ, ನಮಗಿರೋದ್ರಿಂದ ಸಾಕು. ಸೇಡಿಯಾಪು ಕೃಷ್ಣ ಭಟ್ರಂಥ ಮಹನೀಯರು ಒಂದು ಕಡೆ ಬಹಳ ಚೆನ್ನಾಗಿ ಹೇಳ್ತಾರೆ. ನಿಮಗೆ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಏನನ್ಸುತ್ತೆ ಅಂದರೆ, ಅವ್ರು ಹೇಳಿದ್ರು, ನನ್ನ ಒಂದು ಗ್ರಂಥಕ್ಕೆ ಪುರಸ್ಕಾರ ಪ್ರಶಸ್ತಿ ಬಂದರೆ ಆ ಮೂಲಕವಾಗಿ ಆದರೂ ಅದನ್ನು 4 ಜನ ಹೆಚ್ಚಾಗಿ ಓದಿಯಾರೇನೋ ಎಂಬ ಒಂದು ದೂರದ ಆಶಾಕಿರಣದ ಬಗ್ಗೆ ಪ್ರಶಸ್ತಿ ಪುರಸ್ಕಾರಗಳು ಬಂದರೆ ಬೇಡ ಅನ್ನೋಲ್ಲ, ಆದರೆ ಅದರ ಬೆನ್ನಹತ್ತಿ ಮಾತ್ರ ಹೋಗುವುದು ಎಂದೂ ಇಲ್ಲ ಅಂತ. ಅದು ಸತ್ಯ, ಅವರ ಬದುಕೇ ಆಗಿದ್ದಂಥದ್ದು. ಕಾರಣ ನಮ್ಮಲ್ಲಿ ಯಾವುದೋ ಒಂದು ಕೊರತೆ ಇದೆ ಅಂತ ಕಾಡ್ತಿದ್ದಾಗ ಆಗುತ್ತೆ. ಮತ್ತು ನಮ್ಮಲ್ಲಿ ಕೊರತೆ ಇದ್ದರೆ ತುಂಬಿಕೊಳ್ಳೋಣ, ಆವಾಗಿದ್ದು ನಮಗೆ ಕೊರತೆಯಾಗಿದೆ ಅದಕ್ಕೆ ತುಂಬಿಕೊಳ್ಳೋಣ ಅಂತ ಹೇಳಿದ್ರೆ ಸಾಚಾತನ. ಹಾಗಲ್ಲ, ನಮಗಿದು ಕೊರತೆಯೇ ಅಲ್ಲ ಆದರೂ ತುಂಬಿಕೋತೀವಿ ಅಂತ. ನನಗೆ ಹಸಿವೇ ಇಲ್ಲ ಆದರೂ ತಿಂತೀನಿ ಅಂದರೆ ಏನರ್ಥ? ನಾಲಿಗೆ ಚಪಲ ಚಟ ಅಂತ ಅನ್ನಬೇಕಾಗತ್ತೆ, ಅಥವಾ ಅನ್ನಧ್ವಂಸಕ ಅಂತ ಯಾವುದಾದ್ರೂ ಒಂದು ಬಿರುದು ಕೊಡಬೇಕಾಗತ್ತೆ. ಲೋಕದಲ್ಲಿ ತುಂಬ ನಾವು ಕಾಣ್ತಾ ಇದ್ದಾಗ ನಮ್ಮ ಕೊರತೆಗಳನ್ನು ಮುಚ್ಚಿಕೊಳ್ಳೋದಕ್ಕೆ ನಾವು ಮಾಡ್ತಾ ಇರ್ತೀವಿ, ಆದರೆ ಅದನ್ನು ಅಲ್ಲ ಅಂತ ಹೇಳ್ಕೊಳ್ತಾ ಇರ್ತೀವಿ. ನಂಬಿಕೆಯ ವಲಯದಲ್ಲಿ ಇದು ಆ ಭಯ, ಶೋಕ ಯಾತಕ್ಕೆ? ಕೊರತೆಯಿಂದಾಗಿ ನಾನು ಎಲ್ಲಿ ಹೀನಾಯವಾಗಿಬಿಡ್ತೀನಿ ಎನ್ನುವಂಥ ಶೋಕ. ಇವೆಲ್ಲ ಯಾತಕ್ಕೆ? ನನ್ನ ದೇಹದ ಬಗ್ಗೆ, ನನ್ನ ನಾಮದ ಬಗ್ಗೆ ನನಗಿರುವ ಅಭಿಮಾನ, ಮೋಹ. ಈಗ ನಾನು ನಿದ್ರೆಯಲ್ಲಿದ್ದರೆ, ನನಗೆ ಈ ಮೂರ್ಛಾವಸ್ಥೆಯಲ್ಲಿದ್ದರೆ ಯಾರು ಸನ್ಮಾನ ಮಾಡಿದ್ರೆ ಸಂತೋಷವಾಗುತ್ತಾ? ಖಂಡಿತ ಇಲ್ಲ. ನಾನು ಸೋ ಅಂಡ್ ಸೋ ಅಂತಿರಬೇಕು, ನನ್ನ ಕಾನ್ಷಿಯಸ್ ಆಗಿರಬೇಕು. ಅಯ್ಯೋ ಬಿಡಿ, ಮುಪ್ಪಾದ ಮೇಲೆ ಕಣ್ಣು ಕೈಕಾಲು ಗಟ್ಟಿಯಾಗಿಲ್ಲದೆ ಇದ್ಮೇಲೆ ಏನೂ ಗೊತ್ತಾಗದೇ ಇದ್ದಾಗ ಎಷ್ಟು ಕಿರೀಟ ಇಟ್ಟರೆ ಏನು ಅಂತ ಅನ್ನುವಾಗಲೇ ಈ ನಾಮರೂಪಾತ್ಮಕವಾದ ನಾನಾಗಿ ಎಲ್ಲ ಮಾಡಿಸಿಕೊಳ್ಳಬೇಕು, ಅದೇ ನಾನು ಅನ್ನುವಂಥ ಒಂದು ಮೋಹ ಇರುವಂಥದ್ದು ಅಂತ ಗೊತ್ತಾಗುತ್ತೆ. ಹೀಗಾಗಿ ಭಯ, ಶೋಕ, ಮೋಹಗಳು ನಮ್ಮನ್ನು ಹಿಡಿದು ಕಾಡ್ತಾ ಇರುವುದರಿಂದಲೇ ನಾವು ಬೇರೆ ಬೇರೆದೆಲ್ಲ ಮಾಡ್ತಾ ಇದ್ದೀವಿ. ನಮ್ಮ ನಂಬಿಕೆಗಳನ್ನು ಅದಕ್ಕೆ ತಕ್ಕಂತೆ ತಿರುಚಿಕೋತಾ ಇದ್ದೀವಿ. ಈ ಥರ ಕಂಡಾಗ ಗೊತ್ತಾಗುತ್ತೆ, ನಂಬಿಕೆ ಅನ್ನುವುದು ಇವುಗಳನ್ನು ಕಳಚಿಕೊಳ್ಳುವ ಸಾಧನ ಆಗಬೇಕಾಗುತ್ತೆ. ಹಾಗಾಗಬೇಕು ಅಂದರೆ ನಂಬಿ ನಡೆಯಬೇಕು. ನಡೆಯದ ನಂಬಿಕೆ, ಹೇಳಿದ್ರಲ್ಲ, ಟಿಕೆಟ್ ಇದ್ದು ಸಿನಿಮಾ ನೋಡದೇ ಇದ್ದಂತೆ ಅಷ್ಟೆ, ಏನೋ ಪ್ರಯೋಜನ ಇಲ್ಲ. ಯಾರೂ ಮಾಡ್ಬೋದು, ದುಡ್ಡಿದ್ದವರು ಟಿಕೆಟ್ ಕೊಂಡ್ಕೊಂಡು ಇಟ್ಕೊಳ್ಬೋದು, ಯಾವ ರೀತಿಯಲ್ಲೂ ಪ್ರಯೋಜನ ಆಗುವಂಥದ್ದಲ್ಲ. ಹಾಗಿದ್ದ ಮೇಲೆ ಶಾಸ್ತ್ರೀಯವಾದ ನಂಬಿಕೆ ಏನು? ಶಾಸ್ತ್ರೀಯವಾದ ನಂಬಿಕೆ ಆ ನಂಬಿಕೆಯನ್ನು ಅನುಭವವಾಗಿ ಬದಲಾಯಿಸಿಕೊಳ್ಳುವಂತಹ ಸಾಧನ ಮಾರ್ಗವನ್ನೂ ಹೇಳಿರುತ್ತೆ. ನಮ್ಮಲ್ಲಿ ಶ್ರುತಿ, ಯುಕ್ತಿ, ಅನುಭವ ಅನ್ನುವ ಸೋಪಾನ ಕ್ರಮಗಳಿವೆ. ಶ್ರುತಿ ಅಂದರೆ ಅನುಭವದ ದಾಖಲೆ, ಅದು ದೊಡ್ಡ ಅನುಭವದ ದಾಖಲೆ, ಪರಿಪೂರ್ಣವಾದಂಥ ದಾಖಲೆ, ರೆಕಾರ್ಡ್ ಅನ್ನುವಂಥ ಅಂಗೀಕಾರ ಇದ್ದಾಗ ನಾವು ಶ್ರುತಿಯನ್ನು ಒಪ್ಕೋತೀವಿ. ಆ ಶ್ರುತಿ ಆ ಒಂದು ಆದರ್ಶವನ್ನು, ಅನುಭವವನ್ನು ಎಟಕಿಸಿಕೊಳ್ಳೋದಕ್ಕೆ ಬೇಕಾದಂಥ ಪದ್ಧತಿಯನ್ನು ಹೇಳಿರುತ್ತೆ. ಅದು ಸಾಧನ ಮಾರ್ಗ. ಆ ಸಾಧನ ಮಾರ್ಗದಲ್ಲಿ ನಮಗೆ ಸಂಶಯಗಳು ಉಂಟಾಗುತ್ತವೆ, ಅದಕ್ಕೆ ಬೇಕಾಗಿರುವಂಥ ವೈಚಾರಿಕವಾಗಿ ಚಿಂತನೆಯನ್ನೆಲ್ಲ ಮಾಡಿಕೊಳ್ಬೇಕಾಗುತ್ತೆ, ಅದು ಯುಕ್ತಿ. ಈ ಶ್ರುತಿ ಯುಕ್ತಿಗಳು ಎರಡೂ ಅನುಭವದಲ್ಲಿ ಪರ್ಯವಸಾನ ಆಗಬೇಕು. ಹಾಗಿಲ್ಲದೇ ಇದ್ದರೆ ಪ್ರಯೋಜನವಿಲ್ಲ.
ಅನುಭವದ ಒಂದು ಭಾವಾಂಶ ನಂಬಿಕೆ ಆದರೆ ಬುದ್ಧಿಯಂಶ ತರ್ಕ. ಆದರೆ ಇವು ಎರಡೂ ಸೇರಿರುವಂಥ ಸ್ಥಿತಿ ಅನುಭವದ್ದು. ಅಂದರೆ ಇವೆರಡೂ ಅನುಭವದ ತುಂಡುಗಳಲ್ವೇ. ನಂಬಿಕೆ ತರ್ಕ ಎರಡನ್ನೂ ಸೇರಿಸಿಬಿಟ್ರೆ ಅನುಭವ ಆಗುತ್ತಾ? ಅಲ್ಲ. ದಟ್ ಈಸ್ ನಾಟ್ ಎ ಫಿಸಿಕಲ್ ಮಿಕ್ಸ್ಚರ್, ಇಟ್ಸ್ ಎ ಕೆಮಿಕಲ್ ಮಿಕ್ಸ್ಚರ್ ಅಂತ ಕರೀಬೇಕು. ಹೇಗೆ ಅಂತಂದರೆ, ಸರಳವಾಗಿ ತಿಳಿಸೋದಾದರೆ ಒಂದು ಉದಾಹರಣೆಯನ್ನೇ ಕೊಟ್ಟು, ಬಂಗಾರ ಬೇಡ, ನಾವು ಹಿತ್ತಾಳೆಯನ್ನು ಇಟ್ಕೊಳ್ಳೋಣ. ಹಿತ್ತಾಳೆ ಅನ್ನೋದು ಏನು? ಒಂದು ಮಿಶ್ರಲೋಹ. ಯಾವೆರಡರ ಮಿಶ್ರಲೋಹ ಅದು? ತಾಮ್ರ ಮತ್ತು ಸತುವು, ಕಾಪರ್ ಆ್ಯಂಡ್ ಜಿಂಕ್ ಅಂತಾರೆ. ಈ ತಾಮ್ರ ಮತ್ತು ಸತುಗಳ ನುಣುಪಾದ ಪುಡಿಯನ್ನಾದರೂ ಸೇರಿಸಿ ಅದನ್ನು ಕುಲುಕ್ಬಿಟ್ಟು ಇಟ್ಬಿಟ್ಟು ಇದು ಹಿತ್ತಾಳೆ ಪುಡಿ ಅಂದರೆ ಅಲ್ಲ. ತಾಮ್ರ ತಾಮ್ರವೇ ಆಗಿರುತ್ತೆ, ಸತುವೇ ಆಗಿರುತ್ತೆ. ಇಟ್ ಈಸ್ ಎ ಫಿಸಿಕಲ್ ಮಿಕ್ಸ್ಚರ್, ನಾಟ್ ಎ ಕೆಮಿಕಲ್ ಮಿಕ್ಸ್ಚರ್. ಹಾಗಾಗಬೇಕು ಅಂದರೆ ಎರಡು ಕರಗಿ ಹೋಗಿ ಅವುಗಳ ಮೆಟಲರ್ಜಿಕಲ್ ಕ್ರಿಸ್ಟಲ್ ಸ್ಟ್ರಕ್ಚರ್ ಅಂತ ಏನಿದೆ ಅಲ್ಲಿ ಅವು ಒಂದಾಗಬೇಕು. ಹಾಗೆ ಈ ಭಾವ ಮತ್ತು ತರ್ಕ ಅನ್ನುವುದು ಯಾವುದಿದೆ, ಹೃದಯ ಮತ್ತು ತರ್ಕ, ಇವೆರಡೂ ಒಂದಾಗಿ ಸೇರಿದಾಗ ಮೊದಲಿನ ರೂಪ ಅವುಗಳಿಗಿರೋದಿಲ್ಲ. ಹಿತ್ತಾಳೆ ತಾಮ್ರವೂ ಅಲ್ಲ, ಸತುವೂ ಅಲ್ಲ. ಇಟ್ಸ್ ನೀದರ್ ಕಾಪರ್ ನಾರ್ ಜಿಂಕ್, ಬಟ್ ಇಟ್ಸ್ ಎಂಟೈರ್ಲಿ ಡಿಫರೆಂಟ್ ಥಿಂಗ್. ಹಾಗೆ ಆಗುತ್ತೆ. ಈಗ ನೋಡಿ, ಉಪ್ಪು ಯಾವ ತರಹ ಆಗಿರೋದು? ಸೋಡಿಯಂ, ಮುಟ್ಟಿದರೆ ಕೈ ಸುಡುವಂಥ ಲೋಹ. ಕ್ಲೋರೈಡ್, ಮೂಗಿಟ್ರೆ ಸೀನು ಮೇಲೆ ಸೀನು ಬರುವಂಥ ಪಂಜೆಂಟ್, ಉರಿತ ತಂದು ಕೊಡುವಂತಹ ಅನಿಲ. ಇವೆರಡೂ ಸೇರಿಬಿಟ್ಟಾಗ ಆಗುವ ಸೋಡಿಯಂ ಕ್ಲೋರೈಡ್ಗೆ ಆ ಎರಡೂ ಗುಣಗಳು ಇಲ್ಲ, ಉಪ್ಪು. ಹೀಗೆ ಈ ರೀತಿಯಲ್ಲಿ ಇವೆರಡೂ ಸೇರಿ ಆದರೆ ಇವೆರಡಕ್ಕಿಂತ ಭಿನ್ನವಾಗಿರುವಂಥ ಸ್ಥಿತಿ ಅನುಭವ. ಹಾಗೆಂತ ಅನುಭವದಲ್ಲಿ ಇವೆರಡೂ ಇವೆ, ಆದರೆ ಅವೆರಡು ಅವವಾಗಿಯೇ ಇಲ್ಲ. ದೇ ಆರ್ ನಾಟ್ ಸೆಪರಬಲ್, ದೇ ಆರ್ ಇನ್ಸೆಪರಬಲ್ ಅನ್ನುವಂಥದ್ದು. ಹೀಗಾಗಿ ನಮ್ಮ ಶಾಸ್ತ್ರೀಯವಾದಂತಹ ನಂಬಿಕೆ ಶಾಸ್ತ್ರೀಯವಾದ ತರ್ಕವನ್ನು ಇಟ್ಟುಕೊಂಡಿದೆ ಮತ್ತು ಅನುಭವಕ್ಕೆ ಬರುತ್ತೆ. ಶಂಕರರ ಸಾಧನ ಪಂಚಕ ಅಥವಾ ಸೋಪಾನ ಪಂಚಕ ಅಂತ ಏನು ಹೇಳ್ತಾರೆ, ಅಲ್ಲಿ ದುಸ್ತರ್ಕಾತ್ ಸುವಿರಮ್ಯತಾಂ ಶ್ರುತಿಮತಸ್ತರ್ಕೋನು ಸಂಧೀಯತಾಂ ಅಂತ ಹೇಳ್ತಾರೆ. ಅಲ್ಲಿ ಶ್ರುತಿ ಅಂದರೆ ಅನುಭವ ಅಂತಲೇ ತೆಗೆದುಕೊಳ್ಳಬೇಕಾಗುತ್ತೆ. ಈ ಕುತರ್ಕಗಳನ್ನು ಮಾಡಬೇಡಿ, ಅನುಭವಾನುಸಾರಿಯಾದ ತರ್ಕ ಮಾಡಿ ಅಂತ. ಹಾಗೆ ಅನುಭವದಲ್ಲಿ ಪರ್ಯವಸಾನವಾಗುವಂಥ ನಂಬಿಕೆ ಇಟ್ಕೊಳ್ಳಿ, ಅನುಭವದಲ್ಲಿ ಪರ್ಯವಸಾನವಾಗದೇ ಇರುವ ನಂಬಿಕೆ ಇಟ್ಕೊಳ್ಬೇಡಿ ಅಂತ. ಅದು ನಮಗೆ ಹೇಗೆ ಗೊತ್ತಾಗೋದು? ಯಾರು ಅನುಭಾವಿಗಳೋ ಅವರನ್ನೇ ಕೇಳಿ ತಿಳ್ಕೊಳ್ಳಿ ಅಂತ ಅಷ್ಟೆ. ಅಥೈದಿತೆ ಕರ್ಮ ವಿಚಿಕಿತ್ಸಾ ವೃತ್ತ ವಿಚಿಕಿತ್ಸಾ ವಾಸ್ಯಾತಿಯೇ ತತ್ರ ಬ್ರಾಹ್ಮಣ ಸಂಮರ್ಶಿನಃ ಯುಕ್ತ ಅಲೂಕ್ಷಾ ಧರ್ಮ ಕಾಮಾಸ್ಯು ಯಥಾ ತತ್ರ ವರ್ತೇರನ್ ತಥಾ ವರ್ತೇತ. ಅವ್ರು ಹೇಗೆ ಮಾಡಿದ್ರು ಹಾಗೆ ನಾವು ಮಾಡಬೇಕಾಗುತ್ತೆ ಅಂತ. ಇದು ಅನಿವಾರ್ಯವಾದದ್ದು. ಯಾವ ಪಾಠದಲ್ಲಿ ಕೂಡ ಇದೇ ಇರುವಂಥದ್ದು. ನಮಗೆ ನಂಬಿಕೆ ಅಂತನ್ನುವಾಗ ಯಾವುದೋ ಒಂದು ಮುಜುಗರ ಮೈಲಿಗೆ ಕಾಡುತ್ತೆ ಆಧುನಿಕರಿಗೆ, ಇಟ್ಕೊಳ್ಬೇಕಾಗಿಲ್ಲ. ಎಲ್ಲ ವಿಧವಾದ ಅಭ್ಯಾಸವೂ ಕೂಡ ನಂಬಿಕೆಯಿಂದಲೇ ಹೋಗುವಂಥದ್ದಾಗಿರುತ್ತೆ. ಅದು ಬಿಟ್ಟು ಏನೂ ಇಲ್ಲ. ತಾಯಿ ಮಗುವಿಗೆ ಕೊಡುವ ಆಹಾರದಿಂದ ಶಿಷ್ಯರಿಗೆ ಗುರು ಪಾಠ ಹೇಳ್ತಾನಲ್ಲ, ಯಾವುದೇ ವಿದ್ಯೆಯನ್ನು ಪಾಠ ಹೇಳೋದ್ರವರೆಗೆ, ಮತ್ತು ರಸ್ತೆ ಬದಿಯಲ್ಲಿ ಕೆಫೆಟೋರಿಯಾಗಳು, ಹೋಟೆಲ್ಗಳಲ್ಲಿ ನಾವು ತಿಂಡಿ ತಿನ್ನುವುದು, ಕಾಫಿ ಕುಡಿಯೋದ್ರಿಂದ ಮೊದಲುಗೊಂಡು, ನಾವು ನಾಳೆ ದಿವಸ ಪರೀಕ್ಷೆ ಇದೆ, ಇವತ್ತು ನಾನು ಪರೀಕ್ಷೆಗೆ ಫೀ ಕಟ್ತೀನಿ ಅಂತಂದರೆ ಅವನು ತೊಗೊಳ್ಳದೆ ನುಂಗು ಬಿಟ್ಟಿದ್ರು ನನಗೆ 0 ಸುತ್ತು ಬಿಟ್ಟು ನಾನು ಪರೀಕ್ಷೆಗೆ ಕೂತ್ಕೊಳ್ಳೋಕ್ಕೆ ಆಗದೆ ಇರೋಂಥರಾದರೆ ಇವೆಲ್ಲ ನಂಬಿಕೆಯ ಮೇಲೆ ನಡೀತಾ ಇರ್ತಕ್ಕಂಥದ್ದು. ನಮ್ಮ ಜಗದ್ ವ್ಯವಹಾರವೆಲ್ಲ ಕೂಡ ನಂಬಿಕೆಯ ಮೇಲೆ ನಡೀತಾ ಇರುವುದು. ಆದರೆ ಈ ನಂಬಿಕೆ ವೆರಿಫೈ ಮಾಡ್ಕೊಳ್ಳೋಕ್ಕಾಗುವಂತೆ ಇರಬೇಕು. ಅದಕ್ಕೆ ಶ್ರುತಿಸಮ್ಮತವಾದಂಥ ಒಂದು ವಿಶ್ವಾಸ ಬೇಕು ಅಂತ ಅನ್ನೋದು. ಹೀಗಾಗಿ ಶಾಸ್ತ್ರೀಯವಾದ ನಂಬಿಕೆಗಳಲ್ಲಿ ಅದು ಉಂಟು. ಮತ್ತು ಅದಕ್ಕೆ ಆ ಪರಂಪರೆಯೇ ಬೆಲೆ. ಈಗ ಒಂದು ವಿದ್ಯಾಶಾಲೆಗೆ ನಾವು ಸೇರಿಕೊಳ್ತೀವಿ, ಒಂದು ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಾಗ್ತೀವಿ ಅಂದರೆ ಅದು ಒಳ್ಳೆಯದು ಅಂತ ಹೇಗೆ ಹೇಳ್ತೀವಿ? ಅಲ್ಲಿಂದ ಗ್ರ್ಯಾಜುಯೇಟ್ಸ್ ಆಗಿ ಬಂದಿರುವ ವಿದ್ಯಾರ್ಥಿಗಳನ್ನು ನೋಡಿಕೊಂಡು, ಈ ಸಂಸ್ಥೆಯಿಂದ ಇಂತಿಂಥವರೆಲ್ಲ ಬಂದಿದ್ದಾರೆ, ಕಳೆದ ವರ್ಷ ಇಷ್ಟು ರ್ಯಾಂಕ್ ಬಂತು, ಇದು ಬಂತು, ಹಾಗಾಗಿ ಇದು ಒಳ್ಳೆಯದು. ಅದನ್ನು ಬಿಟ್ಟು ಬಾಗಿಲು ಗಟ್ಟಿಯಾಗಿದೆ, ಗೋಡೆ ಗಟ್ಟಿಯಾಗಿದೆ, ಬೋರ್ಡ್ ಅಗಲವಾಗಿದೆ ಅಂತೆಲ್ಲ ಇಟ್ಕೊಳ್ಳೋದಿಲ್ಲ. ಅವು ಸೆಕೆಂಡ್ರಿ. ಆಟದ ಮೈದಾನ ಚೆನ್ನಾಗಿದೆ ಅಂತ ಯಾರೂ ಕೂಡ ಕಾಲೇಜಿಗೆ ಹೋಗಿ ಸೇರೋದಿಲ್ಲ. ಟೀಚರ್ಸ್ ಚೆನ್ನಾಗಿದ್ದಾರೆ ಅಂತ ಮಾಡುವಂಥದ್ದು. ಹೀಗಾಗಿ ಅಲ್ಲಿಯ ಪ್ರಾಡಕ್ಟ್ಸ್ ಯಾರು ಅಂತ ನಾವು ನೋಡ್ತೀವಿ. ಪ್ರಾಡಕ್ಟ್ಸ್ ಯಾರು ಅಂತ ನೋಡಿದ್ರೆ ನಮಗೆ ಈ ವೇದಾಂತದ ಮೂಲಕವಾಗಿ ಅಥವಾ ಈ ನಂಬಿಕೆಯ ಮೂಲಕವಾಗಿ ಜೀವನ್ಮುಕ್ತರಾದವರು ಯಾರು ಅಂತ ನೋಡಬೇಕಾಗತ್ತೆ. ಜೀವನ್ಮುಕ್ತ ನಿಶ್ರೇಣಿಯನ್ನು ಇಟ್ಟುಕೊಂಡೇ ನಂಬಿಕೆಯನ್ನು ಮಾಡಬೇಕಾಗತ್ತೆ. ಸರಿ, ಅವ್ರು ಜೀವನ್ಮುಕ್ತರು ಅನ್ನೋದಕ್ಕೆ ಪ್ರೂಫ್ ಏನು?
ಶೋಕ ಮೋಹ ಭಯ ಯಾರಿಗೆ ಇಲ್ಲವೋ ಅವರು ಜೀವನ್ಮುಕ್ತರು ಅಷ್ಟೇ. ಭಾಳ ಸಿಂಪಲ್ಲಾಗಿ ಹೇಳ್ಬಿಡ್ಬೋದು. ಹಾಗೆ ಕಂಡಾಗ ನಮ್ಮ ವೇದಾಂತ ಸುದೃಢವಾಗಿ ನಿಲ್ಲುವಂಥದ್ದು ಅಂತ ಗೊತ್ತಾಗುತ್ತೆ. ತೋರಿಸಿ, ಪ್ರಪಂಚದಲ್ಲಿ ಇನ್ನು ಯಾವ ಮತವನ್ನು ಅನುಸರಿಸಿಕೊಂಡು ಮುಕ್ತನಾಗಿದ್ದೀನಿ ಅಂತ ಅನ್ನೋರಾದರೂ ಈ ಮಟ್ಟಕ್ಕೆ ಬರಬೇಕು. ಹಾಗಲ್ಲದೆ ಪ್ರತ್ಯೇಕವಾಗಿದ್ದೀನಿ ಅಂದರೆ ಶೋಕ ಮೋಹಗಳು ಒಂದಲ್ಲ ಒಂದು ರೀತಿ ಅವ್ರನ್ನ ಹಿಡಿದು ಎಳೀತಾ ಇವೆ ಅಂತ ಗೊತ್ತಾಗುತ್ತೆ. ಈಗ ಪೋಪರಾಗ್ತಾರೆ, ಪೀಠಾಧಿಪತಿಗಳಾಗ್ತಾರೆ, ಅವರಿಗೆಲ್ಲರಿಗೂ ಇದು ಕಾಡ್ತಲೇ ಇರ್ತಲ್ಲ. ತಮ್ಮ ಅನುಯಾಯಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು, ಮತ್ತಷ್ಟು ಬಲಪಡಿಸ್ಕೊಳ್ಬೇಕು, ಸಂಘಟನೆ ಹೆಚ್ಚು ಮಾಡಬೇಕು ಅಂತ. ಅಂದರೆ ಏನರ್ಥ? ಇಂಟರ್ನಲ್ ಫಾಲಿ ಅಷ್ಟೇ, ಇಂಟರ್ನಲ್ ವಾಯ್ಡ್, ಅದು ಆಂತರಿಕವಾದ ಟೊಳ್ಳುತನ ಇದೆ ಅಂತನ್ನುವುದು ಗೊತ್ತಾಗುತ್ತೆ. ಹಾಗಾಗಿ ನಂಬಿಕೆ ಶ್ರುತಿ ಸಂಬಂಧವಾಗಿ ಸರಿಯಾಗಿರಬೇಕು, ಅಂದರೆ ಅದು ಶಾಸ್ತ್ರೀಯವಾದದ್ದಾಗಿರಬೇಕು ಅಂತ. ಅದರಿಂದಲೇ ಶಾಸ್ತ್ರ ಪರಂಪರೆಯಿಂದ ಪ್ರಾಣಿತವಾಗುತ್ತೆ, ಪ್ರಮಾಣೀಕೃತವಾಗುತ್ತೆ. ಪರಂಪರೆ ಅನ್ನೋದು ಒಂದು ದಿವಸದ್ದು, ಎರಡು ದಿವಸದ್ದು ಅಲ್ಲ, ಅಸಂಖ್ಯವಾದಂಥದ್ದು. ನೋಡಿ, ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ನಾವು ನೋಡಬಹುದು. ಒಂದು ಸಾಮಾನ್ಯವಾದಂಥ ಒಂದು ಪಾತ್ರೆ, ಒಂದು ಮಡಕೆ, ಒಂದು ಕುಡಿಕೆ, ಇವುಗಳಿಗೇನು ಬೆಲೆ ಅಂತೀವಿ. ಆದರೆ ಅವು 2000 ವರ್ಷದ ಹಿಂದಿಂದು, 5000 ವರ್ಷದ ಹಿಂದಿಂದು ಅಂತಂದ ತಕ್ಷಣ ನಮಗೆ ಎಲ್ಲಿಲ್ಲದ ಆಧಾರ ಬಂದುಬಿಡುತ್ತೆ. ಕಾರಣ ಆ ಕಾಲವೇ ಇನ್ಯಾವುದೂ ಅಲ್ಲ. ಓಹ್, ಇದಲ್ವಾ ಅಂತ ಅನಿಸ್ಬಿಡುತ್ತೆ. ಎಷ್ಟು ಗಟ್ಟಿಯಾದದ್ದು, ಎಷ್ಟು ಸತ್ವಪೂರ್ಣವಾದದ್ದು ಅಂತ. ನಾವು ಅದಕ್ಕಾಗಿ ತೀರ್ಥಯಾತ್ರೆ, ಕ್ಷೇತ್ರಾಟನೆ ಇತ್ಯಾದಿಗಳನ್ನೆಲ್ಲ ಹಾಗೆ ಇಟ್ಕೊಂಡಿರುವಂಥದ್ದು. ನಮಗೆ ವೇದ ಹೇಳುವಾಗ ಒಂದು ಕ್ಷಣವಾದರೂ ಅನ್ನಿಸಬೇಕು, ಯಾವ ಸರಸ್ವತಿ ನದಿ ತೀರದಲ್ಲಿ, ಸರಸ್ವತಿ ದೃಷದ್ವತಿ ನದಿಗಳ ಮಧ್ಯದ ಆ ಒಂದು ಬ್ರಹ್ಮಾವರ್ತ, ಈ ಹೊತ್ತಿನ ಕುರುಕ್ಷೇತ್ರ, ಯಾವುದು ಹರಿಯಾಣ ಅಂತೀವಿ, ಅಲ್ಲಿ ಇವು ಆವಿರ್ಭಾವವಾಗಿದ್ದು ಸರಸ್ವತಿ ಬತ್ತಿ ಹೋಯಿತು, ದೃಷದ್ವತಿಯೂ ಬತ್ತಿ ಹೋಯಿತು. ಆದರೆ ಈ ವೇದಗಂಗೆ ಬತ್ತಿ ಹೋಗಿಲ್ಲ. 7,000-8,000 ವರ್ಷಗಳಿಂದ ಋಷಿಗಳು ಹೇಳ್ತಾ ಇದ್ದ ಮಾತನ್ನೇ ನಾವು ಹೇಳ್ತಾ ಇದ್ದೀವಿ ಅಂದರೆ ಒಂದು ಕ್ಷಣ ರೋಮಾಂಚನವಾಗದೇ ಇರೋದಿಲ್ಲ. ಒಂದು ದೊಡ್ಡ ಕ್ಷೇತ್ರಕ್ಕೆ ಹೋದರೆ, ಕಾಶಿಗೆ ಹೋದರೆ ನನಗನ್ನಿಸಿದ್ದು ಅಷ್ಟೇ, ಈ ಪಾವಟಿಕೆಗಳ ಮೇಲೆ ಅದನ್ನು ಅಹಲ್ಯಾಬಾಯಿ ಹೋಳ್ಕರ್ ಮಾಡಿಸಿದ್ದೇ ಇರ್ಬೋದು 17ನೇ ಶತಮಾನದಲ್ಲಿ. ಆದರೆ ನಮಗೆ ಇಲ್ಲಿಯ ನೆಲೆಗಳ ಮೇಲೇ, ಇಲ್ಲಿಯೇ ಶಂಕರ, ಬುದ್ಧ, ರಾಮಾನುಜ, ವಲ್ಲಭ, ನಿಂಬಾರ್ಕ, ಮಧ್ವ, ಮಹಾವೀರ, ಎಷ್ಟು ಜನ ಎಲ್ಲ ಪಂಥಗಳವರು ಬಂದು ಓಡಾಡಿದ್ರು. ಅವರ ಪಾದಧೂಳಿ ಇನ್ನೂ ಇಲ್ಲಿ ಚೈತನ್ಯಪೂರ್ಣವಾಗಿದೆ ಅಂತ ಅನಿಸಿದ್ರೆ ನಮಗನಿಸುವಂಥದ್ದು ಒಂದು ಅದ್ಭುತವಾದಂಥ ಪನ್ನೀರ್ನಲ್ಲಿಯೇ ಮಾಡಿರುವಂಥ ಸ್ವಿಮ್ಮಿಂಗ್ ಪೂಲಿಗೆ ಬಂಗಾರದ ಮೆಟ್ಲೆ ಇಟ್ಟು ಮಾಡಿಸಿ ಅದನ್ನು ಇಳಿದಾಗ ಹತ್ತಿದಾಗ ಆಗೋದಿಲ್ಲ. ಹೀಗಾಗಿ ಆ ನಂಬಿಕೆಗೆ ಪರಂಪರೆಯ ಸತ್ವ ಅನ್ನೋದು ಆ ರೀತಿಯಾದ ಶಕ್ತಿಯನ್ನು ಉಂಟು ಮಾಡುತ್ತೆ. ಇನ್ನೂ ಒಂದು ಉದಾಹರಣೆ ಕೊಡಬೇಕು ಅಂದರೆ, ಒಂದು ತಂಬೂರಿಯನ್ನು ಸುಮ್ಮನೆ ಒಂದು 300 ವರ್ಷ ಕಾಲ ದಿವಸ 8 ಗಂಟೆ ಮೀಟಿಬಿಟ್ರೆ ಆ ತಂಬೂರಿಯ ಕಣಕ್ಕೂ ಆ ನಾದಾನುಸಂಧಾನ, ಆ 22 ಶ್ರುತಿಗಳಲ್ಲಿ ಮೊಳಗುವಂಥ ಟ್ಯೂನಿಂಗ್ ಬಂದಿರುತ್ತೆ. ಆಗ ಆ ತಂಬೂರಿಯ ಮಿಡಿತ ನಮಗೆ ಕೊಡುವಷ್ಟು ಮನೋಹರವಾದಂಥ ನಾದ ಮಾಧುರ್ಯ ಹೊಸ ತಂಬೂರಿ ಮಾಡೋದಿಲ್ಲ. ಸಾಮಾನ್ಯವಾಗಿ ವಾದ್ಯದಲ್ಲಿ ಹಳೆಯ ವಾದ್ಯ ಅಂತೀವಿ. ಹಳೆಯ ವಾದ್ಯ ಅಂತ ತೊಗೊಂಡೋಗ್ಬಿಟ್ಟು ಲಂಬರ್ ರೂಮಲ್ಲಿ ಒಂದು 300 ವರ್ಷ ಇಟ್ಬಿಟ್ರೆ ಆಗುವಂಥದ್ದೆಲ್ಲ, ಬಳಸ್ತಾ ಇರಬೇಕು ಅಂತ. ಬಳಕೆ ಮಾಡ್ತಾ ಇದ್ದರೆ ಬರುತ್ತೆ ಆ ರೀತಿಯಾದಂಥ ಪಾಕ ಅಂತ. ಹಾಗೆ ಹದವಾಗಬೇಕು, ಕಲ್ಟಿವೇಟ್ ಆಗಬೇಕು, ಆಗ ನಮಗೆ ಗೊತ್ತಾಗುತ್ತೆ. ನೋಡಿ, ನಮಗೆ ಜೀನ್ಸ್ವರೆಗೂ ಬಂದುಬಿಡುತ್ತೆ ಕೆಲವೆಲ್ಲ ಮಾಡ್ತಾ ಇದ್ದರೆ ಅಂತ ವಿಜ್ಞಾನ ಕೂಡ ಇವತ್ತು ಹೇಳ್ತಾ ಇದೆ. ಅಂದರೆ ರಕ್ತಗತವಾಗಿ ಬಂದುಬಿಡುತ್ತೆ, ಆಟೋಮೆಟಿಕ್ಕಾಗಿ ಆಗಿಬಿಡುತ್ತೆ ಅಂತ. ಹಾಗೆ ಆದಂಥ ಪರಿಪಾಕ ದೊಡ್ಡದು. ಉದಾಹರಣೆಗೆ ಒಂದು ಸಣ್ಣ ವಿಷಯ, ಶಾಸ್ತ್ರದಲ್ಲಿ ಆಚಮನ ಮಾಡಬೇಕು ಯಾವುದಕ್ಕಾದರೂ ಅಂತ. ಆಚಮನ ಮಾಡೋದಕ್ಕೆ ಅನುಕೂಲತೆ ಇಲ್ಲದೆ ಇದ್ದರೆ ಬಲಗೆಯನ್ನು ಕಿವಿಗಿಟ್ಕೊಳ್ಬೇಕು. ಶ್ರೋತ್ರಯಸ್ಯ ದಕ್ಷಿಣ ಹಸ್ತೆ ಗಂಗಾ ವಿದ್ಯತೆ ಅಂತ ಶಾಸ್ತ್ರ ಹೇಳುತ್ತೆ. ಅದು ಎಷ್ಟು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ ಅಂದರೆ, ಏನೋ ಕೆಮ್ಮಿದ್ರೆ ಸೀನಿದ್ರೆ ತಕ್ಷಣ ಬಲಗೈ ಕಿವಿಗೆ ಹೊರಟೋಗ್ಬಿಡುತ್ತೆ. ಅದು ಯಾಂತ್ರಿಕವೇ ಆಗಿರ್ಬೋದು. ಅಷ್ಟರ ಮಟ್ಟಿಗೆ ಹೋದಾಗ ಒಂದು ಮಟ್ಟಿಗೆ ಹ್ಯಾಬಿಚುಯಲ್ ಆಗುತ್ತೆ ಅಂತ. ಆ ದಾರ್ಢ್ಯ ಅನ್ನೋದು ಬೇಕಾಗುತ್ತೆ. ಆಗ ತನ್ನಂತೆ ತಾನೇ ಆಗುತ್ತೆ. ಒಂದರ ಮೇಲೆ ನಮಗೆ ಕೌಶಲ ಸಿದ್ಧಿ ಉಂಟಾಗಿದೆ ಅಂದರೆ ನಿದ್ರೆಯಲ್ಲಿ ಎಬ್ಬಿಸಿದ್ರೂ ಗೊತ್ತಾಗುತ್ತೆ. ನಮ್ಮ DR ವೆಂಕಟರಮಣನವರು ಹೇಳ್ತಾ ಇದ್ರು, ಗುಂಡಪ್ಪನವರಿಗೆ ಕೆಲವು ವಿಷಯಗಳ ಬಗ್ಗೆ ಅದೆಷ್ಟು ಅಂತರ್ಗತವಾಗಿತ್ತು ತಿಳುವಳಿಕೆ ಅಂದರೆ, ಮಧ್ಯರಾತ್ರಿಯಲ್ಲಿ ಎಬ್ಬಿಸಿದ್ರು. ಬ್ರಹ್ಮ ಅಂದರೆ ಏನು, ಡೆಮಾಕ್ರಸಿ ಅಂತಂದರೆ ಏನು, ಜವಾಬ್ದಾರಿ ಸರ್ಕಾರ ಅಂತಂದರೆ ಏನು, ಧರ್ಮ ಅಂದರೆ ಏನು, ಠಕ್ ಅಂತ ಹೇಳ್ತಾ ಇದ್ರಂತೆ. ನಿಸ್ಸಂದಿಗ್ಧವಾಗಿ ಆವು ಅಂತ ಏನೂ ಅಂತ ಇರಲಿಲ್ಲ. ಮತ್ತು ಕನ್ಸಿಸ್ಟೆನ್ಸಿ, ಅವತ್ತೊಂದು ಇವತ್ತೊಂದು ಎಲ್ಲ ಕಾಲಕ್ಕೂ ಅಖಂಡವಾದಂಥ ಒಂದು ಸರಿಯಾದ ವಿಷಯವನ್ನು ಹೇಳುವಂಥದ್ದು.
3 ಲೋಕದಲ್ಲಿ ಓಡಾಡಿಕೊಂಡು ಬನ್ನಿ, ಇದೆ, ಇನ್ಯಾವುದು ಅಲ್ಲ, ಇದಕ್ಕಿಂತ ಭಿನ್ನತೆ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ಬರೀ ಕನ್ವಿಕ್ಷನ್ ಮಾತ್ರವಲ್ಲ, ಎಕ್ಸ್ಪೀರಿಯನ್ಷಿಯಲ್ ರಿಯಲೈಸೇಷನ್ ಇರಬೇಕು. ಹಾಗಾಗಿ ಶಾಸ್ತ್ರವನ್ನು ನಿರ್ಮಾಣ ಮಾಡಬೇಕಾದವನು ಶಾಸ್ತ್ರವನ್ನು ಅನುಭವಿಸಿದವನಾಗಿರಬೇಕು. ಇಲ್ಲದೇ ಇದ್ದರೆ ಆಗೋದಿಲ್ಲ. ಯಾವುದರೊಳಗೂ ಅದು ಕಾಣಿಸುತ್ತೆ. ಆ ಒಂದು ಶಕ್ತಿ ಇದ್ದಾಗ ಪರಂಪರೆ, ಅದರಲ್ಲಿ ಗಟ್ಟಿತನ ಅಂತ ನಾವು ಹೇಳ್ತೀವಿ. ಹೀಗಾಗಿ ನಾವು ನಮ್ಮ ಮಹರ್ಷಿ ಪ್ರಣೀತವಾದ ಶಾಸ್ತ್ರಗಳನ್ನು ಗೌರವಿಸಬೇಕು. ಆದರೆ ಅವರೂ ಕೂಡ ಒಂದನ್ನು ಹೇಳ್ತಾರೆ, ಎಂಥ ಶಾಸ್ತ್ರದಲ್ಲಿಯೂ 2 ಮುಖ ಉಂಟು. ಒಂದು ಸಾರ್ವಕಾಲೀನ, ಇನ್ನೊಂದು ಸಮಕಾಲೀನ ಅಂತ. ಅದನ್ನೇ ಸಾಮಾನ್ಯ ವಿಶೇಷ ಅಂತ ಹೇಳ್ತಾರೆ. ವಿಶೇಷವಾದದ್ದು ದೇಶ ಕಾಲಾನುಸಾರ ಬದಲಾಗ್ತಾ ಇರುತ್ತೆ. ಸಾರ್ವಕಾಲೀನವಾದದ್ದಕ್ಕೆ ಆ ರೀತಿಯಾದ ಬದಲಾವಣೆ ಇಲ್ಲ ಅಂತ. ಅದು ನಡೆದುಕೊಂಡು ಬಂದದ್ದೇ ಆಗಿರುತ್ತೆ. ಸಾಮಾನ್ಯ ದಕ್ಷಿಣ ಭಾರತೀಯರ ಮನೆಗಳಲ್ಲೆಲ್ಲ ಅನ್ನ ಬೇಸಾಗಿರುತ್ತೆ, ಅಥವಾ ತುಂಬ ಬೇರೆದ ಅಂತ ಇದ್ದರೆ ರಾಗಿ ಮುದ್ದೆ ಇರಬಹುದು, ಜೋಳದ ರೊಟ್ಟಿ ಇರಬಹುದು, ಒಟ್ಟಲ್ಲಿ ಸ್ಟಾರ್ಚ್ ಬೇಸ್ಡ್ ಆಗಿರುವಂಥದ್ದು ಒಂದಿರುತ್ತೆ. ಅದಕ್ಕಿನ್ಯಾವುದೋ ಅದನ್ನು ಇಳಿಸೋದಕ್ಕೆ ಉಪ್ಪು, ಹುಳಿ, ಖಾರ ಇತ್ಯಾದಿಗಳದ್ದು ಇನ್ಯಾವುದೋ ಒಂದಿಷ್ಟು ಜೊತೆಗಿರುತ್ತೆ ಅಂತಂದರೆ ಇದು ಬದಲಾಗೋಲ್ಲ. ಅದರ ಪ್ರಪೋರ್ಷನ್ಸು, ತರತರಾವರಿ ಸಾರುಗಳು, ತರತರಾವರಿ ಹುಳಿಗಳು. ಉತ್ತರ ಕರ್ನಾಟಕದ ಕಡೆ ಹೋದರೆ ಒಂದು ಭಕ್ಕರಿ, ಅದಕ್ಕೆ ಅದರದಾಗಿಯೇ ಅದು ಪರಬ್ರಹ್ಮ ಇದ್ದಂತೆ ರುಚಿಹೀನವಾಗಿರುತ್ತೆ. ಯಾವ ರುಚಿನೂ ಗೊತ್ತಾಗೋದಿಲ್ಲ ನಾಲಿಗೆ ಮೇಲೆ ಇಟ್ಕೊಂಡ್ರೆ. ನಮ್ಮ ನಾಲಿಗೆನೇ ನಾವು ಚಪ್ಪಿಸ್ತಾ ಇದ್ದೀವ ಅಂತ ಅಂದ್ಕೋಬೇಕು, ಹಾಗಿರುತ್ತೆ. ಯಾರು ಭಕ್ತರಿದ್ದರೆ ದಯಮಾಡಿ ಮನ್ನಿಸಬೇಕು, ನನ್ನ ರುಚಿ ಪ್ರಮಾಣದಲ್ಲಿ ಹೇಳ್ತಾ ಇದ್ದೀನಿ. ಆದರೆ ಅದಕ್ಕೆ ಅವ್ರು ಹಚ್ಚಿಕೊಳ್ಳುವ ಪದಾರ್ಥಗಳು ನೋಡಿದ್ರೆ ಅಸೂಯೆ ಯಾರಿಗೂ ಬರುತ್ತೆ. ಎಷ್ಟೊಂದು ಒಂದು ಸತ್ಯಭಾಮಾದೇವಿಗೆ 7 ವಾರಗಳ ಅಲಂಕಾರಗಳು ಅಂತ ಹೇಳ್ಬಿಟ್ಟು ಕೂಚಿಪುಡಿ ಭಾಮಾ ಕಲಾಪಂನಲ್ಲಿ ಬರುತ್ತೆ. ಹಾಗೆ ಒಂದು ಆ ಭಕ್ರಿಗೆ ಒಂದು ಎಮ್ಮೆ ಮೊಸರಿನಿಂದ ಆದಂಥ ಒಂದು ಇಷ್ಟು ದಪ್ಪದ ಬೆಣ್ಣೆ ಮುದ್ದೆ, ಚಟ್ನಿ ಪುಡಿಯಂತೆ, ಉಪ್ಪಿನಕಾಯಿಗಳು 3-4 ಬಗೆಯವು, ಪಲ್ಯ ಒಂದು 2-3 ಬಗೆಯವು, ಹೀಗೆಲ್ಲ ಮಾಡಿಕೊಂಡಾಗ ಯಾವುದು ಚೆನ್ನಾಗಿರೋದಿಲ್ಲ. ಮೋಟು ಗೋಡೆಗೂ ಕೂಡ ಸುಣ್ಣ, ಬಣ್ಣ, ಅರಿಶಿನ ಎಲ್ಲ ಮಾಡಿಟ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ತಾಯಿ ಹೇಳ್ತಾ ಇರ್ತಾರೆ. ಹಾಗೆ ಆಗಿಬಿಡುತ್ತೆ. ಕೆಲವೊಮ್ಮೆ ಮನೆಯಲ್ಲಿ ಸಾರು ಒಂದು ಚೆನ್ನಾಗಿ ಮಾಡಿರೋದಿಲ್ಲ, ಅದನ್ನು ಕಾಂಪನ್ಸೇಟ್ ಮಾಡೋದಕ್ಕೆ ಅಂತ ಎಷ್ಟೆಲ್ಲ ಮಾಡಿರ್ತೀವಿ ಅಂದರೆ ಈ ರಗಳಿಗೆ ಸಾರೇ ಮಾಡಿಬಿಡ್ಬೋದಾಗಿತ್ತು ಅಂತ ಅನಿಸಿರುತ್ತೆ. ಒಂದು ಗೊಡ್ಡು ಸಾರು ಅಂತ ಮಾಡಿರ್ತೀವಿ, ಅದನ್ನು ಮುಚ್ಚೋದಕ್ಕೋಸ್ಕರ ಒಂದು ಸಂಡಿಗೆ ಕರಿತೀವಿ, ಒಂದು ಬಾಳಕ ಕರಿತೀವಿ, ಒಂದು ಹಪ್ಪಳ ಕರಿತೀವಿ, ಒಂದು ಚಟ್ನಿ ಪುಡಿ ತರ್ತೀವಿ, ಒಂದು ಗೊಜ್ಜು ಮಾಡಿ ಕುದಿಸಿಡ್ತೀವಿ. ಆದರೂ ಬೇಳೆ ಸಾರು ಇರಲಿಲ್ಲ ಅಂತ ಈ ಘಟ್ಟದ ಮೇಲೆ ಅವ್ರು ಸಂಕಟ ಪಡೋದು ಬಿಡೋದಿಲ್ಲ. ಅಂದರೆ ಸಾರ್ವತ್ರಿಕವಾದಂಥ ಒಂದು ಆಯಾಮ ಅಂತ ಇದ್ದೇ ಇರುತ್ತೆ. ಮಿಕ್ಕಿದ್ದು ಸಾಪೇಕ್ಷವಾದದ್ದು ಹೋಗುತ್ತೆ. ಹಾಗಾಗಿ ಸಾಪೇಕ್ಷವಾದದ್ರೊಳಗೆ ವ್ಯತ್ಯಾಸ ಬಂದ ತಕ್ಷಣ ಶಾಸ್ತ್ರವೇ ಮುಳುಗಿ ಹೋಯಿತು ಅಂತ ಯಾರೂ ಸಂಕಟ ಪಡಬೇಕಾಗಿಲ್ಲ. ಮಹರ್ಷಿಗಳೇ ಹೇಳಿದ್ದಾರೆ, ಕಾಲೇ ಕಾಲೇ ನವಾಚಾರ ನವಾವಾಣಿ ಮುಖೇ ಮುಖೆ ಅಂತ ಬದಲಾಗ್ತಾ ಇರುತ್ತೆ. ಮನುಸ್ಮೃತಿಯನ್ನೇ ನೋಡಿ, ಯದ್ವೈ ಮನುರವದತ್ತದ್ ಭೇಷಜಾಯೇ ಯದ್ವೈ ಕಿಂಚ ಮನುರವದತ್ತದ್ ಭೇಷಜಂ ಅಂತ ವೇದದಲ್ಲಿಯೇ ಮಾತು ಬರುತ್ತೆ. ಮನು ಹೇಳಿದ್ದೇ ಪಥ್ಯ ಅಂತ. ಆದರೆ ಮನುವಿಗಿರುವಂಥ 9 ವ್ಯಾಖ್ಯಾನಕಾರರು ಎಷ್ಟೋ ಕಡೆ 9 ಥರ ಬರೆದಿದ್ದಾರೆ. ಮನುವನ್ನೇ ಇದನ್ನು ಇನ್ನಷ್ಟು ವಿಸ್ತರಿಸಿ, ಇನ್ನಷ್ಟು ಸಂಕ್ಷೇಪ ಮಾಡಿ, ಮತ್ತೊಂದು ರೀತಿಯಲ್ಲಿ ನೋಡಿ, ಒಬ್ಬರು ಇನ್ನೊಬ್ಬರ ಅಭಿಪ್ರಾಯಗಳಿಗೆ ಭಿನ್ನತೆಯನ್ನು ತೋರಿಸಿಕೊಂಡು ಬರೆದಿದ್ದಾರೆ. ಯಾತಕ್ಕೆ ಅಂದರೆ ಆ ಕಾಲದ ಡಿಮಾಂಡ್ಸ್, ಆ ಕಾಲದ ಒಂದು ಬೇಡಿಕೆಗಳು ಹಾಗಿತ್ತು. ಉದಾಹರಣೆಗೆ ಸ್ಮೃತಿಗಳಲ್ಲಿಯೇ ತೆಗೆದುಕೊಂಡ್ರೆ ಮನು, ಯಾಜ್ಞವಲ್ಕ್ಯ, ಪರಾಶರ, ಅತ್ರಿ, ಶಂಖ, ಲಿಖಿತ, ಹಾರೀತ, ವೃದ್ಧಾರೀತ, ಗೌತಮ, ಒಬ್ಬರೇ ಇಬ್ಬರೇ 18 ಸ್ಮೃತಿಗಳು, 40 ಸ್ಮೃತಿಗಳವರೆಗೂ ಇವೆ. ಮನುಸ್ಮೃತಿಯಲ್ಲಿ ಬರುತ್ತೆ ಬ್ರಾಹ್ಮಣ ಕೃಷಿ ಮಾಡಬಾರದು ಅಂತ. ಅರೆ ಪರಾಶರ ಸ್ಮೃತಿಯಲ್ಲಿ ಬರುತ್ತೆ ಬ್ರಾಹ್ಮಣ ಕೃಷಿಯನ್ನು ಮಾಡಬಹುದು ಅಂತ. ಹಾಗೆ ಮನುಸ್ಮೃತಿಯಲ್ಲಿ ಸ್ತ್ರೀಗೆ ಪುನರ್ವಿವಾಹ ಇಲ್ಲ ಅನ್ನುವಂತೆ ಬಂದರೆ ಪರಾಶರ ಸ್ಮೃತಿಯಲ್ಲಿ ಪುನರ್ವಿವಾಹ ಉಂಟು ಅನ್ನುವಂತೆ ಬರುತ್ತೆ. ಹೀಗೆ ಅದು ಪ್ರಮಾಣ ಅಲ್ಲ, ಇದು ಪ್ರಮಾಣ ಹೌದು ಅಂತಲ್ಲ. ಆಯಾ ಕಾಲಕ್ಕೆ ಕೃತೇತು ಮಾನವಾಃ ಪ್ರೋಕ್ತಾಃ ತ್ರೇತಾಯಾಂ ಶಂಖಲಿಖಿತೌ ದ್ವಾಪರೇ ಯಾಜ್ಞವಲ್ಕ್ಯಶ್ಚ ಕಲೋ ಪರಾಶರ ಸ್ಮೃತಾಃ ಅಂತ ಕೃತಯುಗದಲ್ಲಿ ಮನು, ತ್ರೇತಾಯುಗದಲ್ಲಿ ಶಂಖಲಿಖಿತ ಸ್ಮೃತಿ, ದ್ವಾಪರದಲ್ಲಿ ಯಾಜ್ಞವಲ್ಕ್ಯ, ಕಲಿಯುಗಕ್ಕೆ ಪರಾಶರ ಸ್ಮೃತಿ ಅಂತ ಹೇಳುವುದುಂಟು. ಆ ಪರಾಶರ ಸ್ಮೃತಿಯಲ್ಲಿ ರಾಜಧರ್ಮದ ಪ್ರಕರಣವೇ ಇಲ್ಲ, ಒಂದು ಶ್ಲೋಕ ಮಾತ್ರ ಇದೆ. ವಿದ್ಯಾರಣ್ಯರು ಅದನ್ನು ಸುಮಾರು ಒಂದು 200 ಪುಟದಷ್ಟು ವಿಸ್ತಾರವಾದ ಗ್ರಂಥವಾಗಿ ತಮ್ಮ ವಿಷಯಗಳನ್ನು ಇಟ್ಟುಕೊಂಡು ವ್ಯಾಖ್ಯಾನ ಮಾಡಿದ್ದಾರೆ ಆ ಒಂದು ಶ್ಲೋಕದ ಆಧಾರದ ಮೇಲೆ. ಅದು ಒಂದು ಶ್ಲೋಕದ ಮೇಲೆ ಇಷ್ಟು ವ್ಯಾಖ್ಯಾನವ ಅಂದರೆ ಸ್ಮೃತಿ ಯಾವುದಿದೆ ಅದರ ಸಮ್ಮತಿಯನ್ನು ತೆಗೆದುಕೊಂಡು ಮಾಡೋದಕ್ಕೋಸ್ಕರವಾಗಿ ತಮ್ಮದಾದ ಸಿದ್ಧಾಂತವನ್ನೇ ಬೆಳೆಸಿದ್ದಾರೆ. ಹೀಗಾಗುವಂಥದ್ದು ಸಹಜ. ಅದಕ್ಕೆ ಯಾರೂ ತುಂಬ ಮುಜುಗರ ಮಾಡಿಕೊಳ್ಬೇಕಾಗಿಲ್ಲ. ಈಗ
ವಿದೇಶಗಳಲ್ಲೆಲ್ಲ ಸಂಧ್ಯಾ ವಂದನೆ ಮಾಡಿದ್ರೆ ಫಲ ಉಂಟಾ ಅಂತ ದೊಡ್ಡ ಪ್ರಶ್ನೆ. ನಮ್ಮ ಧರ್ಮಶಾಸ್ತ್ರಕಾರರು ಈ ಬಗ್ಗೆ ಏನೂ ಹೇಳಿಲ್ಲ. ಒಮ್ಮೆ ಒಂದು ಸಂಧ್ಯಾ ವಂದನೆಯ ಬಗ್ಗೆ ಒಂದು ಪುಸ್ತಕ ಬರೆಯೋಕೆ ಹೊರಟಾಗ ಈ ಪ್ರಶ್ನೆ ಬಂದಿತ್ತು. ಇಂಗ್ಲೆಂಡು, ಅಮೇರಿಕಾ, ಆಸ್ಟ್ರೇಲಿಯಾಗಳಲ್ಲೆಲ್ಲ ಸಂಧ್ಯಾ ವಂದನೆ ಮಾಡುವುದು ಅಗತ್ಯ, ಮಾಡಿದ್ರೆ ಫಲ ಉಂಟಾ ಅಂತ. ಖಂಡಿತ ಫಲ ಉಂಟು. ಶಂಕರರೇ ಒಂದು ಕಡೆ ಹೇಳ್ತಾರೆ, ಯಾವುದೇ ಕರ್ಮಕ್ಕಾಗಲಿ ಒಳ್ಳೆಯದೋ ಕೆಟ್ಟದ್ದೋ ಫಲ ಇದ್ದೇ ಇರುತ್ತೆ. ಅನೋಚೇತ್ ಅನರ್ಥಕ್ಯಂ ವೇದಸ್ಯ ಅಂತ, ವೇದಕ್ಕೆ ಅರ್ಥ ಹೊರಟೋಗ್ಬಿಡುತ್ತೆ ಯಾವುದೇ ಕರ್ಮಕ್ಕೆ ಫಲ ಇಲ್ಲ ಅಂದರೆ ಅಂತ. ಆಯಿತು, ಸಂಕಲ್ಪ ಹೇಗೆ ಮಾಡಬೇಕು? ಜಂಬೂ ದ್ವೀಪೆ ಭಾರತವರ್ಷೆ ಭಾರತ ಕಂಡೆ ಅಂತೆಲ್ಲ ಹೇಗೆ ಹೇಳೋದು? ನಾನು ಅಮೆರಿಕಾಗೆ ಹೋದಾಗ ಅಲ್ಲಿ ನೋಡಿದೆ, ಕ್ರೌಂಚ ದ್ವೀಪೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳ್ಕೊಳ್ತಾ ಇದ್ರು ಜಂಬೂ ದ್ವೀಪಕ್ಕೆ ಬದಲಾಗಿ. ಸಪ್ತದ್ವೀಪ, ವಸುಂಧರ, ಕ್ರೌಂಚ, ಪ್ಲಕ್ಷ, ಶಾಲ್ಮಲಿ, ಶಾಖ ಇವೆಲ್ಲ ದ್ವೀಪಗಳು ಉಂಟಲ್ಲ, ಅದರೊಳಗೆ ಒಂದು ಅಂತ ಹೇಳ್ಕೊಂಡ್ರು. ಸರಿ, ತಪ್ಪಿಲ್ಲ. ನಾನು ಇನ್ನೂ ಒಂದು ಹಂತಕ್ಕೆ ಹೋಗಿ ಹೇಳ್ತೀನಿ, ಜಂಬೂ ದ್ವೀಪ ಅಂತಲೇ ಹೇಳ್ಕೊಳ್ಬಹುದು. ಯಾಕೆಂದರೆ ನಮಗೆ ಭೌತಿಕವಾದಂತಹ ಒಂದು ಸ್ಪೇಷಿಯೋ ಟೆಂಪರಲ್ ಎಕ್ಸಿಸ್ಟೆನ್ಸ್ ಮಾತ್ರವಲ್ಲದೆ ಭಾವನಾತ್ಮಕವಾದಂತಹ ಮೆಂಟಲ್ ಆ್ಯಂಡ್ ಸ್ಪಿರಿಚುವಲ್ ಸ್ಪೇಷಿಯೋ ಟೆಂಪರಲ್ ಡೈಮೆನ್ಷನ್ಸ್ ಆರ್ ಆಲ್ಸೋ ದೇರ್. ಭಾವನಾತ್ಮಕವಾದ, ಆಧ್ಯಾತ್ಮಿಕವಾದ ಒಂದು ಆಕಾಶ ದೇಶದ ಕಲ್ಪನೆ ಕೂಡ ಉಂಟು. ಹಾಗೆ ನೋಡಿ, ನಾನು ಭಾವನಾತ್ಮಕವಾಗಿ ಯಾತಕ್ಕಾಗಬಾರ್ದು? ಈಗ ನಿರ್ಗುಣ ಮಾನಸ ಪೂಜಾ ಅಂತೆಲ್ಲ ಹೇಳಿಬಿಟ್ಟು ಸ್ತೋತ್ರಗಳು ನೋಡಿದ್ದೀವಿ. ಮಾನಸ ಪೂಜೆ ಅಂತ ಮನಸ್ಸಿನಿಂದ ಕಲ್ಪನೆ ಮಾಡಿಕೊಂಡೆ ಅಂತ ಧರ್ಮಶಾಸ್ತ್ರಕಾರರು ಹೇಳ್ತಾರೆ. ನಮಗೆ ಪ್ರಯಾಣ ಮಾಡ್ತಾ ಇದ್ದಾಗ ಸಂಧ್ಯಾ ವಂದನೆ ಮಾಡೋಕ್ಕಾಗಲಿಲ್ಲ, ಇನ್ನೊಂದು ಮಾಡೋಕ್ಕಾಗಲಿಲ್ಲ ಅಂದರೆ ಮನಸ್ಸಿನಲ್ಲಿಯೇ ನೀವು ಮಾಡಿಕೊಂಡಂತೆ ವ್ಯವಸ್ಥೆ ಮಾಡಿಕೊಳ್ಳಿ, ಭಾವನೆ ಮಾಡಿಕೊಳ್ಳಿ. ಎಚ್ಚರದಲ್ಲಿದ್ದು ಎಲ್ಲ ಇಟ್ಟುಕೊಂಡು ಮಾಡಿದ ಹೊರತು ನಮಗೆ ಆಗೋಲ್ಲ ಅನ್ನುವ ಅನಿವಾರ್ಯತೆಗೆ ನಾವು ಇಟ್ಕೊಂಡಿದ್ದೀವಿ ಹೊರತು ಮಾನಸಿಕವಾಗಿ ಗಾಢವಾಗಿ ತೀವ್ರತರವಾಗಿ ಮಾಡಿಕೊಳ್ಳಿ ಅಂತಂದರೆ, ಮಾನಸಿಕವಾಗಿ ನಾನು ನಮ್ಮ ಭಾರತ ದೇಶದಲ್ಲಿದ್ದೀನಿ, ನಮ್ಮ ಮನೆಯಲ್ಲೇ ಇದ್ದೀನಿ ಅಂತ ಆ ಸಂಧ್ಯಾ ವಂದನೆ ಕಾಲ ಮಾತ್ರ ಇಟ್ಕೊಳ್ಳೋದಕ್ಕೆ ಯಾತಕ್ಕಾಗಬಾರ್ದು? ಆಗಬಹುದು. ಹೀಗಾಗಿ ಅಲ್ಲಿಯ ದೇಶ ಕಾಲಕ್ಕೆ ತಕ್ಕಂತೆ ಇಟ್ಕೊಳ್ಬಹುದು. ಅಲ್ಲ, ಅದು ಹೇಗೆ ಹೇಳೋದು? ಮಿಸಿಸಿಪಿ ನದಿ ತೀರೆ ಅಂತ ಹೇಳ್ಬೋದಾ? ಖಂಡಿತ ಹೇಳ್ಬೋದು. ನಾನು ಅಮೆರಿಕಕ್ಕೆ ಹೋಗಿದ್ದಾಗ ಮಿಸ್ಸಿಸಿಪಿ ನದಿಗಳನ್ನು ನೋಡಿ ಆ ತೀರ್ಥವನ್ನು ತಲೆಗೆ ಪ್ರೋಕ್ಷಣೆ ಮಾಡಿಕೊಂಡು ಬಂದೆ. ದೊಡ್ಡ ನದಿ, ಮಹಾನದಿ, ಒಂದು ದೊಡ್ಡ ನಾಗರಿಕತೆಗೆ ಆಶ್ರಯವಾದದ್ದು. ಅಲ್ಲಿ ಭಗವತ್ ಸಾನ್ನಿಧ್ಯ ಯಾಕಿಲ್ಲ? ಅದು ಒಂದು ವಿಭೂತಿ ಅಲ್ಲವೇ? ಹಾಗಾಗಿ ನಾವು ಎಲ್ಲಿಯೂ ಕಾಣಬಲ್ಲೆವು. ಈ ಒಂದು ಕಪ್ನಲ್ಲಿರುವಂಥ ನೀರನ್ನು ಕೂಡ ಗಂಗೆ ಆವಾಹನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟು ಮಹಾನದಿಯೊಳಗೆ ಇನ್ನೊಂದು ನದಿಯನ್ನು ಆವಾಹನೆ ಮಾಡೋಕ್ಕಾಗೋದಿಲ್ವ? ಆಗಲೇ ಬೇಕಾಗುತ್ತೆ. ಹೀಗಾಗಿ ಮಹಿಮೆ ಮನಸ್ಸೋ ತಡೆಯೋ ಮಂಕುತಿಮ್ಮ ಅಂತ ಡಿ.ವಿ. ಜಿಯವರು ಹೇಳಿದ್ರಲ್ಲ, ನಾವು ಮನಸ್ಸನ್ನು ಸೋಲಿಸ್ಕೋಬೇಕು, ಭಾವನೆ ಉನ್ನತ ಮಾಡಿಕೊಳ್ಳಬೇಕು. ಆ ಥರ ಆದಾಗ ಸಾಧ್ಯ ಉಂಟು. ಶಾಸ್ತ್ರಕಾರರು ಅವಕಾಶ ಕೊಟ್ಟಿದ್ದಾರೆ. ಪಿರಿಯರ್ ಕಟ್ಟಿದ ಮನೆಯಂ ಮುರಿಯದೆ ವಿಸ್ತರಿಪರಲ್ತೆ ತತ್ ಕುಲಜಾತರ್ ಅಂತ ಡಿ.ವಿ. ಜಿಯವರು ಹೇಳ್ತಾರೆ. ದೊಡ್ಡವರು ಕಟ್ಟಿದ ಮನೆಯನ್ನು ಧ್ವಂಸ ಮಾಡದೆ ವಿಸ್ತಾರ ಮಾಡ್ಕೊಳ್ತೀವಲ್ಲ. ಇಲ್ಲ, ನಾವು ಮನೆಯನ್ನು ಪೂರ್ತಿ ಸ್ಮ್ಯಾಶ್ ಮಾಡಿಬಿಟ್ಟು, ಡೆಮಾಲಿಷ್ ಮಾಡಿಬಿಟ್ಟು ಒಂದು ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ ಕಟ್ಟಿಸ್ತೀವಿ, ಒಳ್ಳೇದಪ್ಪ. ಆದರೆ ನೆಲವನ್ನೆಲ್ಲ ನೀವು ಬಾಂಬ್ ಹಾಕಿಬಿಟ್ಟಿದ್ದು ಹಾಳು ಮಾಡ್ತೀರಾ? ಇಲ್ಲ, ನೀವು ಅದನ್ನು ಆ ಮನೆಯಲ್ಲಿ ಇದ್ದು, ಆ ಮನೆಯಲ್ಲಿ ನೀವು ಸುಖ ಸಂತೋಷ ಪಡೆದು ಸಂಪಾದಿಸಿ ಆ ಮನೆಯ ಬಂಡವಾಳದ ಮೇಲೆ ಮನೆಯನ್ನು ಕೆರಡುತ್ತಾ ಇದ್ದೀವಿ ಅಷ್ಟೇ ತಾನೆ. ಈಗ ಒಂದು ಇಂಡಸ್ಟ್ರಿಯನ್ನು ಇನ್ನೊಂದು ಇಂಡಸ್ಟ್ರಿಯಾಗಿ ಬದಲಾಯಿಸ್ಕೊಂಡ್ರು ಅಂತಂದರೆ ಆ ಇಂಡಸ್ಟ್ರಿಯಲ್ಲಿ ದುಡ್ಡು ಬರದೇ ಇದ್ರೆ ಮಾಡೋಕ್ಕಾಗ್ತಾ ಇತ್ತು. ಹೀಗಾಗಿ ಎಲ್ಲದರೊಳಗೂ ಅವಕಾಶ ಉಂಟು. ಅದನ್ನು ಯಾರು ಮಾಡಬೇಕು? ಅದಕ್ಕೆ ದೊಡ್ಡ ಪ್ರಶ್ನೆ, ಬೆಕ್ಕಿಗೆ ಗಂಟೆ ಕಟ್ಟೋದು ಯಾರು ಅಂತ. ಇದು ಸರಿ, ಇದನ್ನು ವಿಸ್ತರಣೆ ಮಾಡಿಕೊಳ್ಳೋದು ಯಾರು ಅಂದರೆ, ಯಾರು ನಮಗಿಂತ ಶ್ರೇಷ್ಠರು ಅವರು. ಎಷ್ಟರ ಮಟ್ಟಿಗೆ? ಅವರ ವ್ಯಾಪ್ತಿಯ ಮಟ್ಟಿಗೆ. ಎಂಥ ಸ್ವಾಮಿಗಳು ಈ ಹೊತ್ತು ಫರ್ಮಾನಗಳನ್ನು ಹೊರಡಿಸಿದ್ರು, ಮಠಮುದ್ರೆಗಳ ಶ್ರೀಮುಖಗಳನ್ನು ಕಳಿಸಿದ್ರು, ಅವರ ಶಿಷ್ಯವರ್ಗದ ಮಟ್ಟಿಗೆ ಹೊರತು ಅದಕ್ಕಿಂತ ಅತೀತವಾಗಿ ಅಲ್ಲ. ಇವತ್ತು ಯಾವುದೋ ಒಂದು ವಿಷಯದಲ್ಲಿ ಎಲ್ಲ ಸ್ವಾಮಿಗಳು ಏಕರೂಪದ ನಿರ್ಣಯ ತಗೊಂಡ್ರು, ಸಮಸ್ತ ಹಿಂದೂ ಜನಾಂಗ ಅದನ್ನು ಒಪ್ಪುತ್ತಾ? ಇಲ್ಲ. ಮುಸಲ್ಮಾನರಲ್ಲಿ ತುಂಬ ಐಕಮತ್ಯ ಇದೆ ಅಂತ ಅನ್ನುವಲ್ಲಿ ಒಂದು ಫತ್ವಾ ಹೊರಡಿಸಿದ್ರೆ ಎಲ್ಲರೂ ಕೂಡ ಅದನ್ನು ಒಪ್ಪುತ್ತಾರಾ? ಇಲ್ಲ. ಕೆಲವರು ಉದಾಸೀನರಾಗಿರ್ತಾರೆ, ಕೆಲವರು ತಟಸ್ಥರಾಗಿರ್ತಾರೆ, ಕೆಲವು ವಿರೋಧಿಗಳು ಆಗಿರ್ತಾರೆ. ಹೀಗೆ ಕಾಣಿಸುತ್ತೆ. ಅಲ್ಲಿಯೇ ಪ್ರಭೇದಗಳು ಉಂಟು. ಇಲ್ಲ, ಅದು ನಮಗಲ್ಲ, ಇದು ನಮಗಲ್ಲ, ಅವರು ಶಿಯಾಗಳು, ಇವರು ಸುನ್ನಿಗಳು ಅಂತನೋ ಪ್ರತ್ಯೇಕತೆ ಬಂದೇ ಬರುತ್ತೆ. ಎಂ.ಎನ್. ಶ್ರೀನಿವಾಸ್ ಅವರು ಹೇಳ್ತಾರೆ, ಭಾರತದಲ್ಲಿ ಮುಸಲ್ಮಾನರಲ್ಲಿ ಕೂಡ ಜಾತಿ ಪದ್ಧತಿ ಉಂಟು ಅಂತ ಬರೀತಾರೆ. 7-8 ಪುಟ ಬರೆದಿದ್ದಾರೆ ಆ ಬಗ್ಗೆ. ಹೀಗೆ ಈ ಪೃಥಕ್ಕರಣ ಅನ್ನುವುದು ಕಾಣುವಂಥದ್ದೇ. ಹಾಗಾಗಿ ಎಲ್ಲಿ ಇಟ್ಕೊಳ್ಬೇಕು? ನಮ್ಮ ಮಟ್ಟಕ್ಕೆ ನಾವು ಯೋಚನೆ ಮಾಡಬೇಕು. ಅಂದ ತತ್ಕ್ಷಣವೇ ನಂಬಿಕೆ ಸಾರ್ವಜನೀನವಾಗಿ ಸಾಮೂಹಿಕವಾಗಿರುವುದಕ್ಕೆ ಸಾಧ್ಯ ಆಗೋಲ್ಲ. ಅನುಭವಕ್ಕೆ ಸಾರ್ವಜನೀನತೆ ಬರುತ್ತೆ. ನಂಬಿಕೆ ನಮ್ಮ ಮನೆ ಮಟ್ಟಿಗೆ, ನಮ್ಮ ಮನಸ್ಸಿನ ಮಟ್ಟಿಗೆ, ನಮ್ಮ ಕುಟುಂಬಗಳ ಮಟ್ಟಿಗೆ, ನಮ್ಮ ಉಪಪಂಗಡಗಳ ಮಟ್ಟಿಗೆ ಇರೋದಕ್ಕೆ ಸಾಧ್ಯ.
ಆ ತತ್ಕ್ಷಣವೇ ನಂಬಿಕೆ ಸಾಪೇಕ್ಷತೆ ಇರುವುದರಿಂದ ಮತ್ತೊಬ್ಬರ ನಂಬಿಕೆಯ ಕಡೆಗೆ ತಲೆ ಹಾಕ್ಕೊಂಡು ಬಂದು ಅಧಿಕ ಪ್ರಸಂಗ ಮಾಡಬಾರ್ದು ಅನ್ನೋದು ಗೊತ್ತಾಗುತ್ತೆ. ಕಾರಣ ನನ್ನ ನಂಬಿಕೆಯಿಂದ ನನಗೆ ನೆಮ್ಮದಿ ಸಿಗ್ತಾ ಇದೆಯಾ, ಸಿಕ್ಕಿದ ಮೇಲೆ ಬೇರೆಯವನ ಕಡೆಗೆ ಯಾತಕ್ಕೆ ನೋಡಬೇಕು? ನಮಗೆ ಅತ್ಯುತ್ಸಾಹ ಅವರನ್ನು ಜುಟ್ಟು ಹಿಡಿದು ಉದ್ಧಾರ ಮಾಡ್ತೀವಿ ಅಂತ, ಅದು ಅಥವಾ ನಮಗೆ ಸಾಲದ ನಂಬಿಕೆಯನ್ನು ಅವರ ಒಂದು ವೋಟ್ ಸೇರಿಸ್ಕೊಳ್ಳೋ ಮೂಲಕ ಜಾಸ್ತಿ ಮಾಡಿಕೊಳ್ಳುವಂಥದ್ದು. ಎಷ್ಟೋ ಬಾರಿ ಗೊತ್ತಾಗುತ್ತೆ ನಮ್ಮ ನಂಬಿಕೆಯ ವೋಟ್ ಬ್ಯಾಂಕ್ ಕಡಿಮೆ ಇರೋದ್ರಿಂದಲೇ ಇನ್ನೊಂದು ಕುರಿಯು ಬರಲಿ ನನ್ನ ಪಂಗಡಕ್ಕೆ ಅಂತ ಮಾಡುವಂಥದ್ದು. ಕೆಲವರು ಹೇಳ್ತಾರೆ ಅವರು ಅನ್ಯಾಯವಾಗಿ ಹೋಗ್ತಾ ಇದ್ದಾರಲ್ಲ, ಪತಿತರಾಗಿ ಹೋಗ್ತಾ ಇದ್ದಾರಲ್ಲ, ಅವ್ರನ್ನ ಉದ್ಧಾರ ಮಾಡೋದಕ್ಕಾಗಿ ನಾವು ಮಾಡ್ತಾ ಇದ್ದೀವಿ ಅಂತ. ಆಯಿತು, ಭಗವಂತ ಸರ್ವಶಕ್ತ ಸರ್ವಜ್ಞ ಅಂತಂದರೆ ನೀನೇನು ಜುಟ್ಟು ಹಿಡಿದು ಉದ್ಧಾರ ಮಾಡುವಂಥದ್ದಿದೆ? ನನಗೆ ತುಂಬ ಪೂಜನೀಯರಾದ ನಮ್ಮ ಛಾಯಾಪತಿಯವರು ಒಮ್ಮೆ ಹೀಗೆ ಮಾತನಾಡ್ತಾ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಿದ್ದು. ರಾತ್ರಿ 11:30 ಆಗಿತ್ತು. ನಮ್ಮ ಮನೆಯಿಂದ ಇನ್ಯಾರೋ ಮನೆಗೆ ಹೋಗ್ತಾ ಇದ್ವಿ. ಈ ಜಗತ್ತಲ್ಲಿ ಏನು ಇಷ್ಟೆಲ್ಲ ಶೋಕ ಮೋಹಗಳಿವೆ, ಇಷ್ಟೆಲ್ಲ ಅನ್ಯಾಯ ನಡೀತಾ ಇದೆ, ಏನು ಇದು ಅಂತೆಲ್ಲ ಬಹಳ ದೊಡ್ಡ ದೊಡ್ಡ ಮಾತು ಹೇಳ್ತಾ ಇದ್ದೆ. ಅವರು ಕೇಳಿದ್ರು, ಗಣೇಶ್ ನಿಮಗೆ ಭಗವಂತನಲ್ಲಿ ವಿಶ್ವಾಸ ಉಂಟಾ? ಹೌದು ಉಂಟು. ಅವನು ಮಾಡೋದೆಲ್ಲ ಸರಿ ಅಂತ ನಂಬಿಕೆ ಉಂಟಾ? ಇದೆ. ಮತ್ತು ಅವನು ಮಾಡೋದಕ್ಕೆಲ್ಲ ಅರ್ಥ ಇದೆ ಅಂತಲೂ ನಂಬಿಕೆ ಇದೆಯಾ? ಅದೂ ಇದೆ. ಇದು ಅವನ ಲೀಲೆ, ಎಲ್ಲಕ್ಕೂ ಅರ್ಥ ಇದೆ, ನೀವು ಯಾರು ಕೇಳೋರು, ಬಾಯಿ ಮುಚ್ಕೊಂಡಿರಿ ಅಂತಂದರು. ತಪ್ಪಾಯಿತು ಅಂತ ರಸ್ತೆ ಮೇಲೆ ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದೆ. ಆಮೇಲಿಂದ ಈ ಜಗತ್ತಿನ ಗೊತ್ತು ಗುರಿ ಏನು ಅನ್ನುವ ಪ್ರಶ್ನೆಯೇ ಬರಲಿಲ್ಲ. ಕಾರಣ ನಾವು ನಮ್ಮ ಗೊಂದಲವೇ ಬೇರೆಯವ್ರಿಗೂ ಇದೆ ಅಂತ ಭಾವಿಸ್ಕೊಳ್ತೀವಿ. ಗೊಂದಲ ಇರ್ಬೋದು, ಬೇರೆ ಗೊಂದಲ ಇರ್ಬೋದಲ್ಲ ಅಷ್ಟೇ, ನಮ್ಮ ಗೊಂದಲ ಅಲ್ಲ ಅಷ್ಟಂತೂ ಗೊತ್ತಾಗುತ್ತೆ. ಅವ್ರಿಗೂ ಸಿನಿಮಾ ನೋಡಬೇಕು ಅಂತ ಇರ್ಬೋದು, ನಮ್ಮ ಸಿನಿಮಾ ಅಲ್ಲ ಅಂದಮೇಲೆ ನಮ್ಮ ಟಿಕೆಟ್ ಅವ್ರಿಗೆ ಯಾತಕ್ಕೆ ಬೇಕು? ಬ್ಲ್ಯಾಕಲ್ಲೂ ಮಾರ್ಕೊಳಕ್ಕೆ ಅವ್ರಿಗೆ ಪುರುಸತ್ತಿಲ್ಲ, ಬೇರೆ ಇನ್ಯಾವುದೋ ಸಿನಿಮಾಗೆ ಓಡಬೇಕು ಅಂತಿದ್ದಾರೆ. ಹೀಗಿರುವಲ್ಲಿ ನಾವು ನಮ್ಮ ಪೈತ್ಯಗಳನ್ನು ಅವರಿಗೆ ಎಷ್ಟು ಮಟ್ಟಿಗೆ ಹಚ್ಚುವುದಕ್ಕೆ ಸಾಧ್ಯ ಆಗೋಲ್ಲ. ಹೆಚ್ಚಂದರೆ ನಮ್ರವಾದ ಸೂಚನೆ ಕೊಡಬಹುದಷ್ಟೆ. ಅತ್ಯಾಧುನಿಕ ಕಾಲದ ಸೇಲ್ಸ್ಮೆನ್ಗಳು ಬಂದು ಬಾಗಿಲು ತಟ್ಟಿ ಮೇ ಟೇಕ್ ಫ್ಯೂ ವ್ಯಾಲ್ಯುಬಲ್ ಮಿನಿಟ್ಸ್ ಆಫ್ ಯುವರ್ ಟೈಮ್ ಸರ್ ಅಂತ ಹೇಳಿಬಿಟ್ಟು ನೋ ಅಂತ ಬಾಗಿಲು ಹಾಕಿದ್ರೆ ಥ್ಯಾಂಕ್ ಯು ಸರ್ ಅಂತ ಹೋಗ್ತಾರಲ್ಲ, ಆ ತರಹ ನಾವು ಮಾಡ್ಬೋದು. ಎಲ್ಲ ನಂಬಿಕೆಗಳನ್ನು ಬೇರೆಯವ್ರಿಗೆ ಹೇಳುವಾಗ ಸೇಲ್ಸ್ಮೆನ್ಗಳೇ ಆಗಿರ್ತೀವಿ ನಾವು. ಕಾರಣ ಏನಂದರೆ ನಮ್ಮೊಳಗೆ ಯಾವುದೋ ಒಂದು ಅಪೂರ್ಣತೆ ಕೆಲಸ ಮಾಡ್ತಾ ಇರುತ್ತೆ. ದಾಕ್ಷಿಣ್ಯ ಇಲ್ಲದೆ ಎದೆ ಬಗೆದು ನೋಡಿಕೊಳ್ಬೇಕು. ಅನುಭವ ಅಲ್ಲವಾದ ಕಾರಣ ನಂಬಿಕೆ ಅಪೂರ್ಣತೆ ನಂಬಿಕೆಗೆ ಇರುವುದೇ ಹೌದು. ಪ್ರಪಂಚವೇ ಅಪೂರ್ಣ ಅಂದರೆ ಪ್ರಪಂಚದ ಪ್ರಾಡಕ್ಟ್ ಆದ ನಂಬಿಕೆ ಅಪೂರ್ಣವಲ್ಲದೆ ಏನು? ಅಪೂರ್ಣತೆ ಪಾತಕ ಅಲ್ಲ, ಆದರೆ ನಮ್ರತೆ ಅದಕ್ಕಿರುವ ಭೂಷಣ. ನಮ್ರತೆ ಮತ್ತು ನಿರ್ಮಲತೆ, ಯಾವುದೇ ಭಾರ ಇಲ್ಲದೆ ಇರುವಿಕೆ ನಂಬಿಕೆಗೆ ಬಹಳ ದೊಡ್ಡ ಭೂಷಣ. ನಂಬಿಕೆ ಅನ್ನುವ ಒಂದು ದೋಣಿ ತೇಲಬೇಕು ಅಂದರೆ ಒಂದು ಕಡೆ ನಮ್ರತೆ, ಇನ್ನೊಂದು ಕಡೆ ನಿರ್ಮಲತೆ, ಇವೆರಡೂ ಹುಟ್ಟುಗಳಾಗಿರಬೇಕು. ಹಾಗಿಲ್ಲದೆ ಇದ್ದರೆ ನಮ್ರತೆ ಇಲ್ಲ ಅಂತಂದರೆ ಅಹಂಕಾರ ಇದೆ ಅಂತಾಯಿತು, ನಿರ್ಮಲತೆ ಇಲ್ಲ ಅಂದರೆ ಕುಂಕುತನ ಇದೆ, ಕುಟಿಲತೆ ಇದೆ ಅಂತಾಯಿತು. ಇವು ಎರಡು ದೊಡ್ಡ ರಂಧ್ರಗಳಾಗುತ್ತವೆ. ಅವನ ನಂಬಿಕೆ ಅನ್ನುವ ದೋಣಿಯೇ ಅವನನ್ನು ಮುಳುಗಿಸುತ್ತೆ, ಇನ್ಯಾವುದೂ ಆಗುವುದಿಲ್ಲ. ಹಾಗಾಗಿ ನಂಬಿಕೆ ಅನ್ನೋ ದೋಣಿ ನಡೆಯಬೇಕು ಅಂತಂದರೆ ಈ ಎರಡು ನಮಗೆ ಅನಿವಾರ್ಯವಾಗಿ ಅತ್ಯವಶ್ಯಕವಾಗಿ ಬೇಕೇ ಬೇಕಾಗುತ್ತೆ. ಶಾಸ್ತ್ರ ವಿಷಯಗಳಲ್ಲಿ ಇದನ್ನು ಇಟ್ಕೊಳ್ಬೇಕು. ಅದರಿಂದಲೇ ಮತ್ತೊಬ್ಬರು ಇನ್ನೊಬ್ಬರು ಮಾಡ್ತಾ ಇರೋದ್ರೊಳಗೆ ರಂಧ್ರಾನ್ವೇಷಣೆಯಿಂದಲೇ ಅವರ ಪೂಜೆ ವ್ರತ ಇತ್ಯಾದಿಗಳಿಗೆ ದುರ್ಬೀನ್ ಹಾಕ್ಕೊಂಡು ನೋಡ್ತಾ ಇರಬಾರ್ದು. ಎಲ್ಲೆಲ್ಲ ಶಾಸ್ತ್ರಗಳಲ್ಲಿ ಉಂಟು. ಮೀಮಾಂಸಾ ಶಾಸ್ತ್ರದಲ್ಲಿ ಈ ಬಗ್ಗೆ ಬೇಕಾದಷ್ಟು ಚರ್ಚೆ ಉಂಟು. ವಿಕಲ್ಪಗಳನ್ನು ಎಲ್ಲರೂ ಮಾಡಿದ್ದಾರೆ, ಆಲ್ಟರ್ನೇಟಿವ್ಸ್, ಪಾಠಾಂತರಗಳು ಇದ್ದೇ ಇವೆ. ಏನಿಲ್ಲ 200 ವರ್ಷಗಳು ಆಗಿಲ್ಲ ತ್ಯಾಗರಾಜರು ಹೋಗಿ. ತ್ಯಾಗರಾಜರ ಸಂಗೀತಕ್ಕೆ 3 ವಿಧವಾದ ಪಾಠಾಂತರಗಳಿವೆ. ಯಾವುದು ಸರಿ? ಯಾವುದು ಕಿವಿಗೆ ಮಧುರವೋ ಅದು ಸರಿ ಅಷ್ಟೇ. ಅದು ನನ್ನ ತೀರ್ಮಾನ. ಶುದ್ಧ ಪಾಠ ಅಂತಂದಮೇಲೆ ಅದು ಭಯಾನಕವಾಗಿಬಿಟ್ರೆ ಗತಿ ಏನು? ಪರಿಪೂರ್ಣವಾದ ಮನುಷ್ಯ ದೆವ್ವ ಆಗಿಬಿಟ್ರೆ ಗತಿ ಏನು ಅಂತ. ತುಂಬ ಪರ್ಫೆಕ್ಟಾಗಿ ಆರೋಗ್ಯಪೂರ್ಣವಾದ ಸಮತೂಕವಾದ ಚೀಪ್ ಆ್ಯಂಡ್ ಬೆಸ್ಟ್ ಆಹಾರ ಮಾಡಿದ್ದೀವಿ ಅಂತ ಗಂಟ್ಲಿಗೆ ಇಳಿದೇ ಇದ್ದ ಮೇಲೆ ಅದು ಇದ್ದೇನು ಪ್ರಯೋಜನವಾಗುತ್ತೆ? ಎಷ್ಟೋ ಬಾರಿ ಪರಿಪೂರ್ಣತೆ ಅನ್ನೋದು ಪರಮ ಪ್ರಿಯವೂ ಆಗಿರಬೇಕಲ್ಲ, ಅದು ಇಲ್ಲದೆ ಹೋದರೆ ಗತಿ ಏನು? ಮ್ಯಾನಿಫೆಸ್ಟೆಡ್ ಕಂಪ್ಲೀಟ್ನೆಸ್ ಈಸ್ ನಾಟ್ ಅಟ್ ಆಲ್ ಕಂಪ್ಲೀಟ್ನೆಸ್ ಅಷ್ಟೇ. ಅಭಿವ್ಯಕ್ತವಾದ ಪರಿಪೂರ್ಣತೆ ಅಲ್ಲ. ಅಭಿವ್ಯಕ್ತ ಆದ ತಕ್ಷಣವೇ ಅದಕ್ಕೆ ದೇಶ ಕಾಲ ವಸ್ತು ಮೊದಲಾದ ದ್ರವ್ಯಾದಿ ಪರಿಚ್ಛೇದಗಳು, ಲಿಮಿಟೇಷನ್ಸ್ ಆಫ್ ಸ್ಪೇಸ್ ಟೈಮ್ ಮ್ಯಾಟರ್ ಎಲ್ಲ ಬಂದುಬಿಡುತ್ತೆ. ಹೆಜ್ಜೆಗೆ ಇದನ್ನು ಯೋಚನೆ ಮಾಡ್ತಲೇ ಇರಬೇಕು, ಅದು ಸಹಜ ಸ್ಥಿತಿ ಆಗಿಬಿಡುತ್ತೆ. ಹಾಗಿರುವಲ್ಲಿ ಯಾವ ತರಹ ನಮ್ರತೆ? ನಾನು ಹೇಳಿದ್ರಲ್ಲ ಶಾಸ್ತ್ರಗಳಲ್ಲಿ ಉದಾಹರಣೆಗೆ ಸೋಮಯಾಗಗಳು ಬರ್ತವೆ.
ಅದು ಉಕ್ತ್ಯ ಇರಬಹುದು, ವಾಜಪೇಯ ಇರಬಹುದು, ಷೋಡಶಿ ಇರಬಹುದು, ಅಗ್ನಿಷ್ಟೋಮ ಇರಬಹುದು, ಜ್ಯೋತಿಷ್ಠೋಮ ಇರಬಹುದು, ಮತ್ತಿರ್ಗ ಚಯನ ಇರಬಹುದು, ಅಪ್ತೋರ್ಯಾಮ ಇರಬಹುದು. ಈ ಸಪ್ತ ಸೋಮ ಸಂಸ್ಥೆಗಳು ಅನ್ನುವ ಯಾಗಗಳಲ್ಲಿ ಒಂದು ಅತಿರಾತ್ರ. ಈ ಅತಿರಾತ್ರದಲ್ಲಿ ಅತಿರಾತ್ರೆ ಷೋಡಶಿ ನಮ್ ಗೃಹಾತಿ ಅಂತ ಒಂದು ಸೂತ್ರ ಬರುತ್ತೆ. ಷೋಡಶಿ ಅಂಥೇಳಿ 16 ವರ್ಷದ ಹುಡುಗಿ ಅಂತಲ್ಲ ಅರ್ಥ. ಷೋಡಶಿ ಅಂತ ಒಂದು ಯಜ್ಞ ಪಾತ್ರ. ಆ ಯಜ್ಞ ಪಾತ್ರೆಯನ್ನು ಇಟ್ಕೊಳ್ಬೇಕು. ಯಜಮಾನನಾದವನು, ಯಜ್ಞ ಮಾಡೋಕ್ಕೆ ಇರೋವನು ಮೊದಲು ಯಾವ್ಯಾವ ಪಾತ್ರೆಗಳನ್ನು ತೆಗೆದುಕೊಳ್ಬೇಕು ಅದಕ್ಕೆ ಸಂಕಲ್ಪ ಮಾಡಬೇಕು. ಬಹಳ ಮೆಥಾಡಿಕಲ್ ಆದದ್ದು, ಸಿಕ್ಕಾಪಟ್ಟೆ ಸೊಫಿಸ್ಟಿಕೇಟೆಡ್ ಆದದ್ದು ಯಜ್ಞತಂತ್ರ. ಅಲ್ಲಿ ಷೋಡಶಿ ಎನ್ನುವಂಥ ಪಾತ್ರೆಯನ್ನು ತೆಗೆದುಕೊಳ್ಬೇಕು, ಜುಹು ಅನ್ನೋ ಪಾತ್ರೆ ತೆಗೆದುಕೊಳ್ಬೇಕು, ಇಡ ಅನ್ನೋ ಪಾತ್ರೆ ತೆಗೆದುಕೊಳ್ಬೇಕು, ಈ ಥರ ಪಾತ್ರೆಗಳು ತೆಕ್ಕೊಳ್ಬೇಕು. ಷೋಡಶಿ ಅಂತವನ್ನು ತಗೊಳ್ಬೇಕು. ಆಗ ಅತಿರಾತ್ರೆ ಷೋಡಶಿ ನಮ್ ಗೃಹಾತಿ, ಅತಿರಾತ್ರೆ ಯಾಗದಲ್ಲಿ ಷೋಡಶಿಯನ್ನು ಸ್ವೀಕರಿಸಿ ಅದಕ್ಕೆ ಒಂದು ಕೆಲಸ ಕೊಡಲೇಬೇಕು, ಆ ಪಾತ್ರೆ ತಗೋಬೇಕು ಅಂತ ಒಂದು ವಾಕ್ಯ. ಜೊತೆಗೆ ನಾತಿರಾತ್ರೆ ಷೋಡಶಿ ನಮ್ ಗೃಹಾತಿ, ಅತಿರಾತ್ರ ಯಜ್ಞ ಮಾಡುವಾಗ ಷೋಡಶಿ ಪಾತ್ರೆಯನ್ನು ಸ್ವೀಕರಿಸಲೇಬಾರದು, ಅದು ಔಟ್ಕಾಸ್ಟ್ ಅಂತಲೂ ಉಂಟು. ಏನು ಮಾಡಬೇಕು? ಈ ಉತ್ತರ ಭಾರತದಲ್ಲಿ ಯಜ್ಞಾಗಾದಿಗಳ ತಂತ್ರ ಒಂದುಂಟು, ದಕ್ಷಿಣ ಭಾರತದಲ್ಲಿ ಉಂಟು. ದಕ್ಷಿಣ ಭಾರತದಲ್ಲೇ ಆಂಧ್ರ ಪ್ರದೇಶದ ಕಡೆಯಲ್ಲೆಲ್ಲ ಮಾಡುವಂಥ ಜಾಗದಲ್ಲಿ ಅತಿರಾತ್ರೆ ಷೋಡಶಿನಂ ಗೃಹಾತಿ, ನಾತಿರಾತ್ರೆ ಅನ್ನೋದು ಎರಡೂ ಇದೆ. ಈ ತಮಿಳುನಾಡಿನಲ್ಲಿ ಮಾಡುವಾಗ ನಾತಿರಾತ್ರೆ ಷೋಡಶಿನಂ ಗೃಹಾತಿ, ಅತಿರಾತ್ರೆ ಯಾಗದಲ್ಲಿ ಷೋಡಶಿ ಪಾತ್ರ ಸ್ವೀಕಾರ ಮಾಡೋಲ್ಲ ಅನ್ನುವ ಪದ್ಧತಿ ಉಂಟು. ಕರ್ನಾಟಕದಲ್ಲೆಲ್ಲ ಮಾಡುವಾಗ, ಮಹಾರಾಷ್ಟ್ರದಲ್ಲಿ ಮಾಡುವಾಗ ಅತಿರಾತ್ರೆ ಷೋಡಶಿನಂ ಗೃಹಾತಿ ತಗೋಬೇಕು ಅಂತ ಇದೆ. ಏನು ಮಾಡೋದು? ಅದಕ್ಕೆ ತುಲ್ಯ ಬಲವಿರೋಧೆ ವಿಕಲ್ಪ ಅಂತ ಒಂದು ಸೂತ್ರ ಗೌತಮರ ನ್ಯಾಯ ದರ್ಶನದಲ್ಲಿ ಇದೆ. ಎರಡೂ ಕಡೆ ವೇಟೇಜ್ ಇದ್ದರೆ ಯಾವುದೂ ಮಾಡ್ಬೋದು, ಎಸ್ ದಟ್ ಆರ್ ದಿಸ್ ಅಂತ ಹೇಳ್ಬಿಟ್ಟು. ಹಾಗಾಗಿ ಅದನ್ನು ಮಾಡಬಹುದು, ಇದನ್ನು ಮಾಡಬಹುದು ಅಂತ ಹೇಳ್ಬಿಟ್ಟು. ಹೀಗೆ ಅತ್ಯಂತ ನಿಷ್ಕರ್ಷೆ ಇರುವಂತಹ ಶ್ರೌತಯಾಗಾದಿಗಳಲ್ಲಿಯೇ ಆಲ್ಟರ್ನೇಟಿವ್ಸ್ ಹೇಳಿದ್ದಾರೆ. ಅಷ್ಟ್ಯಾಕೆ ಇನ್ನೂ ಒಂದು ಕಡೆ ಬರುತ್ತೆ, ಪಲಾಶ ವೃಕ್ಷವನ್ನು ಮುಟ್ಟಬೇಕು ಅಂತ. ಆ ಪಲಾಶ ವೃಕ್ಷಕ್ಕೆ ಬಟ್ಟೆ ಸುತ್ತಿರ್ತಾರೆ. ಪಲಾಶ ವೃಕ್ಷವನ್ನು ಹೇಗೆ ಮುಟ್ಟದಂತೆ ಆಯಿತು? ಬಟ್ಟೆ ಇತ್ತಲ್ಲ ಅಂದರೆ ಆ ಬಟ್ಟೆ ಇರುವಂಥದ್ದನ್ನೇ ಮುಟ್ಟಬೇಕು ಅಂತ ಒಂದು ಕಡೆಗೆ, ಇಲ್ಲ ಆ ಬಟ್ಟೆ ಸುತ್ತಿರುವಂಥ ತೆಗೆದುಬಿಟ್ಟು ಮುಟ್ಟಬೇಕು ಅಂತ. ತೆಗೆದುಬಿಟ್ಟು ಮುಟ್ಟಬೇಕು ಅಂತ ಎಲ್ಲಿ ಹೇಳಿದೆ? ಇಲ್ಲವಲ್ಲ. ಈ ಥರದ್ದು ಉಂಟು. ಅಷ್ಟ್ಯಾಕೆ ನಾವು ಪರಮ ಪೂಜ್ಯ ಅಂತ ಭಾವಿಸಿಕೊಳ್ಳುವಂಥ ವೇದಕ್ಕೆ ಶಾಖಾಭೇದಗಳಿವೆಯಲ್ಲ. ಏಕಶತಮಧ್ವರ್ಯು ಶಾಖಾ, 101 ಶಾಖೆಗಳು ಯಜುರ್ವೇದಕ್ಕೆ ಇತ್ತು. ಸಹಸ್ರವರ್ತ್ಮ ಸಾಮವೇದ, 1000 ಶಾಖೆಗಳು ಸಾಮವೇದಕ್ಕೆ ಇತ್ತು. ಏಕವಿಂಶತಿ ಬಾಹುರಚ, 21 ಋಗ್ವೇದ ಶಾಖೆಗಳಿತ್ತು. ಒಂದೊಂದು ಶಾಖೆಯಲ್ಲಿ ಮಂತ್ರಗಳ ಆನುಪೂರ್ವಿ ವ್ಯತ್ಯಾಸವಾಗಿತ್ತು. ಗೊತ್ತಾಗತ್ತೆ. ಅಂದರೆ ಏನು? ವ್ಯವಹಾರಕ್ಕೆ ಬಂದಾಗ ಆಚರಣೆಯಲ್ಲಿ, ಶ್ರದ್ಧೆಗಳಲ್ಲಿ ಸ್ವಲ್ಪ ಬೇರೆ ಬೇರೆ ರೀತಿಯಾಗಿರುವಂಥದ್ದು ಉಂಟು. ಅದನ್ನು ಯಾರೂ ಕೂಡ ಅಲ್ಲಗಳೆಯೋಕ್ಕಾಗೋದಿಲ್ಲ. ಹೀಗಾಗಿ ನಾವು ಅವರು ಸರಿಯಾಗಿ ಮಾಡಲಿಲ್ಲ ಸಂಪ್ರದಾಯ, ಇವರು ಸರಿಯಾಗಿ ಮಾಡಲಿಲ್ಲ ಅಂತ ದೂಷಣೆ ಮಾಡೋದಕ್ಕೆ ಮುಂಚೆ ಅವರು ಮಾಡಿದ್ರೊಳಗೆ ಶ್ರದ್ಧೆ ಇತ್ತೆ, ಮಾಡಿದ್ರೊಳಗೆ ಹುತ ಪ್ರಹುತ ವಿಭಾಗದಲ್ಲಿ ವಿನಿಯೋಗ ಸರಿಯಾಗಿತ್ತೆ. ಹುತ ಅಂದರೆ ದೇವತೆಯನ್ನು ಉದ್ದೇಶ ಮಾಡಿಕೊಡುವುದು, ಪ್ರಹುತ ಅಂದರೆ ಮನುಷ್ಯರನ್ನು ಉದ್ದೇಶಿಸಿ ಮಾಡಿಕೊಟ್ಟಂಥದ್ದು, ಅದರೊಳಗೆ ಚೆನ್ನಾಗಿತ್ತೆ ಅನ್ನುವುದನ್ನು ಕಾಣಬೇಕು. ಅದು ಬಿಟ್ಟು ಅವರ ಮಂತ್ರ ಹಾಗೆ ಹೇಳಲಿಲ್ಲ, ಹೀಗೆ ಹೇಳಲಿಲ್ಲ ಅಂತ ನಿಜವೇ ಅವೆಲ್ಲ ಗಮನಿಸೋಣ. ಆದರೆ ಅದು ಒಂದಕ್ಕೆ ರಂಧ್ರಾನ್ವೇಷಣೆಗೆ ಅದನ್ನು ಮಾಡುವುದಾದರೆ ಪ್ರಯೋಜನಕ್ಕೆ ಬರೋದಿಲ್ಲ. ಗುಣಾಂಶಗಳನ್ನು ನೋಡಬೇಕಾಗತ್ತೆ. ಹಾಗಲ್ಲ, ಅವ್ರು ಬಂದು ಕೇಳಿದ್ರು ಏನು ತಪ್ಪಾಯಿತು, ಅವಾಗ ಎಲ್ಲವನ್ನ ಹೇಳೋಣ, ಎಲ್ಲವನ್ನ ಮಾಡೋಣ. ಆದರೆ ಯಾವುದೇ ಒಂದು ನಂಬಿಕೆಯ ವಲಯದಲ್ಲಿ ನಾವು ಈ ನಂಬಿಕೆ ಸರಿಯಾದದ್ದು ತಪ್ಪಾದದ್ದು ಅಂತ ಹೈಪರ್ ಕ್ರಿಟಿಕಲ್ ಆಗಿ ಹೇಳುವಾಗ ನಮ್ಮ ನಂಬಿಕೆಗಳ ಬಗ್ಗೆ 108 ತೆಗೆಯಬಹುದಾಗಿರುತ್ತೆ. ಅದನ್ನು ನೋಡಬೇಕು. ಹಾಗಾದರೆ ಅನುಭವಕ್ಕೆ ಎಟಕ್ತಾ ಇದೆ, ತೊಂದರೆಯೇ ಇಲ್ಲ. ಅದಕ್ಕೆ ನನಗೆ ಒಂದು ಸಂಗೀತದ ಬಗ್ಗೆನೋ, ಛಂದಸ್ಸಿನ ಬಗ್ಗೆನೋ, ಸಾಹಿತ್ಯದ ಬಗ್ಗೆನೋ ಹೀಗೆ ಅಂತ ಸ್ಪಷ್ಟವಾಗಿ ಹೇಳಿಬಿಡಬಲ್ಲೆ. ಆದರೆ ಒಂದು ಪೂಜೆ ಬಗ್ಗೆ, ಒಂದು ಪುನಸ್ಕಾರದ ಬಗ್ಗೆ ಹೇಳೋದಕ್ಕಾಗೋದಿಲ್ಲ. ನನಗಿದು ಇಷ್ಟ, ನನಗಿದು ಇಷ್ಟ ಇಲ್ಲ, ಅಷ್ಟು ಮಾತ್ರ ಹೇಳ್ಬೋದೇ ಹೊರತು ಇದು ಪೂರ್ಣವಾಗಿ ತಪ್ಪು ಅಂತ ಹೇಳೋಕ್ಕಾಗೋಲ್ಲ. ಹಾಗಿದ್ದರೆ ಒಂದು ವ್ಯವಸ್ಥೆ ಮಾಡೋದು ಹೇಗೆ? ಅದಕ್ಕೆ ಶಾಸ್ತ್ರಕಾರರನ್ನು ನೋಡೋಣ. ಅಲ್ಲಿ ಪ್ರಾಚೀನವಾದದ್ದು ಯಾವುದಿದೆ ಅದನ್ನು ಪ್ರಮಾಣ ಅಂತ ಹಿಡಿಯೋಣ ಅಂತ ಹೇಳ್ಬೋದು. ಅದರಿಂದಲೇ ಒಂದು ಸಂಸ್ಕಾರವನ್ನು ಸಿಂಪ್ಲಿಫೈ ಮಾಡುವಾಗ ಮಿಕ್ಕ ವಿಷಯಗಳನ್ನು ಸರ್ವಥಾ ತಪ್ಪು ಅಂತ ಹೇಳೋಕ್ಕಾಗಲ್ಲ. ನಾನೇ ಮಾಡಿದ್ದೀನಿ ಆ ಥರದ ಕೆಲಸಗಳನ್ನು ಸಂಕ್ಷೇಪ ಮಾಡುವಂಥದ್ದು, ಸಂಧ್ಯಾವಂದನೆ ಸಂಕ್ಷೇಪ, ಅಗ್ನಿಕಾರ್ಯ ಸಂಕ್ಷೇಪ, ಅಂದರೆ ಪ್ರಾಚೀನ ಸೂತ್ರಗಳಲ್ಲಿ ಏನಿತ್ತು ಅದನ್ನು ಮಾತ್ರ, ಮಿಕ್ಕದ್ದು ಬೇಕಾಗಿಲ್ವಾ? ಮಾಡೋಕ್ಕೆ ಮನಸ್ಸಿದ್ರೆ ಮಾಡ್ಬೋದು, ಎಷ್ಟು ಮಾಡ್ಬೋದು. ಒಂದು ಊಟ ಅಂದರೆ ಏನು ಬೇಕು ಅಂದರೆ ಏನಂತ ಹೇಳೋಣ?
ತಟ್ಟೆ ಅಂತೂ ಬೇಕು, ಅನ್ನ ಸಾರು ಬೇಕು, ಒಂದಷ್ಟು ಮಜ್ಜಿಗೆನೂ ಇರಬೇಕು. ಆಮೇಲೆ ಎಷ್ಟು ಬಂದರೂ ಬೋನಸ್ಸು. 2 ಪಲ್ಯ ಸಾಕ ಅಂದರೆ, ನಾಲಿಗೆ ರುಚಿ ಇದ್ದರೆ, ಜೇಬು ಕೈಗೆ ಶಕ್ತಿ ಇದ್ದರೆ, ಮನಸ್ಸು ಇದ್ದರೆ 4 ಮಾಡ್ಬೋದು. ಅಯ್ಯೋ 3 ಮಾಡಿದ್ರೆ ತಿಥಿ ಆಗುತ್ತಲ್ಲ. ಯಾವ ತಿಥಿ ರೂಲ್ಸಲ್ಲೂ 3 ಪಲ್ಯ ಮಾಡಬೇಕು ಅಂತ ಏನೂ ಹೇಳಿಲ್ಲ. ಹೆಚ್ಚು ಮಾಡ್ಬೋದು ಅದಕ್ಕೋಸ್ಕರವಾಗಿ. ಅಂದರೆ ನಮ್ಮಲ್ಲಿ ಏನೋ ಒಂದು ಸಂಕೇತ ಮಾಡಿಕೊಂಡಿದ್ದೀವಿ ಅಷ್ಟೇ. ಅದಕ್ಕೆ ಶಾಸ್ತ್ರಾಧಾರ ಇಲ್ಲ, ಬಳಕೆಯ ಆಧಾರ ಉಂಟು. ಅದನ್ನು ತಿರಸ್ಕಾರ ಮಾಡಬೇಕು ಅಂತಿಲ್ಲ. ಆಪಸ್ತಂಭಾದಿಗಳು ಹೇಳ್ತಾರೆ, ತತ್ರ ಗ್ರಾಮವೃದ್ಧಾ ಪ್ರಮಾಣಂ, ಇಲ್ಲಿ ಹಳ್ಳಿ ಮುದುಕಿಯರು ಪ್ರಮಾಣ, ನಿಮಗೆ ನಾವೇನು ಹೇಳುವಂಥದ್ದಿಲ್ಲ, ಇನ್ನು ಮುಂದೆ ಯಾರನ್ನು ನೀವು ಕೇಳಬಹುದು ಕೇಳ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಹೀಗೆಲ್ಲ ಬಳಕೆಗಳಲ್ಲಿ ಬಂದಿವೆ. ಅದರಿಂದ ನಾವು ಮಿನಿಮಮ್ ಸೇಫ್ಟಿ ಅಂತ ಯಾವುದಿದೆ ಅದನ್ನು ನೋಡಿ ಮಿಕ್ಕಿದ್ದನ್ನೆಲ್ಲ ಬಿಡಬಹುದು. ಈಗ ಒಂದು ಗೃಹ ಪ್ರವೇಶ ಮಾಡಬೇಕಾದ್ರೆ ಕೆಲವರು ನವಗ್ರಹ ಪೂಜೆ ಸೇರಿಸ್ತಾರೆ, ನವಗ್ರಹ ಹೋಮ ಸೇರಿಸ್ತಾರೆ, ಸತ್ಯನಾರಾಯಣ ಪೂಜೆ ಸೇರಿಸ್ತಾರೆ, ಇನ್ನು ಎಷ್ಟೂ ಸೇರಿಸ್ಬೋದು. ಒಂದು ಸುದರ್ಶನ ಹೋಮ ಸೇರಿಸ್ತಾರೆ, ಒಂದು ಗಣಪತಿ ಹೋಮ ಸೇರಿಸ್ತಾರೆ. ಅವು ಯಾವುದೂ ಕೂಡ ವಾಸ್ತು ಪೂಜೆ, ವಾಸ್ತು ಬಲಿ, ವಾಸ್ತುಷ್ಪತ್ತಿ ಆರಾಧನೆಯಲ್ಲಿ ಇಲ್ಲ. ಏನು ದಿವಸ ಮಾಡ್ತೀವ, ಇವತ್ತೊಂದು ದಿವಸ ಇರಲಿ ಅಂತ ಹೇಳ್ಬಿಟ್ಟು ಸೇಫ್ಟಿ ಫ್ಯಾಕ್ಟರ್ ಇದ್ದಂತೆ. ಇಂಜಿನಿಯರಿಂಗ್ನಲ್ಲೆಲ್ಲ ಬರುತ್ತೆ, ಬರೀ ಸೇಫ್ಟಿ ಫ್ಯಾಕ್ಟರ್ ಹಾಕ್ತೀವಿ. ಅದು 100 kg ಭಾರ ಹೊರಬೇಕು ಅಂತಂದರೆ ನಾವು 700 kg ಭಾರಕ್ಕೆ ಮಾಡಿರ್ತೀವಿ. ಬೈ ಚಾನ್ಸ್ ತಪ್ಪು ಹೋದರೆ ಇರಲಿ ಅಂತ ಗಂಟು ಹಾಕೋದಿಲ್ವೇ, ಒಂದ್ರ ಮೇಲೆ ಒಂದು ಗಂಟು, ಇನ್ನೊಂದ್ರ ಮೇಲೆ ಮತ್ತೊಂದು ಗಂಟು, ಆ ರೀತಿಯಾದಂಥದ್ದು. ಲೋಕ ವ್ಯವಹಾರದಲ್ಲಿ ನಮ್ಮ ಅಪನಂಬಿಕೆಗೆ ತಕ್ಕಂತೆ ಎಕ್ಸ್ಟ್ರಾ ಸೇರ್ತಾ ಹೋಗುತ್ತೆ. ಈಗ ಕೃಷ್ಣ ಹೇಳಿಬಿಟ್ಟ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ. ನಾನು ಒಂದು ಹನಿ ನೀರು ಹಾಕಿದ್ರೇ ಅದಷ್ಟು ಆಗುತ್ತೆ ಅನ್ನುವಂಥ ತಾಕತ್ತು ನಮಗಿರಬೇಕಲ್ಲ, ನಮಗೆ ಮನಸ್ಸಿನ ಸ್ಥೈರ್ಯ ಬೇಕಲ್ಲ. ರುಕ್ಮಿಣಿ ಕೃಷ್ಣನನ್ನು ಒಂದು ತುಳಸಿ ದಳದಿಂದ ತೂಗಿದಳು. ಸತ್ಯಭಾಮೆಗೆ ಭಂಡಾರ ಎಲ್ಲ ಹಾಕಿದ್ರೂ ಆಗಲಿಲ್ಲ. ಅದಕ್ಕೆ ಕಾರಣ ಏನು? ಅಹಂಕಾರ ಜೊತೆಗೆ ಅಪನಂಬಿಕೆ. ಕೃಷ್ಣ ಎಷ್ಟು ತೂಕ ಇದ್ದಾನು ಅನ್ನುವ ಧೋರಣೆಯ ಜೊತೆಗೆ ಕೃಷ್ಣ ಗಟ್ಟಿ ಒಂದು ಮನುಷ್ಯ ಅಂದರೆ ಸಾಮಾನ್ಯ ಇಷ್ಟಿರಬಹುದು ಅನ್ನುವಂಥ ಒಂದು ತೂಕದ ಆಳ್ತನವೂ ಕೂಡ ಅದೇ ನೋಡಿದ್ದಲ್ವ. ಕೃಷ್ಣನ ತೂಕ ಎಷ್ಟು ಆಗುತ್ತೆ, ನಾನು ಕಲ್ಪಿಸಿಕೊಂಡಷ್ಟು, ನಾನು ಕಲ್ಪಿಸೋದು ಇಷ್ಟನ್ನೇ ಅಂತ ರುಕ್ಮಿಣಿ ಮಾಡಿದಳು. ಹೀಗೆ ಕಂಡಾಗ ಶಾಸ್ತ್ರಾಚರಣೆಗಳಲ್ಲಿ ನಾವು ನಮ್ಮ ಅನುಕೂಲತೆ, ದೇಶಕಾಲಗಳ ವ್ಯವಸ್ಥೆ ಇವೂ ಇರುವಂಥದ್ದು ಅಂತ. ಅದೇ ಸಂದರ್ಭದಲ್ಲಿ ಅನುಕೂಲ ಸಿಂಧುವೇ ಶಾಸ್ತ್ರ ಅಂತ ಆಗ್ಬೋದು. ಶಾಸ್ತ್ರದ ಮತ್ತೂ ಒಂದು ವಿಡಂಬನೆ. ಎಷ್ಟೋ ಬಾರಿ ಅವುಗಳ ಗಾಂಭೀರ್ಯವನ್ನು ಕೆಡಿಸಿಬಿಡುತ್ತೆ. ಒಮ್ಮೆ ಅದು ಗಾಂಭೀರ್ಯವನ್ನು ಕೆಡಿಸ್ಕೊಳ್ತು ಅಂದರೆ ನಾವು ಎಷ್ಟು ಬೆಲೆ ಕೊಟ್ಟು ಅದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಇದುವರೆಗೂ ಸೌಲಭ್ಯದ ಮಾತು ಹೇಳಿದೆ. ಯಾತಕ್ಕೆ ಅಂದರೆ ಶಾಸ್ತ್ರಾಚರಣೆ ನಮ್ಮ ಪಾಲಿಗೊಂದು ಯಾತನೆ ಆಗಬಾರ್ದು ಅಂತ. ಇಟ್ ಶುಡ್ ಬಿ ಎ ಪ್ಲೆಜರಬಲ್ ಟಾಸ್ಕ್. ಹಾಗಂತ ತಕ್ಷಣವೇ ಅದು ಬೇಜವಾಬ್ದಾರಿಯ ಕೆಲಸವೂ ಆಗಬಾರ್ದು. ಎಷ್ಟೆಷ್ಟು ವಿಡಂಬನೆ ಮಾಡ್ತಾರೆ ಅಂದರೆ, ಈಗ ಪಂಚೆ ಅಂತಂದರೆ ಅಬ್ಬಬ್ಬ ಅಂತಂದರೆ ಅದು ಒಂದು ದೊಡ್ಡ ಟವಲಸ್ಟ್ರವರೆಗೂ ಶ್ರಿಂಕ್ ಆಗ್ಬೋದು. ಖರ್ಚೀಫ್ವರೆಗೂ ಅದು ಬಂದು ನಿಂತು ಬಿಟ್ಟರೆ ಪಂಚೆ ಅಂತ ಆಗುತ್ತಾ? ಖಂಡಿತ ಇಲ್ಲ. ಗೋದಾನ ಮಾಡಬೇಕು ಅಂತಂದರೆ ಗೋದಾನ ಅಂತ ಹೇಳ್ಬಿಟ್ಟು 10 ರೂಪಾಯಿ ಇಟ್ಟುಬಿಟ್ರೆ ಆಗೋಲ್ಲ. ನನಗೆ ಶಕ್ತಿ ಇಲ್ಲವಲ್ಲ. ಶಕ್ತಿ ಇಲ್ಲದೆ ಇದ್ದವರಿಗೆ ಪ್ರಮೇಯವೇ ಇಲ್ಲ, ಬೇರೆದೆಲ್ಲ ಉಂಟು. ಶಕ್ತಿ ಇದೆಯಾ ಇಲ್ಲವಾ ಅಂತ ಯಾರು ಹೇಳೋದು? ಪುರೋಹಿತ ಹೇಳಬೇಕೆ? ಯಜಮಾನ ಹೇಳಬೇಕೆ? ಯಜಮಾನನ ಅಂತರಾತ್ಮ ಹೇಳ್ಕೊಳ್ಬೇಕಾಗಿದ್ದಷ್ಟೇ. ಹೀಗಾಗಿ ನಾನು ಆ ದೃಷ್ಟಿಯಿಂದ ಅಂತರಂಗ ಅವರವರಿಗೆ ಪ್ರಮಾಣವಾಗಿರುತ್ತೆ ಅಂತ ಹೇಳುವಂಥದ್ದು. ನಾವು ನಮ್ಮ ಮಟ್ಟಿಗೆ ಏನು ಮಾಡಬಲ್ಲೆವು, ಏನು ಮಾಡುವುದಕ್ಕಾಗೋದಿಲ್ಲ ಅಂತ ನಾವೇ ನೋಡಿಕೊಳ್ಬೇಕು. ಮತ್ತು ಅದೇ ತರಹ ಇಷ್ಟು ಕೊಟ್ಟಿದ್ದಕ್ಕೆ ನಮಗೆ ಅಷ್ಟೇ ಸಿಕ್ಕಿದ್ದಪ್ಪ ಅನ್ನುವ ತೃಪ್ತಿ ಕೂಡ ಇರಬೇಕಲ್ವ. ಹೀಗಾಗಿ ಶಾಸ್ತ್ರದ ವಿನಿಯೋಗದಲ್ಲಿ ಅದು ಹಾಸ್ಯಾಸ್ಪದವಾಗುವಂಥ ಸ್ಥಿತಿಗೆ ಬರಬಾರ್ದು. ಯಾವಾಗ ಅದು ಕ್ಯಾರಿಕೇಚರ್ ಆಗುತ್ತೆ, ನೀವು ನೋಡಿ, ಒಂದು ಈ ಸಂಗೀತ ಎಲ್ಲ ಕ್ಯಾಸೆಟ್ಗಳಲ್ಲಿ ಬರುವಾಗ ಆ ಕ್ಯಾಸೆಟ್ಗಳ ಪ್ಲೇ ಮಾಡುವಂಥ ಟೇಪ್ ರೆಕಾರ್ಡ್ರಲ್ಲಿ ಬೆಲ್ಟ್ ಲೂಸ್ ಆಗಿಯೋ ಆ ಸ್ಪೀಡ್ ವೇರಿಯೇಷನಿಂದಲೋ ಒಂದು ಸ್ವಲ್ಪ ನಿಧಾನಕ್ಕೆ ಬರೋದು, ಒಂದು ಸ್ವಲ್ಪ ಜಾಸ್ತಿ ಬರೋದು ಆಗುತ್ತೆ. ಎಲ್ಲಿವರೆಗೂ ನಾವು ಸಹಿಸೇವೋ ಅದು ಹೆಣ್ಣಿನ ಸ್ವರ ಗಂಡಿನ ಸ್ವರದಂತೆ ಎಳಕೊಂಡು ಬಂದಾಗ, ಗಂಡಿನ ಸ್ವರ ಕೀರ್ಲ ಧ್ವನಿಯಲ್ಲಿ ಓಟದಲ್ಲಿ ಹೋದಾಗ ನಮಗೆ ಎಂಥ ಗಂಭೀರವಾದ ಭಕ್ತಿಗೀತವಾಗಲಿ ಭಾವಗೀತವಾಗಲಿ ಅದು ನಗು ಬರೋ ತರಹ ಆಗುತ್ತೆ. ಒಂದು ಚಿತ್ರ ಯಾವಾಗ ಕಾರ್ಟೂನ್ ಆಗುತ್ತೆ, ಎಷ್ಟು ಡಿಸ್ಟಾರ್ಟ್ ಮಾಡಿದ್ರೆ ಕಾರ್ಟೂನ್ ಆಗುತ್ತೆ ನೋಡಿ. ಕನ್ನಡಿಗಳನ್ನು ನೋಡುವಾಗ ನಮಗೆ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಮುಖ ಭಯಾನಕವಾಗಿ ಕಾಣೋವರೆಗೂ ಕನ್ನಡಿ ಪರವಾಗಿಲ್ಲ. ಆಮೇಲೆ ಹೇಗೇಗೋ ಎಳೆದೆಳೆದಿಗೆ ಕಾರ್ಟೂನು, ಡಿಸ್ನಿ ಕಾರ್ಟೂನ್ ಸಿನಿಮಾಗಳ ಥರ ಆಗಿಬಿಟ್ರೆ ಇದು ಕನ್ನಡಿ ಪ್ರಯೋಜನ ಇಲ್ಲ, ಇದು ಮ್ಯೂಸಿಯಮ್ಮಲ್ಲಿ ಇಡಬೇಕು, ಝೂನಲ್ಲಿ ಇಡಬೇಕು, ಅಥವಾ ಎಂಟರ್ಟೈನಿಂಗ್ ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ ಇಡಬೇಕಷ್ಟೇ ಹೊರತು ಡ್ರೆಸ್ಸಿಂಗ್ ಟೇಬಲ್ ಮೇಲಲ್ಲ ಅಂತ ಆಗುತ್ತೆ. ಹೀಗಾಗಿ
ಯಾವ ಮಟ್ಟಕ್ಕೆ ಡಿಸ್ಟಾರ್ಷನ್. ಮನೆಗೆ ತುಂಬ ಜನ ಬಂದಿದ್ದಾರೆ, ನೆಂಟರು ಇಷ್ಟರು, ಇರೋದು ಕಡಿಮೆ ಹಾಲು, ಎಷ್ಟು ನೀರು ಹಾಕಿ ಅದನ್ನು ಕಾಫಿ ಮಾಡ್ಬೋದು, ಎಷ್ಟು ಕಡಿಮೆ ಕಾಫಿ ಕೊಡ್ಬೋದು, ನಾವೇ ಯೋಚನೆ ಮಾಡಬೇಕು. ಕಡಿಮೆ ಅಂತಂದರೆ ಏನೋ ಒಂದು ಲೋಟದಲ್ಲಿ ಅರ್ಧ ಹಾಕ್ಬೋದು, ಲೋಟದ ಸೈಜು ಚಿಕ್ಕದು ಮಾಡ್ಬೋದು. ಎಲ್ಲಿವರೆಗೂ ಚಿಕ್ಕದು ಮಾಡ್ಬೋದು? ಒಂದು 2 ಬೆರಳಲ್ಲಿ ತೊಗೊಳ್ಳೋಷ್ಟಾದರೂ ಇರಬೇಕು ಲೋಟ. 2 ಬೆರಳಲ್ಲಿ ಅಲ್ಲದೆ ಫೋರ್ಸಿಪ್ಸಲ್ಲಿ ತೊಗೊಳ್ಳೋ ಥರ ಆಗಿಬಿಟ್ರೆ ಲೋಟ ಇಂಥದ್ದು. ಹೀಗಾಗಿ ಆ ಸಮಾಜಕ್ಕೂ ಒಂದಿರುತ್ತೆ. ನಮ್ಮ ಅಜ್ಜನ ಕಾಲದ ಲೋಟ ಇತ್ತು, ಒಂದು ಮೊಳದುದ್ದ ಲೋಟ, ಅದು ಆ ಕಾಲದ ಲೋಟ. ಈ ಕಾಲದ ದರ್ಶಿನಿ ಹೋಟೆಲ್ಗಳ ಲೋಟನೇ ಬೇರೆ. ಅಂದರೆ ಇಡೀ ಕಾಲ ಸಾಮುದಾಯಿಕವಾಗಿ ಒಪ್ಕೊಂಡಾಗ ಅದು ಕ್ಯಾರಿಕೇಚರ್ ಆಗೋದಿಲ್ಲ. ಒಂದು ಕಾಲದಲ್ಲಿ ಚೂಡಿದಾರ ಅಂದರೆ ಏನು ಅಂತ ಇದ್ರು, ಈಗ ಉಡಿದಾರಕ್ಕಿಂತ ಅನಿವಾರ್ಯವಾಗಿಬಿಟ್ಟಿದೆ ಚೂಡಿದಾರ. ಚೂಡಿದಾರ ಅನ್ನೋದು ಮಹಾ ಸಭ್ಯವಾದಂಥ ಒಂದು ವಸ್ತ್ರ ಅಂತ ಆಗಿದೆ. ಈಗ ಅಕ್ಸೆಪ್ಟೆನ್ಸ್ ಬಂದಿದೆ, ತಪ್ಪಲ್ಲ. ಯಾವಾಗ ಅಕ್ಸೆಪ್ಟೆನ್ಸ್ ಬರುತ್ತೋ ಆಗ ಗಾಂಭೀರ್ಯ ಸಡಿಲ ಆಗಿಲ್ಲ ಅಂತ ಅರ್ಥ. ಗಾಂಭೀರ್ಯ ಸಡಿಲ ಆಗಿಲ್ಲ ಅಂದರೆ ಆಚರಣೆಯಲ್ಲಿ ಪುಷ್ಟಿ ಬಂತು ಅಂತ. ರಾಮಕೃಷ್ಣಾಶ್ರಮದಲ್ಲೆಲ್ಲನೂ ಪೂಜೆ ಮಾಡುವಾಗ ಆ ದೇವರ ಮುಂದೆ ಒಂದು ಕರವಸ್ತ್ರ ಹಾಕಿರ್ತಾರೆ. ನಂಗೆ ನೋಡಿದಾಗಲೆಲ್ಲ ನಗು ಬರುತ್ತೆ, ಇದೇನು ದೇವ್ರ ಮುಂದೆ ಬಟ್ಟೆ ಹಾಕಿದ್ದಾರೆ ಅಂತ. ನನಗೆ ಸ್ವಲ್ಪ ಸಾಂಪ್ರದಾಯಿಕವಾದ ಮನಸ್ಸು, ಬಟ್ಟೆ ಸೋಕಿಸ್ಬಿಟ್ರೆ ಗತಿ ಏನು ಅಂತ. ಆದರೆ ಯಾರೆಲ್ಲ ರಾಮಕೃಷ್ಣಾಶ್ರಮದ ರೀತಿಯಿಂದಲೇ ಕಲ್ಟಿವೇಟ್ ಆಗಿರ್ತಾರೆ, ಅವರಿಗೆ ಬಟ್ಟೆ ಮೇಲೆ ಹೂಗಳನ್ನು ಹಾಕಿದ್ರೆ ಅದು ಏನೂ ಮುಜುಗರ ಅಂತ ಅನ್ನಿಸ್ತಿರೋಲ್ಲ. ಆ ಆರಾಧನೆಗೆ ಅದು ಸರಿ. ಸಾಂಪ್ರದಾಯಿಕವಾದಂಥ ನಮ್ಮಗಳ ಮನೆಗಳಲ್ಲೆಲ್ಲನೂ ಮಂದಾಸನದ ಮೇಲೆ ಇಟ್ಟು ಪೂಜೆ ಮಾಡುವಾಗ ಹೂವು ಸ್ವಲ್ಪ ಚೆಲ್ಲಾಪಿಲ್ಲಿಯಾಗಿರುತ್ತೆ. ಅದೇ ಆಶ್ರಮದಲ್ಲೆಲ್ಲ ನೋಡಿ, ಒಳ್ಳೆ ಇಕೆಬನ ಕಾಂಪಿಟೇಷನ್ಗೆ ಹೋಗಿರೋಂತೆ ಅಚ್ಚುಕಟ್ಟಾಗಿ ಈ ಕಡೆ ಬೊಕ್ಕೆಗಳು, ಆ ಕಡೆ ಹೂ ಕುಂಡುಗಳು, ಆ ಕಡೆಗೆ ಹಗ್ಗ ನೂಲು ಕಟ್ಟಿ ಅದನ್ನು ಎಳೆಯಾಗಿ ಬಿಟ್ಟು ಆ ಕಮಾನ್ ಆಗಿರುವಂತಹ ಮೊಘಲರ ಅರಮನೆ ಬಾಗಿಲುಗಳ ತರಹ ಎಲ್ಲ ಇಳಿಬಿಟ್ಟೆಲ್ಲ ಮಾಡಿರ್ತಾರೆ. ಇಷ್ಟೆಲ್ಲ ಅಚ್ಚುಕಟ್ಟು ಮಾಡಿದ್ರೆ ಪೂಜೆ ಸ್ವಲ್ಪ ಪ್ರದರ್ಶನದ ಒಂದು ಐಟಮ್ ಅಂತ ಅನಿಸುತ್ತೆ ಅಂತ ನನ್ನ ಫ್ರೆಂಡ್ಸೇ ಎಷ್ಟೋ ಸತಿ ಗೊಣಕ್ಕೊಂಡಿದ್ದು ನೋಡಿದೆ. ಭಾವಜಾಗರಣ ಆಯಿತಾ, ಅದು ಸರಿಯಾಗಿರುವಂಥದ್ದು ಅಷ್ಟೇ. ನಮ್ಮ ಕಣ್ಣಿಗೆ ಆಗಲಿಲ್ಲ ಅಂದರೆ ನಮಗದಲ್ಲ ಅಷ್ಟೇ, ನಾವು ಮಾಡ್ಕೊಳ್ಳೋಣ. ಇಲ್ಲೊಂದಷ್ಟು ಹೂವು, ಅಲ್ಲೊಂದಷ್ಟು ಎರ್ಚು, ಇಲ್ಲೊಂದಷ್ಟು ಅಕ್ಷತೆ, ಅಲ್ಲೊಂದಷ್ಟು ನೀರು, ಸ್ವಲ್ಪ ಎಡ್ಡಾದಿಡ್ಡಿಯಾಗಿ ಇರುವಂಥದ್ದೇ ನಮಗೆ ಲಕ್ಷಣವಾಗಿ ಕಾಣಿಸುತ್ತೆ ಅಂದರೆ ಅದು ಸರಿ, ಒಳ್ಳೆಯದು. ಹಾಗೆ ಹೇಳುವಂಥವ್ರು ಇದ್ದಾರೆ, ಇಲ್ಲ ಅಂತ ಇಲ್ಲ. ಯಾಕೆ? ಎಷ್ಟೋ ಜನಕ್ಕೆ ವಿಭೂತಿ ಕಂಡ ತಕ್ಷಣ ಕೈಲಾಸ ಕಂಡಂತೆ ಆಗುತ್ತೆ, ಇನ್ನು ಕೆಲವರಿಗೆ ವಿಭೂತಿ ಕಂಡ ತಕ್ಷಣ ಸ್ಮಶಾನ ನೋಡಿದಂತೆ ಆಗುತ್ತೆ. ಆಗ ಅವರು ವಿಭೂತಿ ಹಚ್ಕೋಬಾರ್ದಷ್ಟೇ, ಇನ್ನೇನೂ ಇಲ್ಲ. ಇಂಥದ್ದೇ ಹಣೆಗೆ ಹಚ್ಕೋಬೇಕು ಅಂತ ಉಂಟಾ? ಇಲ್ಲವಲ್ಲ. ನಾಮ ಒಂದು ಅಂತ ಹೇಳ್ತಾರೆ, ಊರ್ಧ್ವಪುಂಡ್ರ ತ್ರಿಪುಂಡ್ರಗಳು, ಊರ್ಧ್ವ ತ್ರಿಪುಂಡ್ರ ಅಂತ ಯಾವುದಿದೆ, ಕೆಟ್ಟದಾಗಿ ಪಂಗನಾಮ ಮೂರ್ನಾಮ ಅಂತಾರೆ. ಆದರೆ ಊರ್ಧ್ವಪುಂಡ್ರ ಅಂತ ಸಾಮಾನ್ಯ ಕರೀತಾರೆ ನಾಮ ಅಂತ. ಅದನ್ನು ಸುಮಾರು ಒಂದು 50-60 ಬಗೆಗಳಲ್ಲಿ ಧರಿಸಿಕೊಳ್ಳಬೇಕಾದ್ದು ಅಂತ ಸಚಿತ್ರವಾದ ಪ್ರಾಮಾಣ್ಯ ಇರುವಂಥದ್ದನ್ನು ರಂಗಪ್ರಿಯ ಸ್ವಾಮಿಗಳೇ ನನಗೆ ತೋರಿಸಿದರು. ಏನು, ಎಷ್ಟು ಬಗೆಯ ಭಾವಗಳುಂಟು ಅಷ್ಟು ಬಗೆಯ ಅವಕಾಶ ಉಂಟು. ಪ್ರಕೃತಿಯಾಗಗಳು 21 ಅಂತ ಹೇಳಿದ್ರು, ವಿಕೃತಿ ಅಂತಂದರೆ ಕೆಟ್ಟ ಅಂತಲ್ಲ, ವೆರೈಟಿ ಎನ್ನುವ ಅರ್ಥದಲ್ಲಿ ಸುಮಾರು 3,000ಕ್ಕೂ ಕಡಿಮೆ ಇಲ್ಲದೇ ಇವೆ. 33 ಕೋಟಿ ದೇವತೆಗಳನ್ನು ಯಾತಕ್ಕೆ ಮಾಡಿದ್ದು? ತೀಟೆಯಿಂದ ಅಲ್ಲ, ಅವರವರ ರುಚಿಗೆ ತಕ್ಕಂತೆ ಎಟಕಿಸಿಕೊಳ್ಳಲಿ ಅಂತ. ಒಂದು ಕೇಶವ ಸ್ವರೂಪವೇನೆ 24 ವಿಧವಾಗಿದೆ. ಶಿವನದು ಇನ್ನೂ ಜಾಸ್ತಿ, ಫ್ಯಾಕ್ಟೋರಿಯಲ್ 10 × 9 × 8 × 7 × 6 ಹೋಗುತ್ತೆ, 1ರವರೆಗೂ ಬರುತ್ತೆ, ಒಂದು 5 ಅಂಕಿಯ ಸಂಖ್ಯೆ. ಅಂದರೆ ಇಲ್ಲೆಲ್ಲ ನಾವು ಏನನ್ನು ಕಾಣ್ತಾ ಇದ್ದೀವಿ? ಉಪಾಸಕನ ವೈವಿಧ್ಯಕ್ಕಾಗಿ ಮಾಡಿರುವಂಥದ್ದು, ಇನ್ಯಾವುದೂ ಅಲ್ಲ. ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಮತ್ತು ನಮ್ಮ ಶಾಸ್ತ್ರಗಳು ಕೂಡಿದ ಮಟ್ಟಿಗೂ ಅಷ್ಟೆಲ್ಲ ವೆರೈಟಿಯನ್ನು ಗಮನಿಸಿಕೊಂಡು ಮಾಡಿವೆ. ನಮ್ಮ ಶಾಸ್ತ್ರಗಳಿಗೆ, ನಮ್ಮ ಪರಂಪರೆಗೆ ಅವಕಾಶವೇ ಕೊಟ್ಟಿದ್ದಾದಲ್ಲಿ ಇಸ್ಲಾಂ ಕ್ರಿಶ್ಚಿಯಾನಿಟಿಯನ್ನು ಸುಲಭವಾಗಿ ನಮ್ಮೊಳಗೆ ಇಟ್ಟುಕೊಂಡು ಪೈಗಂಬರನ್ನು ಒಬ್ಬ ಆಚಾರ್ಯ ಪುರುಷರಲ್ಲಿ ಒಬ್ಬರನ್ನಾಗಿ, ಕ್ರಿಸ್ತನನ್ನು ಅವತಾರದಲ್ಲಿ ಒಂದು ಅವತಾರವಾಗಿ ಮಾಡ್ತಾ ಇದ್ರು ಅಂತ ಒಂದು ಕಡೆ ವಿವೇಕಾನಂದರು ಹೇಳಿದ್ದು ಅಂತ ನನ್ನ ನೆನಪು. ಅಂದರೆ ನಮ್ಮ ಪರಂಪರೆಗೆ ಯಾವುದು ಮೈಲಿಗೆ ಅಲ್ಲ. ಆದರೆ ಇನ್ನೊಂದನ್ನು ಇದೇ ಮಾಡಬೇಕು ಅಂತ ಹಠ ಮಾಡೋಕ್ಕೆ ಬಂದರೆ ಹಾಗಲ್ಲಪ್ಪ, ನೀನೊಬ್ಬನೇ ಅಲ್ಲ, ಊರಿಗೊಬ್ಬಳೇ ಪದ್ಮಾವತಿ ಅಂತ, ಇನ್ನು ಬೇಕಾದಷ್ಟು ಉಂಟು ಅಂತ ಹೇಳುವುದು ಇದೆ. ಈ ಸಾಧಕನ ಬಹುತ್ವಕ್ಕಾಗಿ ಡಿ ವಿ ಜಿಯವರು ಗೋಖಲೆ ಸಂಸ್ಥೆಯ ಆದರ್ಶಗಳು ಅಂತ ಒಂದು 5 ಶ್ಲೋಕ ಬರೆದಿದ್ದಾರೆ. ಅಲ್ಲಿ ಒಂದು ಮಾತನ್ನು ಬಹಳ ಚೆನ್ನಾಗಿ ಅವರು ಹೇಳಿದ್ದಾರೆ. ಶ್ರದ್ಧರಾ ವ್ರತದ ಯಸ್ತ್ವೇಕೋ ವಿಶ್ವನಾಥೋ ಭಜಕ ಜನಮನೋ ಬುದ್ಧಿ ವೈವಿಧ್ಯ ಹೇತೋ ತತ್ತತ್ ಸೌಲಭ್ಯಮಿಚ್ಛನ್ ಧರತಿ ಬಹುವಿಧಂ ನಾಮ ರೂಪಂಚ ದಿವ್ಯಂ ಹಿಂದೂ ಜೈನಾಗ್ನಿಭಕ್ತೆ ಶ್ರಮಿಕ ಯಹುದಿಯ ಕ್ರೈಸ್ತವಾದ್ಯೈ ರೂಪಾಸ್ಯಂ ಸ್ವಸ್ಮಿನ್ ರಾಷ್ಟ್ರೇ ನಿದದ್ಯಾತ್ ವಿವಿಧ ಜನಗಣೇಶ್ವೈಕಮತ್ಯಂಚ ಸಖ್ಯಂ ಅನ್ನುವ ಮಾತನ್ನು ಹೇಳಿದ್ದಾರೆ. ಬಹಳ ಚೆನ್ನಾಗಿರುವಂಥದ್ದು, ಎಲ್ಲರಿಗೂ ಉಪಾದೇಯವಾದಂಥದ್ದು ಅಂತ ನೋಡಿ. ಅಲ್ಲಿ ಅವರು ಹೇಳುವಂಥದ್ದು
ಬಹಳ ಚೆನ್ನಾಗಿರುವುದು ಈ ಗೋಖಲೆ ಸಂಸ್ಥೆಯ ಧ್ಯೇಯವಾಕ್ಯಗಳು. ಈಗ ಆನುಷಂಗಿಕವಾಗಿ ಬಂತು, ಅದನ್ನು ಹೇಳ್ತಾ ಇದ್ದೀನಿ. ಈ ಎಸ್ವೇಕೋ ವಿಶ್ವನಾಥು 4ನೇ ಶ್ಲೋಕ. ವಿಶ್ವಕ್ಕೆಲ್ಲ ಒಡೆಯ ಒಬ್ಬನೇ ಅಂತನಿಸಿದಂಥ ಭಗವಂತ ಭಜಕ ಜನಮನೋ ಬುದ್ಧಿ ವೈವಿಧ್ಯ ಹೇತೋಹೋ, ಭಕ್ತರ ಬುದ್ಧಿ ಮತ್ತು ಮನಸ್ಸುಗಳ ಇಂಟೆಲೆಕ್ಚುಯಲ್ ಆ್ಯಂಡ್ ಎಮೋಷನಲ್ ವೆರೈಟೀಸ್ ಆ್ಯಂಡ್ ಡಿಫರೆನ್ಸಸ್ನ ನೋಡಿಕೊಂಡು ಅವುಗಳನ್ನು ಕೇಟರ್ ಮಾಡೋಕ್ಕಾಗಿ ತತ್ತತ್ ಸೌಲಭ್ಯಮಿಚ್ಛನ್ನ, ಆಯಾ ಸೌಲಭ್ಯಗಳನ್ನು ಪಡ್ಕೊಳ್ಳೋದಕ್ಕೋಸ್ಕರ ಧರತಿ ಬಹುವಿಧಂ ನಾಮ ರೂಪಂಚ ದಿವ್ಯಂ, ಎಲ್ಲ ರೂಪವೂ ದಿವ್ಯವೇ, ಎಲ್ಲ ನಾಮವೂ ದಿವ್ಯವೇ. ಮಧ್ವಾಚಾರ್ಯರು ಒಂದು ಕಡೆ ಹೇಳ್ತಾರೆ, ಜಗತ್ತಿನ ಎಲ್ಲ ಶಬ್ದಗಳು ವಿಷ್ಣುವಾಚಕವಾದದ್ದು ಅಂತ. ಆಲ್ ವರ್ಡ್ಸ್ ಆರ್ ನೇಮ್ಸ್ ಆಫ್ ಗಾಡ್ ಆ್ಯಂಡ್ ಆಲ್ ಫಾರ್ಮ್ಸ್ ಆರ್ ಫಾರ್ಮ್ಸ್ ಆಫ್ ಗಾಡ್ ಅಂತ. ಇದನ್ನು ಸ್ವಾಮಿ ದಯಾನಂದ ಸರಸ್ವತಿಯವರು ಬಹಳ ಚೆನ್ನಾಗಿ ಹೇಳ್ತಾರೆ. ಇನ್ ಕ್ರಿಶ್ಚಿಯಾನಿಟಿ ಆ್ಯಂಡ್ ಇಸ್ಲಾಂ ದೇ ಸೇ ಇಟ್ ಈಸ್ ಒನ್ ಗಾಡ್, ಬಟ್ ವಿ ಸೇ ಇಟ್ ಈಸ್ ಓನ್ಲಿ ಗಾಡ್ ಅಂತ. ಹೀಗಾಗಿ ಅದು ಒಂದೇ, ಇನ್ಯಾವುದೂ ಅಲ್ಲ. ಎಲ್ಲ ನಾಮರೂಪಗಳು ದಿವ್ಯ. ನನಗಲ್ಲಿ ದಿವ್ಯತ್ವ ಇಲ್ಲ ಅಂದರೆ ನನಗದು ಅಲ್ಲ ಅಂತ ಅರ್ಥ. ಕುವೆಂಪು ಅದನ್ನು ಭಾಳ ಚೆನ್ನಾಗಿ ಹೇಳ್ತಾರೆ, ಮನುಷ್ಯರು ಎಷ್ಟು ಜನ ಇದ್ದಾರೋ ಅಷ್ಟು ಮತಗಳು ಇವೆ ಅಂತ. ಆ ಅರ್ಥದಲ್ಲಿ ನಾಮರೂಪಂಚ ದಿವ್ಯಂ. ಆದರೆ ವಿಭೂತಿ ಆಗಬೇಕು ಅಂದರೆ ಒಂದು ದೊಡ್ಡ ಸಮುದಾಯ ಬೇಕಾಗುತ್ತೆ, ಒಂದು ಮಟ್ಟದ ಫಾಲೋಯಿಂಗ್ ಬೇಕಾಗುತ್ತೆ. ಬೇಕಾದರೆ ನಮಗೊಂದು ನಚ್ಚಿಕೆ. ಪರೀಕ್ಷೆಯಲ್ಲಿ ಎಲ್ಲರೂ ಒಂದು ಪ್ರಶ್ನೆಗೆ ತಪ್ಪೇ ಉತ್ತರ ಬರೆದು ಬಿಟ್ಟರೆ ಎವ್ಯಾಲ್ಯೂಯೇಟ್ ಮಾಡೋರು ಗ್ರೇಸ್ ಮಾರ್ಕ್ಸ್ ಕೊಟ್ಟು ಎಲ್ಲವನ್ನೂ ತಳ್ಳಿಬಿಡ್ತಾರೆ. ಹಾಗಾಗಿ ಚೈನೀಸ್ ಬ್ರೈನ್ ವಾಷಿಂಗ್ ತರಹ ಸಾಮೂಹಿಕವಾಗಿ ಎಲ್ಲರೂ ತಪ್ಪು ಮಾಡಿಬಿಟ್ರೆ ಏನೋ ಒಂದಷ್ಟು ಇನ್ಸೆಂಟಿವ್ ಸಿಗುತ್ತೆ ಅಂತ, ಅದು ಒಂದು ನಮಗೆ ಧೈರ್ಯ. ಮತ್ತು ಯಾರೂ ಇನ್ನೂ ಬರೆದಿಲ್ಲ ಅಂತಂದರೆ ಈ ಸೆಮಿನಾರ್ಗಳಿಗೆಲ್ಲ ಹೋದ ಮೇಲೆ ಪೇಪರನ್ನು ಅವರಿಗೆ ಬರೆದು ಕಳಿಸುವಂಥದ್ದಾಗುತ್ತೆ. ಅಥವಾ ಯಾವುದೋ ಒಂದು ಸಂಭಾವನಾ ಗ್ರಂಥ, ನಮ್ಮದೆಲ್ಲ ಲೇಖನ ಕಳಿಸ್ಬೇಕಾಗಿರುತ್ತೆ. ಇದರೊಳಗೆ ನಾನು ಸದಾ ಬಹಳ ಹಿಂದೆ ಇರ್ತೀನಿ. ನಂತರದವರು ಇನ್ನು ಕೆಲವರು ಇದ್ದಾರೆ, ಅವ್ರಿಗೆ ಫೋನ್ ಮಾಡಿ ಕೇಳ್ತಿರ್ತೀನಿ, ಏನ್ರಿ ನೀವು ಪೇಪರ್ ಬರೆದು ಮುಗಿಸ್ತಾ ಅಂತ. ಇನ್ನೂ ಇಲ್ಲ ಗಣೇಶ್, ಒಳ್ಳೇದಾಯಿತು ನನಗೆ, ನನ್ನ ಜೊತೆ ನೀವು ಇದ್ದೀರಾ ಅಂತ. ಅಂದರೆ 4 ಜನ ನಮ್ಮಂಥವರಿದ್ದರೆ ನಮಗೂ ಒಂದು ಮೆಜಾರಿಟಿ ಬಂತು ಅಂತ. ಇದು ಲೋಕ ಸಾಮಾನ್ಯವಾದದ್ದು. ಹಾಗಾಗಿ ಸಂಖ್ಯೆ ಹೊರತು ಇನ್ಯಾವ ದೃಷ್ಟಿಯಿಂದಲೂ ಅಲ್ಲ. ಆ ದೃಷ್ಟಿಯಿಂದಲೇ ಹಿಂದೂ, ಜೈನ, ಅಗ್ನಿಭಕ್ತ ಅಂದರೆ ಜುಡಾಯಿಸಮ್ ಅಂತ ನಾವೇನು ಹೇಳ್ತೀವಿ, ಪಾರ್ಸಿಗಳು ಅವರು, ಇಸ್ಲಾಮಿಕ, ಯಹೂದಿಯ, ಜ್ಯೂಸ್ ಯಹೂದ್ಯರು, ಕ್ರೈಸ್ತವಾದ್ದೇಹಿ ಉಪಾಸ್ಯಂ, ಆ ದೇವರು, ಆ ಪರಮಾತ್ಮ ಈ ರಾಷ್ಟ್ರದಲ್ಲಿ ವಿವಿಧ ಜನಗಳಲ್ಲಿ ಐಕಮತ್ಯ ಇಡಲಿ ಅಂತ. ಐಕಮತ್ಯ ಯಾವುದರಿಂದ ಬರುತ್ತೆ? ಪರಸ್ಪರ ಶ್ರದ್ಧಾ ಗೌರವಗಳನ್ನು ಇಟ್ಟುಕೊಂಡು, ನಂಬಿಕೆಗಳು ನಿಮ್ಮ ಮಟ್ಟದ್ದು, ಆದರೆ ನಂಬಿಕೆಯಿಂದ ಆದ ಅನುಭವ ಒಬ್ಬರಿಗೆ ಇನ್ನೊಬ್ಬರಿಗೆ ಬೇಕಾದಂಥ ಸಾಮರಸ್ಯ ದೊಡ್ಡದು ಅಂತ ಹೇಳೋದ್ರೊಳಗಿದೆ ಅಂತ. ಯಾ ಶಂಭೋ ಕೀರ್ತಿರೂಪ ಮುನಿಜನ ತಪಸಾಂ ವ್ಯಕ್ತರೂಪ ಚ ಸಿದ್ಧಿ ಸೌಭಾಗ್ಯಂ ಪ್ರಾಪಿತಾಯ ಪ್ರಕೃತಿ ಹಿತಪರೈರ್ ಭೂಪ ಮುಖ್ಯೈರಜಸ್ರಂ ಲೋಕಾನಂದಾಕರೈರ್ಯ ಕವಿಕೃತಿ ನಿಚಯೈರ್ ಭಾತಿ ಕಲ್ಪಾಂತ ಸಂಸ್ಥೈ ಶ್ರೀದೇವಿ ಭಾರತೀ ಸಾ ಜಗತಿ ವಿಜಯತೆ ಶ್ರೇಯಸೆ ಭೂಯಸೇನಃ ಅಂಥೇಳಿ ಶಿವನ ಕೀರ್ತಿರೂಪಿಣಿಯಾಗಿ, ಮುನಿಜನರ ತಪೋರೂಪಿಣಿಯಾಗಿ, ಅವರೆಲ್ಲರ ಸಿದ್ಧಿಯ ವ್ಯಕ್ತ ಸ್ವರೂಪವಾಗಿ ಪ್ರಜಾಹಿತಕಾರಿಯಾದ ಸೌಭಾಗ್ಯವನ್ನು ಅನೇಕ ರಾಜರುಗಳಿಗೆ ಕೊಟ್ಟಿದ್ದಾಳೋ, ಲೋಕಕ್ಕೆಲ್ಲ ಕಲ್ಪಾಂತ ಸ್ಥಾಯಿಯಾದ ಆನಂದ ಕೊಡುವ ಸುಕವಿಗಳ ಕಾವ್ಯರೂಪದಿಂದ ಇದ್ದಾಳಲ್ಲ, ಆ ಭಾರತೀ ವಾಕ್ಸ್ವರೂಪಿಣಿ ಅವಳು ನಮ್ಮ ಜಗತ್ತಿನಲ್ಲಿ ಜಯಿಸಲಿ ಅಂತ ಹೇಳ್ತಾ, ಧರ್ಮ ಪ್ರೋಜ್ಜಿತ ಕೈತವ ಪ್ರತಿಪದಂ ಪ್ರಾವರ್ತ್ಯ ಪೂರ್ವಜೈರ್ ಮನ್ವಾದಿ ಪ್ರಮಿತೈರ್ ನೃಪೈಶ್ಚ ಮುನಿಭಿ ಕಲ್ಯಾಣಕೃದ್ಭಿಸ್ಸತಾಂ ರಾಜ್ಯಂ ನಾಮ ತದಂಗ ಭೂತಮಿತಿ ತತ್ಸರ್ವೇ ಶ್ರಯಂತೆ ಜನ ತತ್ಕ್ಷೇಮಾರ್ಥಕೃತವು ಪ್ರವರ್ತನ ಪಟುರ್ ನೀತಿ ಪ್ರಜಾನಾಂ ಗುರು ಅಂತ. ಮಂಗಳವನ್ನು ಮಾಡ್ತಾ ಇದ್ದ ನಮ್ಮ ಪೂರ್ವಿಕರು, ಮನು ಮೊದಲಾದಂಥ ರಾಜರ್ಷಿಗಳು, ಮಹರ್ಷಿಗಳು ಕಪಟವಿಲ್ಲದ ಯಾವ ಧರ್ಮ ಹೇಳಿದ್ರು ಅದು ಯಾವುದು ಧರ್ಮ? ಮಹಾಭಾರತದಲ್ಲಿ ಪ್ರಶ್ನೆ ಬರುತ್ತೆ. ನಸಾಸಭಾ ಯತ್ರ ನಸಂತಿ ವೃದ್ಧಾ ನತೇ ವೃದ್ಧ ಯೇ ನ ಪ್ರವದಂತಿ ಧರ್ಮಂ ನಸಧರ್ಮ ಯಃ ಪ್ರೋಜ್ಜಿತ ಕೈತವ ಅಂತ. ಯಾವುದು ಕಪಟ ಇಟ್ಕೊಂಡಿಲ್ವೋ ಅದು ಧರ್ಮ ಅಂತ. ಅಲ್ಟೀರಿಯರ್ ಮೋಟಿವ್ಸ್, ಅಂಡ್ಯೂ ಏಮ್ಸ್ ಇರಬಾರದು ಧರ್ಮಕ್ಕೆ ಅಂತ. ಯಾಕೆ? ಅಲ್ಲಿಯೇ ಅದಿದ್ದು ಬಿಟ್ಟರೆ ಇನ್ನು ಗತಿ ಏನು? ವೈದ್ಯರ ವ್ಯಾಧಿ ಆಯ್ತಲ್ಲ ಅಂತ. ಅಂಥ ಒಂದು ಧರ್ಮ ಯಾವುದು ಪ್ರವರ್ತಿತವಾಗಿದೆ ಅದು ರಾಜ್ಯ, ಅದಕ್ಕೆ ಅಂಗ. ಧರ್ಮಕ್ಕೆ ರಾಜ್ಯ ಇರೋದೇ ಹೊರತು ರಾಜ್ಯಕ್ಕೆ ಧರ್ಮ ಇಲ್ಲ ಅಂತ ಹೇಳ್ಬಿಟ್ಟು, ಅರ್ಥಶಾಸ್ತ್ರ ಧರ್ಮಶಾಸ್ತ್ರಗಳಲ್ಲಿ ಧರ್ಮಶಾಸ್ತ್ರ ಬಲಿಷ್ಠ ಅಂತ ಎಲ್ಲ ಧರ್ಮಶಾಸ್ತ್ರಜ್ಞರು ಹೇಳ್ತಾರೆ. ಕೌಟಿಲ್ಯ ಮಾತ್ರ ಅರ್ಥಶಾಸ್ತ್ರವೇ ದೊಡ್ಡದು ಅಂತಾನೆ. ಅದನ್ನು ನೋಡಿದ ತಕ್ಷಣ ನಾವು ಕೌಟಿಲ್ಯ ದಗಲ್ಬಾಜಿ ಅಂತ ಅನ್ನಬಾರ್ದು. ಧರ್ಮಸ್ಯ ಮೂಲಂ ಅರ್ಥ ಅಂತಾನೆ, ಧರ್ಮದ ಮೂಲ ಅರ್ಥ. ಆದರೆ ಅರ್ಥಸ್ಯ ಮೂಲಂ ರಾಜ್ಯಂ, ಅರ್ಥದ ಮೂಲ ರಾಜ್ಯ, ರಾಜ್ಯಸ್ಯ ಮೂಲಂ ಇಂದ್ರಿಯ ಜಯ ಅಂತಂದ. ಇಂದ್ರಿಯ ಜಯವೇ ರಾಜ್ಯದ ಮೂಲ ಅಂದರೆ ಅದು ಧರ್ಮದ ಒಂದು ಭಾಗ ಅಲ್ವಾ, ಜಿತೇಂದ್ರಿಯತ್ವ ಅಂತ ಅಲ್ಲಿಗೆ ಬರುತ್ತೆ.
ಇಂಥ ಒಂದು ಧರ್ಮಬದ್ಧವಾದಂಥ ರಾಜ್ಯ ಸಂಸ್ಥೆ ಯಾವುದಿದೆ ಆ ರಾಜ್ಯದ ಕ್ಷೇಮಾಭ್ಯುದಯಕ್ಕೆ ಮುಡುಪಾದ ನೀತಿ ಪ್ರಜೆಗಳಿಗೆ ಗುರುವಾಗಿರಬೇಕು. ವಾಸಿಷ್ಠಂ ವ್ಯಾಸದಿಷ್ಟಂ ವಚನಮನುಸರದ್ಯದ್ ಬಭಾಷೆ ಯತೀಂದ್ರೋ ವಿದ್ಯಾರಣ್ಯಸ್ತದಗ್ರ್ಯಂ ಮತಮುಪದಿದಿಶುರ್ಗೋಖಲೆ ಗಾಂಧಿಮುಖ್ಯ ಶಕ್ಯಂ ರಾಜ್ಯಾದಿಲೋಕ್ಯಂ ಚರಿತುಮಿಹಪರ ಜ್ಞಾನಿನಾ ಸಮ್ಯಗಿತ್ತಂ ಸೋಸೌ ರಾಷ್ಟ್ರೀಯ ಧರ್ಮ ಪ್ರಸರತು ನಿತರಾಂ ನಿತ್ಯ ಸತ್ಯ ಪ್ರತಿಷ್ಠ ಅಂತ. ಯಾವುದನ್ನು ವಸಿಷ್ಠರು ಮತ್ತು ವಸಿಷ್ಠರ ಸಂತಾನದಲ್ಲಿ ಬಂದಂತಹ ಶುಕ, ವ್ಯಾಸ ಇವರೆಲ್ಲ ಹೇಳಿದ್ರು, ಅದನ್ನು ಅನುಸರಿಸಿಕೊಂಡು ಯತೀಂದ್ರರಾದಂಥ ಶಂಕರರು ತದ್ವ್ಯಾಖ್ಯಾನ ರೂಪವಾಗಿ ವಿದ್ಯಾರಣ್ಯರು ಹೇಳಿದ್ರು, ಜ್ಞಾನಿನಾ ಚರಿತುಂ ಶಕ್ಯಂ ಸಮ್ಯಗ್ ರಾಜ್ಯಾದ ಲೌಕಿಕಂ. ಇಟ್ಸ್ ಓನ್ಲಿ ದಿ ಜ್ಞಾನಿ ಹೂ ಕ್ಯಾನ್ ಎಕ್ಸಿಕ್ಯೂಟ್ ದ ಸೆಕ್ಯುಲರ್ ಆ್ಯಂಡ್ ಸ್ಪಿರಿಚುವಲ್ ವರ್ಕ್ಸ್ ಟುಗೆದರ್ ವೆಲ್ ಅಂತ. ಅಂದರೆ ಲೌಕಿಕ ಆಧ್ಯಾತ್ಮಿಕ ಎರಡನ್ನು ಜ್ಞಾನಿ ಮಾಡೋಕ್ಕೆ ಸಾಧ್ಯ. ಅದೇ ಗೋಖಲೆ ಪಬ್ಲಿಕ್ ಲೈಫ್ ಮಸ್ಟ್ ಬಿ ಸ್ಪಿರಿಚುವಲೈಸ್ಡ್ ಅಂತ ಹೇಳಿದ್ದು. ಅದೇ ಗಾಂಧಿಯವರ ತತ್ವ ಕೂಡ ಆಗಿತ್ತು. ಅದು ನಮ್ಮ ಜಗತ್ತಿನ ಜನರಲ್ಲಿ ಇರಲಿ ಅಂತ ಹೇಳ್ತಾ ಅವರು ಪರೇಶ ಭಕ್ತಿಂ ಪರಿವರ್ಧಯಂತಿ ಸಮೇಧತಾಂ ಭಾರತ ಭೂಮಿರೇಶ ಸಮಸ್ತ ಲೋಕಾನಪಿ ಸಾಧುಮಾರ್ಗೆ ಪ್ರವರ್ತಯೇದ್ ರಾಷ್ಟ್ರಕ ಧರ್ಮದೀಪ. ಈ ರಾಷ್ಟ್ರಕ ಅನ್ನುವ ಶಬ್ದ ಡಿ ವಿ ಜಿಯವರು ಕಾಯಿನ್ ಮಾಡಿದ್ದು. ಸಿಟಿಸನ್ ಅನ್ನುವ ಅರ್ಥದಲ್ಲಿ ಇದು ರಾಷ್ಟ್ರಕ ಅಂದರೆ ರಾಷ್ಟ್ರವನ್ನು ಪ್ರೀತಿಯಿಂದ ನೋಡುವನು. ಕಪ್ರತ್ಯಯ ಸ್ವಾರ್ಥೆ ಅಂತ ಉಂಟು. ಆತ್ಮೀಯತೆಯಲ್ಲಿ ಪ್ರೀತಿಯಲ್ಲಿ ಸ್ವಾರ್ಥಕ್ಕೆ ಅಂದರೆ ತನ್ನ ವಿಶ್ವಾಸ ತನ್ನ ಆತ್ಮೀಯತೆ ಇದೆ ಎನ್ನುವುದಕ್ಕೋಸ್ಕರವಾಗಿ ರಾಷ್ಟ್ರಕ. ಈ ರಾಷ್ಟ್ರಕ ಧರ್ಮದೀಪ ಭಗವತ್ ಶ್ರದ್ಧೆಯನ್ನು, ದೇಶದ ಅಭ್ಯುದಯವನ್ನು, ಎಲ್ಲ ಲೋಕಗಳ ಹಿತವನ್ನು ಬಯಸುವಂಥ ರೀತಿಯಲ್ಲಿ ಮುಂದುವರಿಯಲಿ ಅಂತ ಹೇಳ್ತಾ ಗೋಖಲೆ ಸಾರ್ವಜನಿಕ ಯೋಗಕ್ಷೇಮ ವಿಚಾರಣಿ ಸಂಸ್ಥೈಷ ರಾಷ್ಟ್ರಧರ್ಮಸ್ಯ ಜೀಯಾದ್ ಆಚಂದ್ರ ಭಾಸ್ಕರಂ ಅಂತ ಅವರು ಪ್ರತಿಪಾದನೆ ಮಾಡಿದ್ದಾರೆ. ಇವೆಲ್ಲ ಎಲ್ಲಿ ಬರುತ್ತೆ ಅಂದರೆ ಕಲ್ಪಗಳ ನಾನಾತ್ವದಲ್ಲಿ ಬರುತ್ತೆ. ಉಪಾಸನಾ ವೈವಿಧ್ಯ ಇರುವಂಥದ್ದು. ಏಕಂ ಬ್ರಹ್ಮ ಹೇಳೋಕ್ಕೆ ಹೊರಟಂಥ ಉಪನಿಷತ್ತು 32 ವಿದ್ಯೆಗಳನ್ನು ಗುರುತಿಸಿದೆ. ಅಂದರೆ ಆಯ್ತಲ್ಲ, 33 ದೇವತೆಗಳನ್ನು ಸಂಕ್ಷೇಪಿಸಿದರು ವೇದದಲ್ಲಿ. ಎಲ್ಲೆಲ್ಲಿಯೂ ಈ ವೈವಿಧ್ಯ ನಮಗೆ ಕಾಣುತ್ತೆ. ಆ ವೈವಿಧ್ಯದ ಮೂಲಕ ಶಾಂತಿ ಸಿಕ್ತೋ ಅದಕ್ಕೆ ಪ್ರಯೋಜನ ಉಂಟು. ದಿ ವೆರಿ ಪರ್ಪಸ್ ಆಫ್ ಡಿಫರೆನ್ಸ್ ಈಸ್ ಟು ಇಂಟಗ್ರೇಟ್ ಇನ್ ಸ್ಪಿರಿಚುಯಾಲಿಟಿ. ಅಲ್ಲಿ ಆಧ್ಯಾತ್ಮಿಕದಲ್ಲಿ ಒಂದಾಗದೇ ಇದ್ದ ಉಪಾಸನಾ ವೈವಿಧ್ಯ ತುಂಬ ಪ್ರಮಾದಕಾರಿಯಾದದ್ದು. ಇರಲಿ, ಈ ದೃಷ್ಟಿಯಿಂದ ಕಂಡಾಗ ನಮಗೆ ಶಾಸ್ತ್ರದ ಅಲೌಕಿಕ ಅಂತ ಯಾವುದಿದೆ, ನಂಬಿಕೆಗೆ, ವಿಶ್ವಾಸಕ್ಕೆ, ಶ್ರದ್ಧೆಗೆ ಸಂಬಂಧಪಟ್ಟ ಆಯಾಮ, ಅಲ್ಲಿರುವ ನಾನಾತ್ವ ತೊಡಕನ್ನು ಕೊಡುವುದಲ್ಲ. ಆದರೆ ಅಲ್ಲೊಂದು ವ್ಯವಸ್ಥೆ ಬೇಕಲ್ಲ, ಶಿಸ್ತು ಬೇಕಲ್ಲ, ಮತ್ತೆ ನಾವು ರ್ಯಾಷನಲೈಸ್ ಮಾಡಬೇಕಲ್ಲ ಅಂತ ಬಂದಾಗ ಹೇಳಿಬಿಟ್ರು ಗುರು ಅಂತ. ಮತ್ತೆ ನನಗೆ ಈ ಗುರುತ್ವ ಆಚಾರ್ಯತ್ವದ ಮೌಲ್ಯ ಏನು ಅಂತ ಗೊತ್ತಾಗ್ತಾ ಬರ್ತಿದೆ. ಅವರವರ ಕುಲಪುರೋಹಿತರು ಕರ್ಮಾಂಗದಲ್ಲಿ ಅನಿವಾರ್ಯವಾಗಿರುವಂಥವ್ರು ಏನು ಹೇಳ್ತಾರೋ ಅದು ಅಲ್ಲಿಗೆ ಪ್ರಮಾಣ ಅಂತ. ಅವರ ಆಚಾರ್ಯ ಏನು ಹೇಳ್ದ ಅಂತನ್ನುವುದು ನೋಡಬೇಕು ಅಂತ. ಆಚಾರ್ಯ ಒಬ್ಬ ಪುರೋಹಿತ ಅಂತ ಒಬ್ಬ ಒರೆಸಿಬಿಟ್ಟು ಮಾಡ್ತಾ ಇದ್ದರೆ ಅವನು ಹೇಳ್ದಂತೆ ಮುಂದುವರಿಯಬೇಕು. ಹಾಗೆ ಮಾಡೋದ್ರೊಳಗೆ ಅನುಕೂಲತೆ ಉಂಟು. ಯಾವುದೋ ದಾರಿಯಲ್ಲಿ ನಡೀತಾ ಇದ್ದಾನೆ, ಹಾಗಲ್ಲ ಅಂತಂದರೆ ಇನ್ನೊಂದು ದಾರಿಗೆ ಬರೋದು ಆ ಕ್ಷಣಕ್ಕೆ ಸಾಧ್ಯ ಇಲ್ಲದೆ ಇರಬಹುದು. ಅಡುಗೆ ಮಾಡ್ತಾ ಉಪ್ಪು ಜಾಸ್ತಿ ಹಾಕಿಬಿಟ್ಟಿದ್ದಾರೆ, ಏನು ಮಾಡೋದು? ಉಪ್ಪನ್ನಂತೂ ಆ ಸಾರಿಂದಲೋ ಹುಳಿಯಿಂದಲೋ ತೆಗೆಯೋದಕ್ಕಾಗೋದಿಲ್ಲ ಕೈ ಹಾಕಿ. ಅವರೇ ಪರಿಹಾರವನ್ನು ಕೊಡಬೇಕಾಗುತ್ತೆ. ಹೀಗಾಗಿ ಆಚಾರ್ಯತ್ವ ಅನ್ನುವುದನ್ನು ಯಾವರು ಇಟ್ಟುಕೊಂಡಿದ್ದಾರೆ ಅದರಿಂದಲೇ ಕರ್ಮಕಾಂಡಗಳ ಸಮಸ್ಯೆಗಳಿಗೆ ಸ್ಪೆಸಿಫಿಕ್ ಆದ ಉತ್ತರ ಹೇಳ್ಬೋದೇ ಹೊರತುನುವೆ ಯೂನಿವರ್ಸಲ್ ಆದ ಉತ್ತರ ಸಾಧ್ಯ ಇಲ್ಲ. ಈ ಹೊತ್ತಿಗೆ ಊಟ ಹಾಕಿ ಅಂದರೆ ಹಾಕ್ಬೋದು, ನನಗೆ ಯಾವತ್ತೂ ಹಸಿವಿಲ್ಲದಂತೆ ಮಾಡಿದರೆ ಅವನು ಕೊಂದು ಬಿಡಬೇಕಷ್ಟೇ, ಇನ್ನು ಬೇರೆ ದಾರಿ ಇಲ್ಲ. ಹೀಗಾಗಿ ಈ ಕರ್ಮಕಾಂಡೀಯವಾದ ಪ್ರಶ್ನೆಗಳಿಗೆಲ್ಲ ಸ್ಪೆಸಿಫಿಕ್ ಆದ ಉತ್ತರ, ಯಾರಿಗೆ, ಯಾವುದಕ್ಕಾಗಿ, ಯಾವಾಗ, ಹೇಗೆ ಸಮಸ್ಯೆ ಬಂತು, ವೆನ್, ವೇರ್, ವಾಟ್, ಇವೆಲ್ಲ ಕೂಡ ಬರುತ್ತೆ. ಅದನ್ನು ಇಟ್ಟುಕೊಳ್ಳದೆ ಜನರಲ್ ಆಗಿ ನೀವು ಕೊಟ್ಬಿಡಿ ಏಕಮೂಲಿಕ ಪ್ರಯೋಗ, ಖಂಡಿತ ಮಾಡಬಾರ್ದು. ಏಕಮೂಲಿಕ ಪ್ರಯೋಗ ಅದು ಬಹಳ ಅಪಾಯಕಾರಿಯಾದದ್ದು ಅಂತ. ಇನ್ನು ಇಷ್ಟು ಶಾಸ್ತ್ರದ ಬಗ್ಗೆ ನಾವು ಹೇಳಿದ ಮೇಲೆ ಪುರಾಣದ ಬಗ್ಗೆ ಸ್ವಲ್ಪವಾದರೂ ಹೋಗೋಣ. ಶಾಸ್ತ್ರ ಬಣ್ಣಗಳನ್ನು ಇಟ್ಕೊಂಡಂಥದ್ದಲ್ಲ, ವಸ್ತುಸ್ಥಿತಿಯನ್ನು ಇದ್ದಂತೆ ಹೇಳಿಬಿಡುತ್ತೆ. ಆದರೆ ಪುರಾಣ ಹಾಗಲ್ಲ, ಬೆಳಗು ಬಣ್ಣ ಎಲ್ಲ ಇಟ್ಕೊಂಡಿರುವಂಥದ್ದು, ಕಲೆ ಮತ್ತೂ ಇಟ್ಕೊಂಡಿದೆ. ಪುರಾಣ ನಂಬಿಕೆಯನ್ನು ವಿಸ್ತರಿಸುವ ಪ್ರಯತ್ನ ಮಾಡುತ್ತೆ. ಶಾಸ್ತ್ರ ನಂಬಿಕೆಗೆ ವೈಚಾರಿಕವಾದ ಆಯಾಮ ಕೊಟ್ಟರೆ, ಪುರಾಣ ನಂಬಿಕೆಗೆ ಭಾವನಾತ್ಮಕವಾದ ಆಯಾಮ ಕೊಡುತ್ತೆ. ಆದರೆ ಕಲೆ ನಂಬಿಕೆ ಅನ್ನೋದು ತಾತ್ಕಾಲಿಕ,
ಇದನ್ನು ಈ ಹೊತ್ತಿಗೆ ನೀನು ಇಟ್ಟುಕೋ, ಇದನ್ನು ಆಮೇಲೆ ಬಿಡು, ಆದರೆ ಅನುಭವಿಸುವ ಕಾಲದವರೆಗೆ ಇಟ್ಟುಕೊಂಡಿರು, ಇಲ್ಲಿ ಏನೂ ಪರಮಾರ್ಥ ನಂಬಿಕೆ ಅನ್ನೋದು ಇಲ್ಲ ಅಂತ ಹೇಳ್ತಾ ಹೋಗುತ್ತೆ. ಅರೆ ದರ್ಶನ ಅನ್ನೋದು ನಂಬಿಕೆಯ ಅನುಭವ ಆಗಿಬಿಟ್ಟಿರುತ್ತೆ ನೋಡು ಅಂತ ಹೇಳುತ್ತೆ. ಈ ದೃಷ್ಟಿಯಿಂದ ಕಂಡಾಗ ಕಲೆ ಶಾಸ್ತ್ರ ಪುರಾಣಗಳಿಗಿಂತ ಮಹನೀಯವಾದದ್ದು. ಇದನ್ನು ಯಾರು ಎಷ್ಟು ವಿರೋಧಿಸಲಿ, ಅವರು ಎಷ್ಟು ಎದುರಿಗೆ ಬಂದಲ್ಲ, ಎಲ್ಲಿ ಬೇಕಾದರೂ ವಾದ ಮಾಡಲಿ, ನನಗೆ ಕಿವಿಗೆ ಬಿತ್ತು, ನನಗೆ ಗೊತ್ತಾಯಿತು, ನನ್ನ ಹತ್ರ ಅವರು ಬಂದು ಚರ್ಚೆ ಮಾಡಬೇಕು ಅಂತಿದ್ರೆ ಓಪನ್ ಇನ್ವಿಟೇಷನ್ ಎಲ್ಲ ಕಾಲಕ್ಕೂ ಇರುತ್ತೆ. ಕಾರಣ ಆಧುನಿಕ ಕಾಲಕ್ಕಂತೂ ಕಲೆ ಶಾಸ್ತ್ರವೂ ಆಗಿದೆ, ಪುರಾಣವೂ ಆಗಿದೆ. ಕಾರಣ ಕಲೆಯಲ್ಲಿ ಆದ್ಯಂತವಾಗಿ ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂತ, ನಾವು ಬಯಸಿ ನಮ್ಮ ಅಪನಂಬಿಕೆಯನ್ನು ಅಮಾನತಿನಲ್ಲಿ ಇಟ್ಕೋತೀವಿ. ಆದರೆ ಪುರಾಣದಲ್ಲಾಗಲಿ ಶಾಸ್ತ್ರದಲ್ಲಾಗಲಿ ಅಲೌಕಿಕ ಶಾಸ್ತ್ರದಲ್ಲಾಗಲಿ ಹಾಗಿಲ್ಲ. ಆ ಕಾರಣದಿಂದಲೇ ಈ ಕಾಲಕ್ಕೆ, ಅಂದರೆ ಯಾವುದು ವೈಜ್ಞಾನಿಕ ಕಾಲ ಅಂತ ನಾವು ಹೇಳ್ತಾ ಇದ್ದೀವಿ, ರ್ಯಾಷನಲಿಸ್ಟಿಕ್ ವರ್ಲ್ಡ್ ಅಂತ, ರ್ಯಾಷನಲಿಸ್ಟಿಕ್ ಈರಾ ಅಂತ, ಇಲ್ಲಿ ಕಲೆ ನಮ್ಮ ಪುರಾಣ ಶಾಸ್ತ್ರಗಳು ಮಾಡುವ ಕೆಲಸ ಮಾಡಬಲ್ಲದು. ಇದು ನನ್ನ ಮಾತು ಅಲ್ಲ, ಗುಂಡಪ್ಪನವರು, ನಮ್ಮ ಕಾಲದ ಋಷಿಗಳು ಅವರೇ ಹೇಳಿದ್ದಾರೆ. ಹಿಂದೆ ಮತಧರ್ಮ ಮಾಡಿದ ಕೆಲಸ ಇಂದು ಕಲೆ ಮಾಡಬೇಕಾಗಿದೆ, ಸಾಹಿತ್ಯ ಮಾಡಬೇಕಾಗಿದೆ ಅಂತ ಹೇಳ್ತಾರೆ. ಕಾರಣ ಮನುಷ್ಯನಿಗೆ ಇಂದು ಅಪನಂಬಿಕೆ, ಅವಿಶ್ವಾಸ ಜಾಸ್ತಿ ಆಗಿದೆ. ಪ್ರತಿಯೊಂದಕ್ಕೂ ಭೌತಿಕವಾದ ಪುರಾವೆ ಕೇಳ್ತಾ ಇದ್ದಾನೆ. ಆಗ ಅವುಗಳು ಈ ದಾಳಿಯನ್ನು ತಾಳಲಾರವು. ಅದು ಮನುಷ್ಯ ಬೆಳೆದಿದ್ದಾನೆ ಸಂಕೇತ ಅಲ್ಲ, ಮನುಷ್ಯ ಕುಗ್ಗಿದ್ದಾನೆ ಅನ್ನೋ ಸಂಕೇತ. ಶಾಸ್ತ್ರ ಪುರಾಣಗಳನ್ನೆಲ್ಲ ಅವನು ಉಳಿಸಿಕೊಂಡ್ರೆ ಅವನ ಬದುಕಿಗೆ ರುಚಿ, ಸ್ವಾರಸ್ಯ, ವೈವಿಧ್ಯ, ನೆಮ್ಮದಿ ಉಂಟು. ಬಿಟ್ಟು ಏನು ಮಾಡೋದು? ನಾಚಿಕೆ ಇಟ್ಟುಕೊಂಡ್ರೆ ಒಳ್ಳೆಯದು. ನಾಚಿಕೆ ಇಟ್ಕೊಳ್ಳಿಲ್ಲ ಹೆಣ್ಣು ಮಕ್ಕಳು, ಏನಾಯಿತು? ಹಾಳಾಯಿತು ಅಷ್ಟೇ. ಗಂಡು ಮಕ್ಕಳು ಜವಾಬ್ದಾರಿ ಇಟ್ಕೊಂಡ್ರೆ ಒಳ್ಳೆಯದು, ಇಟ್ಕೊಳ್ಳಿಲ್ಲ ಏನಾಯಿತು? ಸರ್ವನಾಶನವಾಯಿತು ಅಂತಷ್ಟೇ. ಈಗ ನಾವು ಕೆಲವನ್ನ ಅಂಗೀಕರಿಸಿದಾಗ ಇರುವ ಸೊಗಸು ಅಂಗೀಕರಿಸದೇ ಇದ್ದಾಗ ಇಲ್ಲ. ಅಮೃತ ಸೋಮೇಶ್ವರರು ಅಂತ ತುಂಬ ಒಳ್ಳೆಯ ಸಾಹಿತಿಗಳು, ಬಹುವಿಧವಾಗಿ ಕೆಲಸ ಮಾಡಿದ್ದಾರೆ. ಜಾನಪದ ತಜ್ಞರು, ಯಕ್ಷಗಾನದಲ್ಲಿ ದುಡಿದಂಥವರು, ಕವಿತೆ, ಕಥೆ, ಕಾದಂಬರಿ, ನಿಘಂಟು, ಸಂಶೋಧನೆ ಬಹುಮುಖವಾಗಿ, ವ್ಯಕ್ತಿಶಃ ತುಂಬ ಒಳ್ಳೆಯ ಸಹೃದಯರಾದಂಥವರು. ಅವರ ಹೃದಯ ವಚನಗಳು ಅನ್ನುವುದಂತೂ ಬಹಳ ಸೊಗಸಾದಂಥ ಒಂದು ಕೃತಿ. ಅನೇಕ ಬರೆದಿದ್ದಾರೆ, ತುಳು ಕನ್ನಡ ಎರಡರೊಳಗೂ ಬರೆದಿದ್ದಾರೆ. ಅವರ ಮಾತೃಭಾಷೆ ಮಲಯಾಳಂ. ಇರಲಿ, ಅವರು ಒಮ್ಮೆ ಸಾರ್ವಜನಿಕ ಸಭೆಯಲ್ಲಿ ಧರ್ಮಸ್ಥಳದ ಶ್ರೀ ವೀರೇಂದ್ರ ಹೆಗ್ಗಡೆಯವರನ್ನ ಪ್ರಶ್ನೆ ಕೇಳಿದ್ರು. ನೀವು ಅಣ್ಣಪ್ಪ ದೈವದ ಸನ್ನಿಧಿಗೆ ಹೆಂಗಸರು ಬರಬಾರ್ದು ಅಂತ ಮಾಡಿದ್ದೀರಿ, ನೀವು ಇಷ್ಟೆಲ್ಲ ವಿಚಾರ ಎಲ್ಲ ಗೊತ್ತಿರುವಂಥವರು, ನೀವು ಹೆಂಗಸರನ್ನು ಯಾತಕ್ಕೆ ಅಲ್ಲಿಗೆ ಇರುವಂತೆ ಮಾಡಬಾರ್ದು ಅಂತ. ಇನ್ನೂ ಆ ಥರದ್ದೇ ಒಂದು ಬೇರೆಯವರದ್ದೊಂದು ಪ್ರಶ್ನೆ ಉಂಟು. ಧರ್ಮಸ್ಥಳದಲ್ಲಿ ಯಾರೂ ಉಯ್ಯಾಲೆ ಕಟ್ಟಬಾರ್ದು, ಅದು ಕಟ್ಟುವುದಿದ್ದರೆ ಹೆಗ್ಗಡೆಯವರ ಮನೆಯಲ್ಲೇ ಕಟ್ಟಬೇಕು ಅಂತ. ಇದು ಯಾತಕ್ಕೆ ಎಲ್ಲರಿಗೂ ಮನೆಗೆ ಈ ಥರ ಮಾಡಬಾರ್ದು ಅಂತೆಲ್ಲ ಈ ಥರದ ಪ್ರಶ್ನೆಗಳಿರ್ತವೆ. ಅದನ್ನು ಕೇಳಲಿಲ್ಲ ಅಮೃತ ಸೋಮೇಶ್ವರರು, ಅಣ್ಣಪ್ಪ ಭೂತಂದು ಮಾತ್ರ ಕೇಳಿದ್ರು ಅಂತ. ಆಗ ಅವರು ಹೆಗ್ಗಡೆಯವರು ಹೇಳಿದ್ದೇನೆಂದರೆ, ಪ್ರತಿಯೊಂದು ಕ್ಷೇತ್ರಕ್ಕೂ ಒಂದು ವೈಶಿಷ್ಟ್ಯ ಇರುತ್ತೆ, ಆ ವೈಶಿಷ್ಟ್ಯದಲ್ಲಿ ಒಂದು ಸ್ವಾರಸ್ಯ ಇರುತ್ತೆ. ಅದು ಬಿಟ್ಟು ಯಾಕೆ ಬರಬಾರ್ದು ಅನ್ನೋದ್ರೊಳಗೆ ಒಂದು ಸ್ವಾರಸ್ಯ ಇರುತ್ತೆ. ಈಗ ಅಯ್ಯಪ್ಪನ ನೋಡೋದಕ್ಕೆ ಹೆಂಗಸರು ಹೋಗಬಾರ್ದು, ಚಿಕ್ಕ ವಯಸ್ಸಿನವ್ರು ಹೋಗ್ಬೋದು, ಮುಪ್ಪಿನಲ್ಲಿರೋರು ಹೋಗ್ಬೋದು ಅಂತಂದರೆ ಆ ಕ್ಷೇತ್ರದ ಒಂದು ವೈಶಿಷ್ಟ್ಯ ಅಷ್ಟೇ. ಅದೇ ತರಹ ಮತ್ತೊಂದು ಭಗವತಿ ದೇವಸ್ಥಾನ ಉಂಟು, ಅಲ್ಲಿಗೆ ಹೆಂಗಸರು ಮಾತ್ರ ಹೋಗಬೇಕು ಅಂತ ಉಂಟು. ಏನು ಹಾಗಂತಂದರೆ, ಈಗ ಮಂಗಳಗೌರಿ ಪೂಜೆನ ಹೆಂಗಸರೇ ಮಾಡಬೇಕು ಅಂದರೆ ನಾನು ಯಾತಕ್ಕೆ ಮಾಡಬಾರ್ದು ಅಂತಂದರೆ ಮಾಡಬಹುದು, ರುಚಿಯ ಸ್ವಾರಸ್ಯ ಇರೋದಿಲ್ಲ ಅಷ್ಟೇ. ಕೆಲವನ್ನ ನಾವು ಒಪ್ಪಿಕೊಂಡಲ್ಲಿ ಏನೂ ಇಲ್ಲ, ಹಾಗೆ ಮಾಡೋದಲ್ಲಿ ಒಂದು ಸ್ವಾರಸ್ಯ ಉಂಟು ಅನ್ನುವುದನ್ನು ಅವರು ಹೇಳಿದ್ರು. ಈ ಅಂಗೀಕಾರ ಬುದ್ಧಿ ಅನ್ನೋದು ಬೇಕಾಗುತ್ತೆ. ಗಣಪತಿ ಹಬ್ಬದ ದಿವಸ ಕಡುಬು ಮಾಡಬೇಕು, ಯಾಕೆ? ಮೈಸೂರು ಪಾಕ್ ಮಾಡಿದ್ರೆ ಗಣಪತಿ ಏನು ಬೇಡ ಅಂತಾನ ಅಂದರೆ, ಈ ಹಬ್ಬಕ್ಕೆ ಈ ತಿಂಡಿ ಅಂತಂದರೆ ಅದು ಒಂದು ಸೊಗಸು, ಅದು ಒಂದು ರೀತಿ ಉಂಟು. ಹೋಳಿ ಹಬ್ಬಕ್ಕೇ ಬಣ್ಣ ಎರಚ್ಕೊಳ್ಬೇಕು ಅಂತಿದೆ, ಯಾತಕ್ಕೆ ಬೇರೆ ದಿವಸನೂ ಮಾಡಬಾರ್ದು ಅಂತಂದರೆ ಆ ಹಬ್ಬಕ್ಕಾಗಿ ಮಾಡುವ ನಿರೀಕ್ಷೆ ಹೊರಟೋಗುತ್ತೆ. ನಿರೀಕ್ಷೆಯಲ್ಲಿಯೇ ಅಲ್ವಾ ರುಚಿ ಇರೋದು. ನಾನು ನಾಳೆ ಸಿನಿಮಾ ನೋಡ್ತೀನಿ ಅನ್ನೋ ನಿರೀಕ್ಷೆ ನಮ್ಮ ಚಿಕ್ಕ ವಯಸ್ಸಿನಲ್ಲಿದ್ದಷ್ಟು ಸಂತೋಷ ಕೊಟ್ಟಂತೆ ಇವತ್ತು ಎಲ್ಲ ಚಾನಲ್ಗಳಲ್ಲಿ ರಾಚ್ತಾ ಇದ್ದರೂ ದಿವಸಕ್ಕೆ 5 ಸಿನಿಮಾ ನಮಗೆ ಬರ್ತಾ ಇಲ್ಲ. ಯಾಕೆ? ನಿರೀಕ್ಷೆ ಒಂದು ತಪಸ್ಸು. ಬಿಕಮಿಂಗ್ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಹ್ಯಾವಿಂಗ್ ಬಿಕಮ್ ಅಂತ ಒಂದು ಗಾದೆ ಉಂಟಲ್ಲ. ಆ ನಿರೀಕ್ಷೆಯ ಸ್ವಾರಸ್ಯ ನಾವು ಕಳ್ಕೊತಾ ಇದ್ದೀವಿ. ಅದಕ್ಕೇನು ಮಾಡೋದು? ಹಬ್ಬದ ದಿವಸವೇ ಹೊಸ ಬಟ್ಟೆ ಹಾಕ್ಕೋಬೇಕು, ನಿರೀಕ್ಷೆ ಮಾಡ್ತೀವಲ್ಲ. ನಮ್ಮಲ್ಲೆಲ್ಲ ಸಂಕ್ರಾಂತಿಯಲ್ಲಿ ಎಳ್ಳು ಮಾಡುವಂಥದ್ದು ಏನು ಉಂಟು, ಅದು ಸಂಕ್ರಾಂತಿಯ ದಿವಸ ಬೆರೆಸಬೇಕು ಅಂತ ಇದೆ. ಎಳ್ಳನ್ನೇ ಪ್ರತ್ಯೇಕವಾಗಿ ಉಜ್ಜಿ ಒಣಗಿಸಿ ಹುರಿದುಕೊಂಡು
ಹಾಗೆಯೇ ಅದಕ್ಕೆ ಹಾಕಬೇಕಾದ ಮಸಾಲೆ ಅಂತ ಯಾವುದಿದೆ, ನೆಲಗಡಲೆ ಬೀಜ, ಹುರಿಗಡಲೆ ಪಪ್ಪು, ಕೊಬ್ಬರಿ ತುಂಡು, ಬೆಲ್ಲದ ತುಂಡು, ಈ ಥರದ್ದೆಲ್ಲವನ್ನೂ ಕೂಡ ಪ್ರತ್ಯೇಕವಾಗಿ ಡಬ್ಬಿಗಳಲ್ಲಿಟ್ಕೊಂಡು ಆ ಸಂಕ್ರಾಂತಿಯ ಪ್ರಾತಃ ಕಾಲದಲ್ಲಿ ಬೆರೆಸುವಂಥದ್ದು. ಅದು ಒಂದು ರಿಚುವಲ್, ಅದೊಂದು ಸೊಗಸು. ದಿವಸ ಬೆಳಗ್ಗೆ ದೇವರ ಪೂಜೆಗೆ ಹೂ ಬಿಡಿಸ್ಬೇಕು, ಬೇಡ 4 ದಿವಸದ ಕೆಳಗೇನೆ ಬಿಡಿಸಿ ಎಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತೀನಿ ಅಂತಂದರೆ ಯು ಲೂಸ್ ದಟ್ ಚಾರ್ಮ್. ಆ ಮುಂಜಾನೆಯಲ್ಲಿ ಬೆಳಗಿನ ಜಾವದ ಸೂರ್ಯೋದಯದ ಆ ಮನೋಹರವಾದ ಸುಪ್ರಭಾತದಲ್ಲಿ ಅದು ಬಿಡಿಸುವಂಥದ್ದೊಂದು ಸೊಗಸು. ಇಲ್ಲ ನನಗೆ ಟೈಮ್ ಇಲ್ಲ ಅಂದರೆ ಯು ಆರ್ ಲೂಸಿಂಗ್. ಪರ್ಮನೆಂಟ್ ರಂಗೋಲಿ ಹಾಕಿಟ್ಬಿಡ್ತೀನಿ ಅಂತಂದರೆ ಅಲ್ಲಿ ಕಳ್ಕೊಳ್ತಾ ಇದ್ದೀವಿ ಅಷ್ಟೇ, ಇನ್ನೇನೂ ಅಲ್ಲ. ಏನೂ ಇಲ್ಲದೇ ಇರೋಕ್ಕಿಂತ ಅದು ಮೇಲು. ಹೂವೇ ಹಿಡದೇ ಇರೋದಕ್ಕಿಂತ ಫ್ರಿಜ್ಜಲ್ಲಿ ಒಂದು 3 ದಿವಸಕ್ಕೆ ಮುಂಚೆ ಕಿತ್ಕೊಂಡು ಬಂದು ಇಟ್ಕೊಳ್ಳೋದು ಮೇಲು ಅಷ್ಟೇ. ಗುಡ್ಲೋ ಮೆಲ್ಲು ಮೇಲು ಅಂತಾರಲ್ಲ, ಕುರುಡಿಗಿಂತ ಮೆಳ್ಳಗಣ್ಣು ಮೇಲು, ಒಕ್ಕಣ್ಣು ಮೇಲು ಅಷ್ಟೆ, ಇನ್ನೇನೂ ಇಲ್ಲ. ಉಪವಾಸಕ್ಕಿಂತ ತಂಗಳನ್ನ ಮೇಲು ಅಷ್ಟೆ. ಹಾಗಾಗಿ ಅವುಗಳಲ್ಲಿ ಅದರದೇ ಆದ ಚಾರ್ಮ್ ಉಂಟು. ಇವು ನಾವು ಕೋರಿ ಮಾಡಿಕೊಳ್ಳುವಂಥದ್ದು. ಅವೆಲ್ಲ ಇದ್ದಾಗಲೇ ಸೊಗಸು. ಮಕ್ಕಳ ಜೊತೆಗೆ ನಾನು ಸಂಸ್ಕೃತದಲ್ಲಿ ಮಾತಾಡಿದ್ರೆ ಹುಚ್ಚಿನಾಗ್ತೀನಿ. ಆ ಮಕ್ಕಳ ಭಾಷೆಯಲ್ಲೇ ಮಾತಾಡಬೇಕಾಗತ್ತೆ. ನೀನು ಕ್ಷೀರಪಾನವನ್ನು ಮಾಡಿದೀಯಾ ಅಂತ ಕೇಳಿದ್ರೆ ಮಗುವಿಗೆ ಬೆಚ್ಚಿ ಬಿದ್ದು ಓಡೋಗ್ಬಿಡುತ್ತೆ, ಅಥವಾ ಚಿಟ್ಟಂತೆ ಚೀರುತ್ತೆ. ಇನ್ನು ಸ್ವಲ್ಪ ಕಿಲಾಡಿ ಮಗು ಆದರೆ ಹುಚ್ಚಿಡಿದಿದೆ ಅಂತ ಬೇಕಾದ್ರೆ ಹೇಳುತ್ತೆ ಅದ್ರ ಮುದ್ದು ಮಾತಿನಲ್ಲೇ. ನಾವು ಹಾಗೆ ಹೇಳಬೇಕಾಗತ್ತೆ. ಅವರು ಅರ್ಜುನ್ ವಾಡೇಕರ್ ಅಂತ ಹೇಳಿಬಿಟ್ಟು ದೊಡ್ಡ ಸಂಸ್ಕೃತ ವಿದ್ವಾಂಸರು ಪುಣೆಯಲ್ಲಿದ್ದಾರೆ. ಅವರು ದೇವಭಾಷೆಯಾದ ಸಂಸ್ಕೃತದಲ್ಲಿ ಮಕ್ಕಳ ಬಾಲಭಾಷೆ ಇದ್ದರೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಭಾಳ ಚೆನ್ನಾದ ಪದ್ಯ ಬರೆದು ಹೇಳ್ತಾರೆ. ವತ್ಸೆ ಸಂಸ್ಕೃತಂ ತವ ಏವಮೇ ವಾಸ್ತು ಮಾನ್ಯಥ ಅಂತ. ಮಗು ನೀನು ಮಾತಾಡೋ ಸಂಸ್ಕೃತ ಹೀಗೆ ಇರಲಿ, ಬೇರೆ ಥರ ಇರೋದು ಬೇಡ ಅಂತಂತಾರೆ. ಆ ಬಾಲಭಾಷಿತಕ್ಕೆ ಒಂದು ಮಾಧುರ್ಯ ಉಂಟಲ್ವಾ, ಸೊಗಸು ಉಂಟು. ನಾವು ಹಾಗೇ ಮಾತಾಡಬೇಕಾಗುತ್ತೆ. ಯಾರ್ಯಾರ ಹತ್ರ ಹೇಗೆ ಮಾತಾಡಬೇಕು ಹಾಗೇ ಮಾತಾಡಬೇಕಾಗುತ್ತೆ. ಕೈಲಾಸಂ ಅವರು ಜಟ್ಕಾದಲ್ಲಿ ಹೋಗುವಾಗ ಜಟ್ಕಾ ಸಾಬಿಗಳ ಜೊತೆಗೆ ಅವರು ಉರ್ದುನಲ್ಲೇ ಮಾತಾಡ್ತಾ ಇದ್ರಂತೆ. ಅಂದರೆ ಅದು ಸ್ವಾರಸ್ಯ, ಅದು ಜೀವನದ ವೈವಿಧ್ಯ. ಇದನ್ನು ಕಳ್ಕೊಂಡ್ರೆ ನಮಗೇನು ಉಳಿಯುತ್ತೆ? ಏಕಮೂಲಿಕಾ ರೂಪದಲ್ಲಿ ಎಲ್ಲ ಅದಕ್ಕೂ ರೆಡಿಮೇಡ್ ಗ್ರೀಟಿಂಗ್ ಕಾರ್ಡ್ಗಳು ಕಳಿಸ್ದಂತೆ ಆಗುತ್ತೆ. ಅದಲ್ಲ, ಬೇರೆ ಬೇರೆಯಾಗಿರಬೇಕು. ಹಾಗಾಗಿ ಭೇದದ ಸ್ವಾರಸ್ಯ ಆಹಾರ್ಯ ಜ್ಞಾನದಿಂದ ಬರುವಂಥದ್ದು, ಅದು ಕಲೆಯಲ್ಲಿರುವುದು. ಇರಲಿ, ಪುರಾಣದ ಕೆಲವು ಅಂಶಗಳನ್ನು ನೋಡೋಣ. ಪುರಾಣ ಅಂತಂದರೆ ನಮ್ಮಲ್ಲಿ ತುಂಬ ತಾತ್ಸಾರ, ಅಯ್ಯೋ ಸಾಕು ಪುರಾಣ ಅಂತ. ಆದರೆ ನಾವು ಕ್ರಿಯೇಟ್ ಮಾಡೋಕ್ಕಾಗೋಲ್ಲ ಪುರಾಣವನ್ನು. ಇವತ್ತು ಯಾರು ಬೇಕಾದರೂ ಕಥೆಗಳು ಬರೀಬೋದು, ಆದರೆ ಒಂದು ಚಂದಮಾಮ ಕಥೆ ಬರೆಯೋದು ಬಹಳ ಕಷ್ಟ, ಒಂದು ಜಾನಪದ ಕಥೆ ಬರೆಯೋದು ಬಹಳ ಕಷ್ಟ. ಅದಕ್ಕೆ ಒಂದು ಮುಗ್ಧತೆ ಬೇಕು, ಮಗು ಮನಸ್ಸು ಬೇಕು, ಕುತೂಹಲ ಕೆರಳಿಸುವಂತೆ ಆ ಘಟನೆಗಳನ್ನು ಹೆಣೆಯುವಂಥ ಶಕ್ತಿ ಬೇಕು. ಅದು ಅಲ್ಪ ಸ್ವಲ್ಪಕ್ಕೆ ಸಿಗುವಂಥದ್ದಲ್ಲ. ಪುರಾಣವಮಿತಿ ಪುರಾಣಂ ಅಂತಂದರು. ಹಳೆಯ ಹೊಸತು ಪುರಾಣ, ದಿ ಓಲ್ಡ್ ನ್ಯೂ ಅಂತ. ಯಾಕೆಂದರೆ ಹಳತು ಎಂದೂ ಹೊಸದಾಗಿರುತ್ತೆ ಅನ್ನುವ ಅರ್ಥದಲ್ಲಿ ಆ ಪುರಾಣವ ಅಂತ. ಜೊತೆಗೆ ಅದು ಒಂದು ಅಲೌಕಿಕವಾದ ಭಾಷೆ. ಆ ಭಾಷೆಯನ್ನು ನಾವು ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಯಾರೂ ಭಾಷೆಯನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಭಾಷೆಯಲ್ಲಿ ಒಂದು ಹೊಸ ರಚನೆಯನ್ನು ಕ್ರಿಯೇಟ್ ಮಾಡ್ಬೋದು, ಸ್ವರಗಳನ್ನು ಸೇರಿಸಿ ಒಂದು ಹಾಡು ಮಾಡ್ಬೋದು, ಆದರೆ ಒಂದು ಹೊಸ ಸ್ವರವನ್ನು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯವೇ? ಆಗೋಲ್ಲ. 4-5 ಮೂಲ ಬಣ್ಣಗಳನ್ನು ಬೆರೆಸಿ ಬೇರೆ ಬಣ್ಣ ಮಾಡ್ಬೋದು, ಮೂಲ ಬಣ್ಣಗಳಲ್ಲಿ ಒಂದು ಹೊಸ ಮೂಲ ಬಣ್ಣ ಅಂತ ಮಾಡೋಕ್ಕಾಗತ್ತೆಯೇ? ಆಗುವಂಥದ್ದಿಲ್ಲ. ಹಾಗೆ ಪುರಾಣ ಕ್ರಿಯೇಟ್ ಮಾಡೋಕ್ಕೆ ಆಗುವುದೇ ಇಲ್ಲ. ಯು ಕ್ಯಾನ್ ಅಡಾಪ್ಟ್ ಬಟ್ ಯು ಕಾಂಟ್ ಕ್ರಿಯೇಟ್. ಅದು ಮಾನವನ ಹುಟ್ಟಿನ ಜೊತೆಗೆ ಬಂದಿರುವಂಥದ್ದು. ಅಲ್ಲಿ ನಮಗೆ ಶಾಸ್ತ್ರಗಳ ಸಂಕೇತ ಉಂಟು. ಶಾಸ್ತ್ರಗಳನ್ನು ಅದ್ಭುತವಾಗಿ ಬಟ್ಟಿ ಇಳಿಸಿದ ಒಂದು ಸಂಕೇತ, ಮತ್ತು ಕಲೆಗಳಿಗೆ ಬೇಕಾದ ಕಚ್ಚಾ ಸಾಮಗ್ರಿ ಉಂಟು. ಶಾಸ್ತ್ರದ ಅಂತರ್ಗತವಾದ ಸತ್ಯವನ್ನು ಹೊಸ ಕಾಣಿಕೆಯಿಂದ ಹೇಳುವುದರ ಜೊತೆಗೆ ಕಲೆ ತೋರಿಸಬಹುದಾದಂತಹ ಅದ್ಭುತ ಮನೋಹರವಾದಂಥ ರಸಾನುಭವಕ್ಕೆ ಬೇಕಾದ ಮೂಲ ಸಾಮಗ್ರಿ ಇದಿಲ್ಲಿದೆ. ನೋಡಿ, ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ಪುರಾಣದ ಸ್ವಾರಸ್ಯ ಏನು ಅನ್ನೋದಕ್ಕೆ ವಾಮನಾವತಾರ ನಾವೆಲ್ಲ ಪುರಾಣದಲ್ಲಿ ಕೇಳಿಯೇ ಇರುವಂಥದ್ದು. ವಾಮನಾವತಾರದಲ್ಲಿ ಬರುವಂಥದ್ದು ಏನು? ಬಲಿಚಕ್ರವರ್ತಿ 3 ಲೋಕವನ್ನು ಗೆದ್ದಿದ್ದಾನೆ. ದೇವತೆಗಳಿಗೆ ಸಂಕಟ. ಯಾಕೆ? ಅವನು 3 ಲೋಕವನ್ನು ಗೆದ್ದು ಅಹಂಕಾರಿಯಾಗಿದ್ದಾನೆ, ತಾನು ದೇವೇಂದ್ರನಿಗಿಂತ ಮಿಗಿಲಾದ ಅತೀಂದ್ರ ಅಂತ ಅನಿಸಿಕೊಂಡಿದ್ದಾನೆ. ಅದು ಸರಿಯಲ್ಲ. ಅವನಲ್ಲಿ ರಾಜಸವಾದ ಗುಣ ಇದೆ, ಸಾತ್ವಿಕವಾದಂಥ ರೀತಿಯಲ್ಲಿ ಇಲ್ಲ. ಅದಕ್ಕಾಗಿ ಅವನನ್ನು ಮೆಟ್ಟದೇ ವಿಧಿ ಇಲ್ಲ. ಮೆಟ್ಟದಾಗಲೇ ಅವನಿಗೆ ಸತ್ವೋದ್ರಿಕ್ತತೆ ಬರುತ್ತದೆ ಅಂತ. ಹೀಗಾಗಿ ವಾಮನ ಮೂರ್ತಿಯ ಅವತಾರವಾಯಿತು. ಕಶ್ಯಪ ಅದಿತಿಯರ ಮಗನಾಗಿ ಹುಟ್ಟಿದವನೇ ಹೋದ, 3 ಹೆಜ್ಜೆ ಬೇಡಿದ. 1 ಹೆಜ್ಜೆಯಿಂದ ಭೂಮಿಯನ್ನು, 2ನೇ ಹೆಜ್ಜೆಯಿಂದ ಅಂತರಿಕ್ಷವನ್ನು ಅಳೆದು 3ನೇ ಹೆಜ್ಜೆಯಾಗಿ ಅವನ ತಲೆಯ ಮೇಲೆ ಇಟ್ಟ ಅಂತ. ಬಹಳ ಸೊಗಸಾಗಿ
ಕಥೆ ಇದೆ, ನಾವೆಲ್ಲ ಬಲ್ಲೆವು ಇದನ್ನು. ಇದು ಶಾಸ್ತ್ರದ ಅದ್ಭುತ ಪ್ರತಿಮೆ. ಏನದು? ಅವಸ್ಥಾತ್ರಯ ಶಾಸ್ತ್ರ. ಮಾಂಡುಕ್ಯೋಪನಿಷತ್ತಿನ ರಹಸ್ಯವೇ ಇಲ್ಲಿದೆ. ಒಂದು ಹೆಜ್ಜೆಯಲ್ಲಿ ಭೂಮಿಯನ್ನು ಅಳದ ಅಂದರೆ ಜಾಗೃತ್ ವಿಶ್ವ ಅನ್ನುವಂಥ ಒಂದು ಸ್ವರೂಪ ಅದು. ಮತ್ತು ಇನ್ನೊಂದು ತೈಜಸ, ಅಂತರಿಕ್ಷ. ಭೂಮಿಗಿಂತ ಅಂತರಿಕ್ಷ ದೊಡ್ಡದು, ಎಚ್ಚರಕ್ಕಿಂತ ಕನಸಿನ ಅವಸ್ಥೆ ವಿಸ್ತಾರವಾದದ್ದು ಅದು. ಆಮೇಲೆ ಮೂರನೇ ಹೆಜ್ಜೆ ಅವನ ತಲೆಯನ್ನೇ ಮೆಟ್ಟಿದ್ದು. ಸುಷುಪ್ತಿಯಲ್ಲಿ ನಾವು ಅನ್ನುವ ಪ್ರತ್ಯೇಕತಾ ಭಾವದ ಅಹಂಕಾರವೇ ಹೊರಟೋಗುತ್ತೆ, ಅವನನ್ನೇ ಮೆಟ್ಟಿದಂಥದ್ದು. ಆಗ ಬಲಿಚಕ್ರವರ್ತಿ ಬ್ರಹ್ಮಭಾವದ ತುರಿಯಕ್ಕೆ ಬಂದ ಅಂತ. ಅವನು ಪಾತಾಳಕ್ಕೆ ಅಟ್ಟಿಬಿಟ್ಟಿದ್ದು ಅಂತಂದರೆ ಪಾತಾಳ ಅಲ್ಲ, ತುರಿಯ ಸ್ಥಿತಿಯನ್ನು ತೋರಿಸಿದ್ದು ಅನ್ನುವುದು ಅಲ್ಲಿರುವಂಥದ್ದು. ಅಂದರೆ ಜಾಗೃತ್ ಸ್ವಪ್ನ ಸುಷುಪ್ತಿಗಳಲ್ಲಿ ಇದ್ದಂಥ ಒಂದು ಭಾವ ಏನಿದೆ, ಜಾಗೃತ್ ಮತ್ತು ಸ್ವಪ್ನಗಳಲ್ಲಿದ್ದ ವಿಸ್ತೃತವಾದ ಅಹಂಕಾರವನ್ನು ಮೆಟ್ಟಿದ್ದೇ ಆ ಪರಮಪದ, ಬ್ರಹ್ಮಪಾದ. ಅದು ಇಲ್ಲಿ ಇದನ್ನು ಮೆಟ್ಟಿತು ಅಂತ. ಎಲ್ಲವೂ ಸೇರಿ ತುರಿಯ ಆದದ್ದು ಅಂತ ಈ ಉಪನಿಷದ್ ರಹಸ್ಯ, ಶಾಸ್ತ್ರ ರಹಸ್ಯ ಪುರಾಣ ಕಥೆಯಾಯಿತು. ಇನ್ನಿದು ಕಲೆ ಹೇಗಾಗುತ್ತೆ? ನಾನು ನಮ್ಮ ಮಂಟಪ್ರಭಾಕರ ಉಪಾಧ್ಯಾಯರು ವಾಮನಾವತಾರ ಮಾಡಿದ್ದನ್ನು ನೋಡಿದ ರಸಾಸ್ವಾದದ ಹಿನ್ನೆಲೆಯಲ್ಲಿ ಹೇಳ್ತೀನಿ. ಆ ರೀತಿಯಾಗಿ ವಾಮನಾವತಾರವನ್ನು ಮಾಡಿದ್ದು ಯಾರೂ ಮಾಡಿದ್ದು ನಾನು ನೋಡಿಲ್ಲ. ಬಲಿಚಕ್ರವರ್ತಿಯನ್ನು ಮೆಟ್ಟುವಾಗ ಕಲೆಯಲ್ಲಿ ಹೇಗೆ ಕಲೆ ಮಾನವ ಭಾವಗಳನ್ನು ಉದ್ದೀಪನ ಮಾಡಿ ವಿಕಾಸ ಮಾಡುತ್ತೆ. ಮಂಟಪರು ಮಾಡ್ತಾರೆ, ಬಲಿಚಕ್ರವರ್ತಿ ತಲೆ ಮೇಲೆ ಕಾಲಿಡುವಾಗ ಕೆನ್ನೆಗೆ ವಾಮನ ಹೊಡ್ಕೊಂಡಂತೆ. ನೀನೂ ಜೀವನೇ, ನಾನೂ ಜೀವರೂಪ ತಾಳಿದಂಥವನು, ಪ್ರತಿಯಲ್ಲೂ ಈಶ್ವರ ಸರ್ವಭೂತಾನಾಂ ಹೃದ್ದೇಶ ಅರ್ಜುನ ತಿಷ್ಠತಿ. ಒಬ್ಬರ ಕಾಲಿಗೆ ನಮ್ಮ ಕಾಲು ತೋಗ್ಸಿದ್ರೆ ಸಾಕು, ಕೆನ್ನೆ ಹೊಡ್ಕೋತೀವಿ. ಇನ್ನು ತಲೆಗೆ ಕಾಲಿಡುವಂಥದ್ದು ಅಂದರೆ ಬಲಿಚಕ್ರವರ್ತಿಯನ್ನು ತುಳಿಯುವಾಗಲೂ ಮಹಾದೇವನಿಗೆ, ಪರಮಪುರುಷನಾದ ವಿಷ್ಣುವಿಗೆ ಅಳುಕಾಯಿತು ಅನ್ನುವಂತೆ ಕೆನ್ನೆಗೆ ಹೊಡ್ಕೊಳ್ಳೋದು. ಅಂದರೆ ಇಷ್ಟು ಗೌರವದಿಂದ ಕಾಣಬೇಕು ಅಂತ ನಾವು ಮಾನವ ಭಾವವನ್ನು ತೋರಿಸುತ್ತೆ. ಜೊತೆಗೆ ಅವರು ಇನ್ನೂ ಒಂದು ಮಾಡ್ತಾರೆ, 2 ಹೆಜ್ಜೆ ಅಳದ ಮೇಲೆ ಇನ್ನೇನು ಇಲ್ಲ ಅನ್ಸುತ್ತೆ, ನಿನ್ನ ಹತ್ರ ಹೋಗ್ತೀನಿ ಅಂತ ಗಕ್ಕಂತರಿಗೆ, ಓ ತಲೆಯನ್ನೇ ಕೊಡ್ತಾ ಇದೆಯಲ್ಲ, ಏನಯ್ಯ ಇದು, ತಲೆ ಇಟ್ಟುಬಿಟ್ರೆ ನಿನಗೇನು ಉಳಿಯುತ್ತೆ? ತಲೆಯನ್ನು ಕಳ್ಕೊಂಡ ಮೇಲೆ ನಿಜವಾಗಿ ಉಳಿಯೋದು. ಬುದ್ಧಿಯ ಕಸರತ್ತನ್ನು ನಿಲ್ಲಿಸಿದ ಮೇಲೆ ಭಾವನೆ ಅಂತಲ್ಲ ಅಂತ ಒಂದು ಕಡೆ ಮಾಡ್ತಾರೆ. ಆಮೇಲೆ ದೇವತೆಗಳನ್ನು ನೋಡಿ, ಇಂಥವನ್ನು ನೀವು ತುಳಿಬೇಕು ಅಂತ, ನೀವು ಮೇಲಿದ್ದರೂ ತುಳಿದವರೇನೆ, ಇವನು ಕೆಳಗಿದ್ದರೂ ನಿಮ್ಮ ಮೇಲಿರುವಂಥವನೇ ನೋಡಿ ಅಂತ ಒಂದು ಅಭಿನಯ ಮಾಡ್ತಾರೆ. ಮತ್ತು ಕಣ್ಣಿಂದ ಕಣ್ಣೀರನ್ನು ಒರೆಸ್ಕೊಂಡು ಅದು ಆನಂದ ಬಾಷ್ಪ ಅವನ್ನು ಮೆಟ್ಟುವಂಥದ್ದು. ಮೆಟ್ಟಿ ಎದೆ ಮೇಲೆ ಕೈಟು, ಹಬ್ಬ ಎಷ್ಟು ದೊಡ್ಡ ಕೆಲಸ ಮಾಡಿ ಆಯಿತು. ಅಂತೂ ಒಬ್ಬ ಭಕ್ತನನ್ನು ಮುಕ್ತಿಗೇರಿಸೋದು ಅಂದರೆ ಎಂಥ ಜವಾಬ್ದಾರಿಯ ಕೆಲಸ. ಇದು ಲೋಕದ ದೃಷ್ಟಿಯಲ್ಲಿ ದಮನ, ಆದರೆ ಆ ಲೋಕ ದೃಷ್ಟಿಯಲ್ಲಿ ಅಂತಃಶಮನ ಎಷ್ಟು ದೊಡ್ಡದು ಅನ್ನುವಂಥ ಭಾವ ಮಾಡ್ತಾರೆ. ಇದು ಕಲೆಯಲ್ಲಿ ಮಾಡುವಾಗ ಜೀವಕ್ಕೆ ಎಂಥ ಸಂಸ್ಕಾರ ಸಿಗುತ್ತೆ ಅಂತ ನೋಡಿ. ಆಮೇಲೆ ಇವುಗಳೆಲ್ಲದರ ಪರಿಪಾಕ ನಮಗೆ ಅನುಭವ ಆಗುವಂಥದ್ದು ದರ್ಶನ. ಪುರಾಣ ಒಂದು ಕಡೆ ಶಾಸ್ತ್ರದ ಸಮಾಹಾರ, ಇನ್ನೊಂದು ಕಡೆ ಕಲೆಗೆ ಬೇಕಾಗಿರೋ ಉಪಹಾರ. ಉಪಹಾರ ಅಂದರೆ ಗಿಫ್ಟ್ ಅಂತ ಅರ್ಥ. ಉಪಹಾರ ಅಂದರೆ ಸ್ನ್ಯಾಕ್ಸ್, ಉಪಹಾರ ಅಂದರೆ ಗಿಫ್ಟ್. ಹೀಗಾಗುತ್ತೆ. ಈ ದೃಷ್ಟಿಯಿಂದ ಪುರಾಣ ನಮಗೆ ತುಂಬ ಬೇಕಾಗಿರುವಂಥದ್ದು. ಯಾಸ್ಕರ ನಿರುಕ್ತದಲ್ಲಿಯೇ ಪುರಾ ನವಂಭವತಿ ಇತಿ ಪುರಾಣಂ ಅನ್ನುವುದು ಬರುತ್ತೆ. ವಾಯುಪುರಾಣದಲ್ಲಿ ಯಸ್ಮಾತ್ ಪುರಾ ಹ್ಯನಕ್ತೀದಂ ಪುರಾಣಂ ತೇನ ತತ್ ಸ್ಮೃತಂ ನಿರುಕ್ತಮಸ್ಯ ಯೋ ವೇದ ಸರ್ವ ಪಾಪೈ ಪ್ರಮುಚ್ಯತೆ ಅಂತ. ಈ ಪುರಾಣದ ತಿಳುವಳಿಕೆ ಯಾರಿಗಿದೆ ಅವನಿಗೆ ಸರ್ವ ಪಾಪಗಳು ನಿವಾರಣೆಯಾಗುತ್ತದೆ. ಪದ್ಮಪುರಾಣದಲ್ಲಿ ಬರುತ್ತೆ, ಪುರಾ ಪರಂಪರಾಂ ವಷ್ಟಿ ಪುರಾಣಂ ತೇನ ತತ್ ಸ್ಮೃತಂ ಅಂತ. ಪರಂಪರೆಯನ್ನು ಕುರಿತು ಹೇಳುವಂಥದ್ದು ಯಾವುದಿದೆ ಅದು ಪುರಾಣ ಅಂತ. ಪುರಾಣವನ್ನು ಪಂಚಲಕ್ಷಣ ಅಂತ ಕೂಡ ನಾವು ಹೇಳ್ತೀವಿ. ಪುರಾಣಂ ಪಂಚಲಕ್ಷಣಂ ಸರ್ಗಶ್ಚ ಪ್ರತಿಸರ್ಗಶ್ಚ ವಂಶೋ ಮನ್ವಂತರಾಣಿ ಚ ವಂಶಾನುಕೀರ್ತನಂಚ ಇವ ಪುರಾಣಂ ಪಂಚಲಕ್ಷಣಂ ಅಂತ. ಪುರಾಣ ಸೃಷ್ಟಿಯನ್ನು, ಅನುಸೃಷ್ಟಿಯನ್ನು ಅಥವಾ ಪ್ರಳಯವನ್ನು ಮತ್ತು ರಾಜರ್ಷಿಗಳ, ದೇವರ್ಷಿಗಳ ಪರಂಪರೆಯನ್ನು, ಮನುಗಳ ಒಂದು ಆವರ್ತನವನ್ನು, ಆ ಬಳಿಕ ಈ ಎಲ್ಲ 5 ವಿಷಯಗಳನ್ನು ಹೇಳ್ತಾ ಇನ್ನು ಅನೇಕ ಲೌಕಿಕ ವೈದಿಕ ವಿಚಾರ ಸ್ವಾರಸ್ಯಗಳನ್ನು ತಿಳಿಸುತ್ತೆ. ಇಟ್ಸ್ ಕಾಮನ್ ಮ್ಯಾನ್ಸ್ ಎನ್ಸೈಕ್ಲೋಪೀಡಿಯಾ, ಇಟ್ಸ್ ಲೇ ಮ್ಯಾನ್ಸ್ ಎಜುಕೇಷನ್ ಅಂತ ಕೂಡ ಹೇಳ್ಬೋದು. ನಮ್ಮಲ್ಲಿ ಅದನ್ನು ಕೊಡಲಿಲ್ಲ, ಇದನ್ನು ಕೊಡಲಿಲ್ಲ, ಅದನ್ನು ಮುಚ್ಚಿಟ್ರು ಅಂತ ಹೇಳ್ತಾರೆ. ವೇದಗಳಿಗಿಂತ ಹೆಚ್ಚಿನ ಮಾಹಿತಿ, ವೇದಗಳಿಗಿಂತ ಹೆಚ್ಚಿನ ಮಾಹಿತಿ ಇನ್ನೂ ಅಪಾರ ಸಂಖ್ಯೆಯಲ್ಲಿ ವೈವಿಧ್ಯಮಯವಾಗಿ ಪುರಾಣಗಳಲ್ಲಿ ಆಕರ್ಷಕವಾಗಿ ಬಂದಿದೆ. ಯಾರಿಗೂ ಮುಚ್ಚಿಡುವ ಕೆಲಸ ಮಾಡಲಿಲ್ಲ. ಇವತ್ತು ನೋಡಿ, ಇಂಗ್ಲೀಷ್ನಲ್ಲಿ ನಾವು ಬಹಳ ಮೆಚ್ಚಿಕೊಳ್ತೀವಿ. ಎಷ್ಟು ಒಂದು ದೊಡ್ಡ ರಿಸರ್ಚ್ ಬಂದ ತಕ್ಷಣ ಅದನ್ನು ಮೇಡ್ ಈಸಿಯಾಗಿ ಹೇಳ್ತಾರೆ, ರೀಡರ್ ಫ್ರೆಂಡ್ಲಿ, ಯೂಸರ್ ಫ್ರೆಂಡ್ಲಿ ಅಂತ ಕೊಂಡಾಡ್ತೀವಿ. ಪುರಾಣ ಮಾಡಿದ್ದದೇನೆ. ಆದರೆ ನಾವು ಮಾತ್ರ ನಮ್ಮ ಪರಂಪರೆಯಲ್ಲಿ ಬಾಯಿಗೆ ಬಂದಂಗೆ ಬೈತೀವಿ.
ಈ ಬ್ರಾಹ್ಮಣರು ಹಾಗೆ ಮಾಡಿಬಿಟ್ರು ಹೀಗೆ ಮಾಡಿಬಿಟ್ರು ಅಂತ. ವಸ್ತುತಃ ಅವರು ತುಂಬ ಒಳ್ಳೇದು ಮಾಡಿದ್ರು. ನಿಜ ಹೇಳ್ತೀನಿ, ಇವತ್ತು ಸಂಸ್ಕೃತ ಬರುತ್ತೆ ಅಂತ ಎದೆ ತಟ್ಟುಕೊಳ್ಳೋ ನನ್ನಂಥವ್ರು ಮೊದಲುಕೊಂಡು ಎಲ್ರಿಗೂ ಒಂದು 10 ವೇದ ಮಂತ್ರಗಳನ್ನ ಭಾಷೆ ಇಲ್ಲದೆ ಅರ್ಥ ಹೇಳ್ಬಿಡಪ್ಪ ಅಂದರೆ ಬಾಯಿ ಬಡ್ಕೋಬೇಕಾಗುತ್ತೆ. ಆ ವೇದ ಸಂಸ್ಕೃತ ಅರ್ಥವಾಗೋದಿಲ್ಲ, ಲೌಕಿಕ ಸಂಸ್ಕೃತಕ್ಕಿಂತ ಭಿನ್ನವಾದದ್ದು. ಆ ವೇದ ಮಂತ್ರಗಳನ್ನು, ವೇದಾರ್ಥಗಳನ್ನು ಸೊಗಸಾಗಿ ಉಪಬ್ರಹ್ಮಿಸಿ ಪುರಾಣಗಳಲ್ಲಿ ಹೇಳಿರೋದನ್ನು ಕಾಣ್ತೀವಿ. ಪುರಾಣಗಳಲ್ಲಿ ಆಯಾ ಕಾಲಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಅಪ್ಡೇಟ್ ಮಾಡಿ ಕೊಟ್ಟಿದ್ದಾರೆ. ಪ್ರತಿ ಕಾಲದ ವಿಷಯವೂ ಕೂಡ ಬರುತ್ತೆ. ವಿಕ್ಟೋರಿಯಾ ರಾಣಿವರೆಗೂ ಇರುವಂಥ ಇನ್ಫಾರ್ಮೇಷನ್ ಇದೆ ಅಂದರೆ ಅವರ ಪುರಾಣಿಕ್ ಪ್ರಜ್ಞೆ, ಅಂದರೆ ಪುರಾಣ ಪ್ರಜ್ಞೆ ಅಲ್ಲಿವರೆಗೂ 19ನೇ ಶತಮಾನದವರೆಗೂ ಅಲರ್ಟ್ ಆಗಿತ್ತು ಅಂತ ಗೊತ್ತಾಗುತ್ತೆ. ಅಂದರೆ ಅಲ್ಲಿ ಎಲ್ಲ ಇರುವುದು ಬಂಗಾರ, ಕೆಡಕಿಲ್ಲ ಅಂತಲ್ಲ. ಪುರಾಣಗಳಿಗೆ ಒಂದು ಈಸಿ ವೇ ಇದೆ ಅಂತ ಗೊತ್ತಾಗಿದ್ದರಿಂದಲೇ ಕೆಟ್ಟವರು ಸೇರ್ಕೊಂಡು ಏನೆಲ್ಲ ಮಾಡಿದ್ರು. ನಾವು ತುಂಬ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಮಾಡಿದ್ರೆ ಉಳಿಯುತ್ತೆ, ಅರೆ ಮುಂದಿನವ್ರಿಗೆ ಅದು ಅರ್ಥ ಆಗೋಲ್ಲ. ಸ್ವಲ್ಪ ಫ್ರೀಯಾಗಿರಲಿ ಅಂತ ಕೊಟ್ಟರೆ ಎಲ್ಲರೂ ಕರಪ್ಟ್ ಮಾಡಿಬಿಡ್ತಾರೆ. ನೋಡಿ, ಬೀಗ ಹಾಕ್ಕೊಂಡು ಇಟ್ಕೊಂಡ್ರೆ ಟಾಯ್ಲೆಟ್ ಯಾರಿಗೂ ಪ್ರಯೋಜನಕ್ಕೆ ಬರೋದಿಲ್ಲ, ಓಪನ್ ಮಾಡಿಬಿಟ್ರೆ ಟಾಯ್ಲೆಟ್ ಯಾರಿಗೂ ಪ್ರಯೋಜನ ಮಾಡೋಕ್ಕಾಗೋಲ್ಲ, ಹಾಗಾಗಿಬಿಡುತ್ತೆ. ಇದು ಆಗಿದ್ದು. ಹೀನೋಪಮೆ ಕೊಡ್ತಾ ಇದ್ದೀನಿ ಅಂತ ಭಾವಿಸಬೇಡಿ, ಸೌಲಭ್ಯಕ್ಕಾಗಿ ಕೊಟ್ಟಿದ್ದಷ್ಟೇ. ನಮ್ಮ ಪರಂಪರೆಯಲ್ಲೇ ಉಂಟು ಹೀನೋಪಮೆಗಳನ್ನು ಕೊಡುವಂಥದ್ದು, ಸೌಖ್ಯಕ್ಕಾಗಿ ಹೇಳಿದ್ದಷ್ಟೇ. ಅವರೇ ಬಡಿಸಿದ್ರೆ ನಾವು ನಮಗಿಷ್ಟ ಬಂದದ್ದನ್ನು ಬೇಕಾದಷ್ಟು ಬಡಿಸ್ಕೊಳ್ಳಲ್ಲ ಅಂತ ಬಫೆ ಊಟ ಬಂದಿದ್ದು. ಆದರೆ ಬಫೆ ಊಟ ಈಗ ಏನಾಗಿದೆ ಅಂದರೆ ತುಂಬ ಕಡಿಮೆ ಇದ್ದರೆ ಪದಾರ್ಥ ಆವಾಗ ಬಫೆ ಊಟ ಮಾಡೋದು ಅಂತ ಚೂರು ಒಂದು ಸರ್ತಿಗೆ ಹಾಕ್ಬಿಟ್ಟು 2ನೇ ಸರ್ತಿಗೆ ತಟ್ಟೆ ಎತ್ಕೊಂಡು ಹೋದರೆ ದುರುಗುಟ್ಕೊಂಡು ನೋಡುವಂಥ ಸ್ಥಿತಿ ಕಲ್ಪಿಸಿಬಿಡೋದಾಗುತ್ತಲ್ಲ. ಹಾಗೆ ಬಫೆ ಊಟ ಸಮೃದ್ಧವಾಗಿ ಬೇಕಾದಷ್ಟು ನಿಸ್ಸಂಕೋಚವಾಗಿ ಬಡಿಸ್ಕೊಳ್ಳಿ ಅಂತ. ಆದರೆ ನಾವು ರಿಸೆಪ್ಷನ್ಗಳಲ್ಲೆಲ್ಲ ಬಫೆ ಊಟ ಇಡೋದಕ್ಕೆ ಕಾರಣ ಎಕನಾಮಿಕಲ್ಲಾಗಿ ವರ್ಕಿಂಗ್ ಡಿನ್ನರ್ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ವಿ. ಹೀಗೆ ಪುರಾಣಗಳು ಮಿಸ್ಯೂಸ್ ಆಯಿತು ಅಂದರೆ ಪುರಾಣದ ದೋಷ ಅಲ್ಲ, ಮಿಸ್ಯೂಸ್ ಮಾಡಿಕೊಂಡ ಜನಗಳ ದೋಷ ಅಷ್ಟೇ. ಹಾಗಾಗಿ ಪುರಾಣಗಳಲ್ಲಿರುವಂಥ ಮಿಸ್ರೆಪ್ರೆಸೆಂಟೇಷನ್ಸ್ ಯಾವುದಿವೆ, ಡಿಸ್ಟಾರ್ಷನ್ಸ್ ಯಾವುದಿವೆ, ವಿಕಾರಗಳು, ವಿಕೃತಿಗಳು, ಅದರ ಬಗ್ಗೆ ಎಚ್ಚರಿಕೆ ಇಟ್ಕೊಳ್ಳೋಣ. ಅವುಗಳ ಭಾಗ ತುಂಬ ಕಡಿಮೆಯಾದದ್ದು, ಪ್ರಯೋಜನಾತ್ಮಕವಾದಂಥದ್ದು ಅಪಾರ ಸಂಖ್ಯೆಯಲ್ಲಿದೆ. ಅದನ್ನು ನೋಡಬೇಕು. ನನಗೊಬ್ಬ ಆಚಾರ್ಯ ಇಷ್ಟ ಆಗಲಿಲ್ಲ, ಅವನ ಬಗ್ಗೆ ಅಶ್ಲೀಲದ ಕಥೆಗಳನ್ನೆಲ್ಲ ಸೇರಿಸಿ ಒಂದು ಪುರಾಣದಲ್ಲಿ ಇಟ್ಟೇ ಬಿಡು. ನನಗಿನ್ನೊಬ್ಬ ಆಚಾರ್ಯರು ಇಷ್ಟವಾದರೂ ಅವ್ರ ಬಗ್ಗೆ ಎಲ್ಲ ವಿಧವಾದ ಪ್ರಶಂಸಾತ್ಮಕವಾಗೂ ಹೇಳಿಬಿಡು. ಇದೆಲ್ಲ ಮಾಡುವಂಥದ್ದು ಪುರಾಣದಲ್ಲಿ ಕಾಣುತ್ತೆ. ಮತ್ತು ಯಾವುದೋ ಒಂದನ್ನು ಒತ್ತಿ ಹೇಳಬೇಕಾಗಿರುತ್ತೆ, ತುಂಬ ದೊಡ್ಡದು ಬೇಕಾಗುತ್ತೆ ಅಂದರೆ ಅದನ್ನು ಮಾಡದೇ ಇದ್ದರೆ ನಿಮಗೆ ಸದ್ಗತಿನೇ ಇಲ್ಲ ಅಂತ ಬರೆದುಬಿಡೋದು. ಹೀಗೆಲ್ಲ ಆಗುತ್ತೆ. ಆದರೆ ಈ ಶ್ರದ್ಧಾಳುಗಳು ಮಾಡಿರುವಂಥ ಎಡವಟ್ಟುಗಳನ್ನು ಇಟ್ಕೊಂಡು ನಾವು ಜ್ಞಾನಿಗಳು ಕಲ್ಪಿಸಿಕೊಟ್ಟಂಥ ಮಾರ್ಗ ಅದು ಹೀಗೆ ಹಾಳಾಗೋಗಿದೆ ಅನ್ನೋದನ್ನು ಗಮನಿಸಿ ಆಯ್ಕೆ ಮಾಡಿಕೊಳ್ಳಬೇಕೇ ಹೊರತು ನಾವು ತಪ್ಪು ಮಾಡಿಕೊಂಡು ಪುರಾಣಗಳನ್ನು ನಿಂದಿಸಿದರೆ ನಮಗೇ ನಷ್ಟ. ಇದು ತಪ್ಪು ಅದು ತಪ್ಪು ಅಂತ ವಿವೇಕ ಇರಬೇಕಾಗತ್ತೆ. ಜೊತೆಗೆ ಆ ತಪ್ಪುಗಳ ಸರಮಾಲೆಯಲ್ಲಿರುವಂಥ ಸರಿ ಅಂಥದ್ದು ಅನ್ನುವ ಗಮನಿಸುವ ಪ್ರಜ್ಞೆ ಬೇಕು. ಅದಕ್ಕಾಗಿ ಶಾಸ್ತ್ರ, ಸ್ಮೃತಿ, ವೇದ, ಸ್ಮೃತಿ, ಪುರಾಣ ಅಂತ ಮಾಡಿರುವುದು. ಹೀಗಾಗಿ ಪುರಾಣದ ಬಗ್ಗೆ ಮತ್ತೊಂದೆರ ಕೆಲವು ಮಾತುಗಳನ್ನು ನೋಡಿ ನಾವು ಕಲೆ ಮತ್ತು ದರ್ಶನದ ಕಡೆ ತಿರುಗೋಣ. ತತ್ಸತ್.